ಹಲೋ ಆ್ಯಂಡ್ ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಮ್. ಇವತ್ತಿನ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಮೊದಲನೇ ಸುದ್ದಿ ಹೇಳುತ್ತೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೀಪ್ಸ್ ಕೀ ಪಾಲಿಸಿ ರೇಟ್ಸ್ ಅನ್ಚೇಂಜ್ಡ್. ನಿನ್ನೆ ನಮ್ಮ RBI ತನ್ನ ಪ್ರಮುಖ ಮಾನಿಟರಿ ಪಾಲಿಸಿ ಕಮಿಟಿಯ ಮೀಟಿಂಗನ್ನು ಮಾಡಿತು. ಆ್ಯಂಡ್ ಆ ಮೀಟಿಂಗ್ನ ಬಳಿಕ ಒಂದು ಫಲಿತಾಂಶ ಹೊರಗೆ ಬಿದ್ದಿದೆ. ಅದೇನಪ್ಪ ಅಂತ ಹೇಳಿದ್ರೆ, ನಮ್ಮ ದೇಶದ ಕೀ ಪಾಲಿಸಿ ರೇಟ್ಸ್ ಏನಿದ್ದಾವೆ ಅವುಗಳಲ್ಲಿ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಬೇಕು ಅಂತ ಹೇಳಿ ನಮ್ಮ RBIನ ಮಾನಿಟರಿ ಪಾಲಿಸಿ ಕಮಿಟಿ ತೀರ್ಮಾನ ಮಾಡಿದೆ. ಸೊ ಇವತ್ತಿನ ಈ ಒಂದು ಸುದ್ದಿಯಲ್ಲಿ MPC ಅಥವಾ ಮಾನಿಟರಿ ಪಾಲಿಸಿ ಕಮಿಟಿ ಅಂದ್ರೇನು, ಅದರ ಮೇಲೆ ಯಾವೆಲ್ಲ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಉಂಟಾಗಬಹುದು, ಆ್ಯಂಡ್ ಈ ಕೀ ಪಾಲಿಸಿ ರೇಟ್ಸ್ ಇವುಗಳ ಕುರಿತು ಥಿಂಕ್ ಮಾಡ್ತಾ ಹೋಗೋಣ. ಬಿಕಾಸ್ ಎಕನಾಮಿಕ್ಸ್, ನಮ್ಮ ಅರ್ಥಶಾಸ್ತ್ರದಲ್ಲಿ ಇದು ಬಹಳ ಪ್ರಮುಖವಾದಂತಹ ಒಂದು ರೋಲನ್ನು ಪ್ಲೇ ಮಾಡುತ್ತೆ. ಹಾಗೆ ನೋಡಿದ್ರೆ ಈ ಮಾನಿಟರಿ ಪಾಲಿಸಿ ಕಮಿಟಿ ಅಥವಾ MPC ನಾವೇನು ಕನ್ನಡದಲ್ಲಿ ಹಣಕಾಸು ನೀತಿ ಸಮಿತಿ ಅಂತ ಕರಿತೀವಿ, ಅಂದರೆ ಹಣಕಾಸಿನ ಕುರಿತಾದಂತಹ ನೀತಿಯನ್ನು ಮಾಡ್ತಕ್ಕಂತಹ ಸಮಿತಿ, ಇದು ಸ್ಟಾರ್ಟಿಂಗಿಂದನೂ ಏನಿರಲಿಲ್ಲ. ಇದನ್ನು 2016ನೇ ಇಸ್ವಿಯಲ್ಲಿ ನಮ್ಮ ದೇಶದಲ್ಲಿ ಅಸ್ತಿತ್ವಕ್ಕೆ ತರಲಾಯಿತು. ಬಹಳ ಪ್ರಮುಖವಾಗಿ ಗೊತ್ತಿರಬೇಕು. ಆ್ಯಂಡ್ ಇದರ ಕೆಲಸಗಳೇನು, ಉದ್ದೇಶ ಏನು, ಪ್ರತಿಯೊಂದನ್ನು ಕೂಡ ತಿಳ್ಕೊಳ್ತಾ ಹೋಗೋಣ. ನಿಮಗೆ ಮತ್ತೊಂದು ವಿಚಾರ ಗೊತ್ತಿರಬೇಕು, ಏನು ಈ ಹಿಂದಿನ ಅಂದರೆ ನಿಕಟಪೂರ್ವ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಆಗಿದ್ದಂತಹ ಉರ್ಜಿತ್ ಪಟೇಲ್ ಅವರ ನೇತೃತ್ವದ ಒಂದು ಸಮಿತಿ ಇತ್ತು. ಆ ಸಮಿತಿಯ ಶಿಫಾರಸ್ಸಿನ ಮೇರೆಗೆ 2016ರಲ್ಲಿ ಈ ಮಾನಿಟರಿ ಪಾಲಿಸಿ ಕಮಿಟಿಯನ್ನು ಎಸ್ಟಾಬ್ಲಿಷ್ ಮಾಡಲಾಯಿತು. ನಮ್ಮ ದೇಶದಲ್ಲಿ ಏನು ಇನ್ಫ್ಲೇಷನ್ ಇದೆ, ಇನ್ಫ್ಲೇಷನ್ ಪ್ರತಿಯೊಬ್ಬರು ಕೂಡ ನೋಟ್ ಮಾಡ್ಕೋಬೇಕಾಗುತ್ತೆ. ಎಕನಾಮಿಕ್ಸಲ್ಲಿ ಒಂದು ಮೇಜರ್ ಟಾಪಿಕ್ ಇದು. ಬಹಳಷ್ಟು ಎಕನಾಮಿಕ್ಸ್ನ ಪ್ರಶ್ನೆಗಳು ಈ ಇನ್ಫ್ಲೇಷನ್ ಮತ್ತು ಡಿಫ್ಲೇಷನ್, ಡಿಸ್ಇನ್ಫ್ಲೇಷನ್ ಈ ಒಂದು ವಿಚಾರದ ಕುರಿತಾಗ್ಲೇ ಇರ್ತವೆ. ಆ್ಯಂಡ್ ಇನ್ಫ್ಲೇಷನನ್ನು ನಮ್ಮ ದೇಶದಲ್ಲಿ ಯಾರು ಕಂಟ್ರೋಲ್ ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾಡುತ್ತೆ. ಇಂದಿರಾ ಗಾಂಧಿ ಅವರು ನಮ್ಮ ದೇಶದ ಪ್ರಧಾನಿಯಾಗಿದ್ದಂಥ ಸಂದರ್ಭದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ ಒಂದು ಅಡಿಷನಲ್ ಒಂದು ಜವಾಬ್ದಾರಿಯನ್ನು ಕೊಟ್ಟರು, ರೆಸ್ಪಾನ್ಸಿಬಿಲಿಟಿಯನ್ನು ಕೊಟ್ಟರು. ಅದೇನಪ್ಪ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿರ್ತಕ್ಕಂತಹ ಹಣದುಬ್ಬರವನ್ನು ನಿರ್ವಹಣೆ ಮಾಡುವುದು. ಆ್ಯಂಡ್ ಪ್ರಸಕ್ತವಾಗಿ ನಮ್ಮ RBI ಟಾರ್ಗೆಟ್ ಏನಪ್ಪ ಅಂತ ಹೇಳಿದ್ರೆ ನಮ್ಮ ದೇಶದ ಒಂದು ಇನ್ಫ್ಲೇಷನ್ನ 2-6% ಒಳಗೆ ಇಡಬೇಕು. 2 to 6%. ನೋಡಿ, ಒಂದು ಆದರ್ಶವಾದಂತಹ ಹಣದುಬ್ಬರ ದರ ಅಂದರೆ ಒಂದು ಐಡಿಯಲ್ ಇನ್ಫ್ಲೇಷನ್ ರೇಟ್ ಅಂದರೆ 4% ಆಗಿರುತ್ತೆ. ಸೊ ಹಾಗಾಗಿ 2 to 6% ಅರೌಂಡ್ ಅದನ್ನು ಮೇಂಟೈನ್ ಮಾಡಬೇಕು ಅಂತ ಹೇಳಿ ನಮ್ಮ RBI ತೀರ್ಮಾನ ಮಾಡುತ್ತೆ. ಆ್ಯಂಡ್ ಆ ಒಂದು ವಿಚಾರವನ್ನು ಗಮನದಲ್ಲಿಟ್ಕೊಂಡು ಅದು ಪ್ರತಿ ಬಾರಿ ಮಾನಿಟರಿ ಪಾಲಿಸಿ ಕಮಿಟಿಯ ಒಂದು ಮೀಟಿಂಗ್ ಆದಾಗ ತೀರ್ಮಾನಗಳನ್ನ ತೆಗೆದುಕೊಳ್ಳುತ್ತೆ. ಒಂದು ವಿಚಾರ ನಿಮಗೆ ನೆನಪಿರಬೇಕು, ಇನ್ಫ್ಲೇಷನ್ ಬಹಳ ಬೇರೆ ಬೇರೆ ಕಾರಣಗಳಿಂದ ಉಂಟಾಗಬಹುದು. ಆ್ಯಂಡ್ ಅದರಲ್ಲಿ ಬಹುಮುಖ್ಯ ಕಾರಣ ಅಂತ ಹೇಳಿದ್ರೆ ಈ ರೆಪೋ ರೇಟ್. ನೋಡಿ, ಯಾವಾಗಲೂ ಕೂಡ ನೀವು ಕೇಳ್ತಾನೆ ಇರ್ತೀರಾ, ಈ ಮಾನಿಟರಿ ಪಾಲಿಸಿ ಕಮಿಟಿ ಒಂದು ಮೀಟಿಂಗನ್ನು ಮಾಡ್ತು, ಆ ಮೀಟಿಂಗ್ನ ನಂತರ ರೆಪೋ ರೇಟನ್ನು ಏರಿಕೆ ಮಾಡಲಾಯಿತು, ಇಳಿಕೆ ಮಾಡಲಾಯಿತು ಅಂತೆಲ್ಲ ಕೇಳ್ತಾ ಇರ್ತೀರಾ. ಬೇಸಿಕಲಿ ರೆಪೋ ರೇಟ್ ಅಂತಕ್ಕಂಥದ್ದು ಒಂದು ಕಾಂಪ್ಲೆಕ್ಸ್ ಆಗಿರ್ತಕ್ಕಂತಹ ಟಾಪಿಕ್. ಅದನ್ನು ನಾವು ಯಾವಾಗಲಾದರೂ ಎಕನಾಮಿಕ್ಸ್ ಬಗ್ಗೆ ಡೀಪಾಗಿ ಡಿಸ್ಕಷನ್ ಮಾಡಬೇಕಾದ್ರೆ ತಿಳ್ಕೊಳ್ಳೋಣ. ಬಟ್ ಸದ್ಯಕ್ಕೆ ನಿಮಗೆ ಗೊತ್ತಿರಬೇಕು, ರೆಪೋ ರೇಟ್ ಅಂತ ಹೇಳಿದ್ರೆ ರೇಟ್ ಆಫ್ ರೀಪರ್ಚೇಸ್ ಅಂತೇಳಿ, ಅದರ ಫುಲ್ ಫಾರ್ಮ್ ರೇಟ್ ಆಫ್ ರೀಪರ್ಚೇಸ್. ಬಟ್ ಕನ್ನಡದಲ್ಲಿ ನಾವು ಬಹಳ ಸಿಂಪಲ್ ಆಗಿ ಬಡ್ಡಿ ದರ ಅಂತ ಕರಿತೀವಿ. ಸೊ ಬೇಸಿಕಲಿ ರೆಪೋ ರೇಟ್ ಅಂತ ಹೇಳಿದ್ರೆ ಏನು ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬೇರೆ ಬೇರೆ ನಮ್ಮ ದೇಶದ ವಾಣಿಜ್ಯ ಬ್ಯಾಂಕುಗಳಿಗೆ ಹಣವನ್ನು ಕೊಡುತ್ತೆ, ಸಾಲವನ್ನು ಕೊಡುತ್ತೆ, ಅದರ ಮೇಲೆ ವಿಧಿಸಲಾಗ್ತಕ್ಕಂತಹ ಬಡ್ಡಿ ದರವನ್ನು ನಾವು ರೆಪೋ ರೇಟ್ ಅಂತ ಕರಿತೀವಿ, ಅಥವಾ ಕನ್ನಡದಲ್ಲಿ ಬಡ್ಡಿ ದರ ಅಂತ ಕರಿಬಹುದು. ಪ್ರಸಕ್ತವಾಗಿರ್ತಕ್ಕಂತಹ ರೆಪೋ ರೇಟ್ 4%, 4% ಮಾತ್ರ ಇದೆ. ಇದು ಬಹಳ ಕಮ್ಮಿ ಅಂತಲೇ ಹೇಳ್ಬೋದು ಯೂಶುವಲ್ ಲೆವೆಲ್ಗಿಂತನೂ. ಆ್ಯಂಡ್ ಅದೇ ರೀತಿ ನಿಮಗೆ ರಿವರ್ಸ್ ರೆಪೋ ರೇಟ್ ಅಂತ ಬರುತ್ತೆ. ಇದನ್ನು ಕೂಡ ನೀವು ನೋಟ್ ಮಾಡ್ಕೋಬೇಕಾಗುತ್ತೆ. ರಿವರ್ಸ್ ರೆಪೋ ರೇಟ್ ಅಂತ ಹೇಳಿದ್ರೆ ಏನು RBI ಬೇರೆ ಬೇರೆ ಬ್ಯಾಂಕುಗಳಿಂದ ತಾನು ಹಣವನ್ನು ಪಡೆಯುತ್ತೆ ಸಾಲದ ರೂಪದಲ್ಲಿ, ಅದರ ಮೇಲೆ ಬ್ಯಾಂಕುಗಳು ವಿಧಿಸ್ತಕ್ಕಂತಹ ಒಂದು ಬಡ್ಡಿ ದರವನ್ನು ನಾವು ರಿವರ್ಸ್ ರೆಪೋ ರೇಟ್ ಅಂತ ಕರಿತೀವಿ. ಪ್ರಸಕ್ತವಾಗಿ 3.35% ರಿವರ್ಸ್ ರೆಪೋ ರೇಟ್ ಇದೆ. ಇವೆರಡನ್ನೂ ಕೂಡ ನಿಮ್ಮ ನೋಟ್ಬುಕ್ಕಲ್ಲಿ ಬರ್ಕೋಬೇಕಾಗುತ್ತೆ. ಪೆನ್ಸಿಲಲ್ಲಿ ಬರ್ಕೊಂಡ್ರೆ ಒಳ್ಳೆಯದು, ಬಿಕಾಸ್ ಕಾಲ ಕಾಲಕ್ಕೆ ಇವುಗಳನ್ನು ಅಪ್ಡೇಟ್ ಮಾಡಲಾಗುತ್ತೆ. ಆ್ಯಂಡ್ ಸ್ಪೆಷಲಿ ಈಗ ಕೊರೋನಾ ವೈರಸ್ ಇರೋದ್ರಿಂದ ಕಳೆದ ಕೆಲವೇ ತಿಂಗಳುಗಳಲ್ಲಿ 3 ಬಾರಿ ಈ ಮಾನಿಟರಿ ಪಾಲಿಸಿ ಕಮಿಟಿ ಮೀಟ್ ಮಾಡಿದೆ. ಯಾಕಪ್ಪ ಅಂತ ಹೇಳಿದ್ರೆ ಈ ಇನ್ಫ್ಲೇಷನ್ ಹದ್ದುಬಸ್ತಲ್ಲಿ ಇಡುವಂತಹದ್ದು ಅದರ ಕರ್ತವ್ಯ ಆಗಿದೆ. ನಿಮಗೊಂದು ವಿಚಾರ ಗೊತ್ತಿರಬೇಕು, ನಾವು ರೆಪೋ ರೇಟನ್ನು ಕಮ್ಮಿ ಮಾಡಿದ್ವಿ ಅಂದರೆ ಆರ್ಥಿಕತೆಗೆ ಒಂದು ಇಂಬು ಸಿಗುತ್ತೆ, ಒಂದು ಇಂಪಟಸ್ ಸಿಗುತ್ತೆ, ನಮ್ಮ ಆರ್ಥಿಕತೆಗೆ ಉತ್ತೇಜನ ಸಿಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ರೆಪೋ ರೇಟನ್ನು ನಾವು ಜಾಸ್ತಿ ಮಾಡಿದ್ರೆ ಸೊ ಅದನ್ನು ಉಲ್ಟಾ ಮಾಡಬೇಕಾಗುತ್ತೆ. ಬೇಸಿಕಲಿ ರೆಪೋ ರೇಟನ್ನು ಕಮ್ಮಿ ಮಾಡಿದ್ರೆ, ನೋಡಿ ಯಾವಾಗಲೂ ಕೂಡ ಬಡ್ಡಿ ದರವನ್ನು ಕಮ್ಮಿ ಮಾಡಿದ್ರೆ ಈ ಸಾಲ ಮಾಡುವವರು ಜಾಸ್ತಿ ಆಗ್ತಾರೆ. ಅವರು ಸಾಲ ಮಾಡಿಬಿಟ್ಟು ಅವರು ಬೇರೆ ವಿಚಾರಕ್ಕೆ ಜಾಸ್ತಿ ಬಳಸಲ್ಲ. ಇಂತಹ ದೊಡ್ಡ ದೊಡ್ಡ ಸಾಲವನ್ನು ಮಾಡೋರು ಅದನ್ನು ಬಿಸ್ನೆಸ್ ಪರ್ಪಸ್ಗೆ ಬಳಕೆ ಮಾಡ್ತಾರೆ. ಸೊ ಅದರಿಂದ ದೊಡ್ಡ ದೊಡ್ಡ ಉದ್ದಿಮೆಗಳು ಸೃಷ್ಟಿಯಾಗ್ತವೆ ದೇಶದಲ್ಲಿ, ನಮ್ಮ ದೇಶದ GDP ಅಭಿವೃದ್ಧಿ ಆಗುತ್ತೆ, ಉದ್ಯೋಗಗಳು ಜಾಸ್ತಿ ಸಿಗ್ತಾ ಹೋಗ್ತವೆ. ಸೊ ಹಾಗಾಗಿ ಯಾವಾಗಲೂ ಕೂಡ ರೆಪೋ ರೇಟ್ ಕಮ್ಮಿ ಆಯಿತು ಅಂತ ಹೇಳಿದ್ರೆ ನಮ್ಮ ಆರ್ಥಿಕತೆಗೆ ಉತ್ತೇಜನ ಸಿಗುತ್ತೆ. ಸೊ ಅದು ಒಂದು ಪಾರ್ಟ್ ನಿಮಗೆ ಗೊತ್ತಿರಬೇಕಾಗುತ್ತೆ. ಹಾಗಾಗಿ ಯಾವಾಗಲೂ ಕೂಡ ನಮ್ಮ ಸೆಂಟ್ರಲ್ ಗೌರ್ಮೆಂಟ್, ಕೇಂದ್ರ ಸರ್ಕಾರ RBIನ ಮೇಲೆ ಒತ್ತಡವನ್ನು ಹಾಕ್ತಿರುತ್ತೆ, ದಯವಿಟ್ಟು ರೆಪೋ ರೇಟನ್ನು ಕಮ್ಮಿ ಮಾಡಿದ್ವಿ ಅಂತ ಹೇಳಿದ್ರೆ ನಮ್ಮ ಒಂದು ಎಕನಾಮಿಕ್ ಗ್ರೋತ್ ಏನು ಆರ್ಥಿಕ ಬೆಳವಣಿಗೆ ದರ ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ನಮಗೆ ಈ ರೆಪೋ ರೇಟನ್ನು ಕಮ್ಮಿ ಮಾಡಿದಾಗ
ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡಿ, ಇನ್ಫ್ಲೇಷನ್ ಅಂದ್ರೆ ಏನು? ಕನ್ನಡದಲ್ಲಿ ನಾಗಲೇ ಹೇಳ್ದಂಗೆ ಹಣದುಬ್ಬರ ಅಂತ ಕರಿಬಹುದು. ಸೊ ಹಣದುಬ್ಬರ ಯಾವಾಗ ಜಾಸ್ತಿ ಆಗುತ್ತೆ? ನಮ್ಮ ದೇಶದಲ್ಲಿ, ನಮ್ಮ ದೇಶದ ಜನರ ಕೈಯಲ್ಲಿ ಹಣ ಹೆಚ್ಚಾಗಿ ಓಡಾಡ್ತಿದೆ ಅಂತ ಹೇಳಿದ್ರೆ ಅದನ್ನ ಇನ್ಫ್ಲೇಷನ್ ಅಥವಾ ಹಣದುಬ್ಬರ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್, 1 kg ಸುಮ್ಮನೆ ನಾವು ಒಂದು ಉಪ್ಪನ್ನು ತಗೊಳ್ಳೋಣ, 10 ರೂಪೀಸ್ ಇರುತ್ತೆ. ಬಟ್ ಪ್ರತಿಯೊಬ್ಬರು ಕೈಲೂ ಹಣ ಓಡಾಡ್ತಿದೆ ಅಂದಮೇಲೆ ಬೇಡಿಕೆ ಕೂಡ ಆಟೋಮೆಟಿಕ್ ಜಾಸ್ತಿ ಆಗುತ್ತೆ, ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಆವಾಗ ನಾವು ಅದೇ 1 kg ಉಪ್ಪಿಗೆ 15 ರೂಪಾಯಿ ಬೆಲೆಯನ್ನು ತರಬೇಕಾಗುತ್ತೆ. ಸೊ ಹಾಗಾಗಿ ಒಂದು ಬೆಲೆ ಏರಿಕೆ ಅಂತ ಕರಿತೀವಿ, ಅಥವಾ ಅದನ್ನ ಹಣದುಬ್ಬರ, ಇನ್ಫ್ಲೇಷನ್ ಅಂತ ಕರಿಬಹುದು. ಇದು ಬಹಳ ಕಾಂಪ್ಲೆಕ್ಸ್ ಟಾಪಿಕ್, ನಾವು ಇಷ್ಟು ಸುಲಭವಾಗಿ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅದ್ರ ಬಗ್ಗೆ ಸ್ವಲ್ಪ ನಾವು ಕಾನ್ಸೆಪ್ಚುಯಲ್ ಕ್ಲಾರಿಟಿಯನ್ನು ಮಾಡ್ಕೊತಾ ಹೋಗಬೇಕಾಗುತ್ತೆ. ಬಟ್ ಸಮಯದ ಅಭಾವ ಇರೋ ಕಾರಣದಿಂದ ನಾವು ಜಸ್ಟ್ ಮೇಲ್ಮೇಲೆ ತಿಳ್ಕೊಳ್ತಾ ಹೋಗೋಣ. ಒಂದು ಎಕನಾಮಿಕ್ಸ್ ಟಾಪಿಕ್ ಬಗ್ಗೆ ಮಾತಾಡಬೇಕಾದ್ರೆ ಅಂತಹ ಕ್ರೂಷಿಯಲ್ ವಿಚಾರಗಳ ಬಗ್ಗೆ ನಾವು ಥಿಂಕ್ ಮಾಡ್ತಾ ಹೋಗೋಣ. ಆ್ಯಂಡ್ ಅದು ಒಂದು ಭಾಗದಲ್ಲಾದರೆ, ಮತ್ತೊಂದು ಭಾಗದಲ್ಲಿ ನಿಮಗೆ ಈ ಮಾನಿಟರಿ ಪಾಲಿಸಿ ಕಮಿಟಿ ಕಾಣಿಸ್ಕೊತಾ ಇದೆ. ಆ್ಯಂಡ್ ಈ ಬಾರಿ ಅವರು ಯಥಾಸ್ಥಿತಿಯಲ್ಲಿ ಇಡಬೇಕು ಅಂತ ಯೋಚನೆ ಮಾಡಿದ್ದಾರೆ. ಕಳೆದ ಕೆಲವು ಬಾರಿ ಏನು ಈ MPC ಮೀಟಿಂಗ್ ಆಯಿತು, ಆ ಮೀಟಿಂಗ್ನಲ್ಲಿ ನಮ್ಮ RBIನ MPC ಸಾಕಷ್ಟು ರೆಪೋ ರೇಟನ್ನು ಕಡಿಮೆ ಮಾಡ್ತು. ಬಿಕಾಸ್ ಕೊರೋನಾ ಇರುವಂತಹ ಕಾರಣದಿಂದ ನಮ್ಮ ದೇಶದಲ್ಲಿ ಆರ್ಥಿಕತೆ ಕುಸಿತಾ ಇದೆ. ಸೊ ಸ್ವಲ್ಪ ಉತ್ತೇಜನ ಕೊಡಬೇಕು ಅನ್ನೋ ದೃಷ್ಟಿಯಿಂದ, ಜನರ ಕೈಲಿ ಹಣ ಓಡಾಡಲಿ ಅನ್ನುವಂತಹ ದೃಷ್ಟಿಯಿಂದ ಅವರು ರೆಪೋ ರೇಟನ್ನು ಸಾಕಷ್ಟು ಕಡಿಮೆ ಮಾಡಿಬಿಟ್ಟು 4%ಗೆ ಇಳಿಸಿದ್ದಾರೆ. ಆ್ಯಂಡ್ ಇನ್ನೂ ಕಮ್ಮಿ ಮಾಡಿದ್ರೆ ನಮಗೆ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ ಅನ್ನೋ ಕಾರಣದಿಂದ ಅವರು ಮಾಡ್ತಾ ಇಲ್ಲ. ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ಇನ್ಫ್ಲೇಷನ್ ಟಾರ್ಗೆಟ್ 2% ಇಂದ ಹಿಡಿದ್ಬಿಟ್ಟು 6% ಒಳಗಡೆ ಇರುತ್ತೆ. 4% ಮಾಡಲಿಕ್ಕೆ ಅವ್ರು ಯಾವಾಗಲೂ ಕೂಡ ಟಾರ್ಗೆಟನ್ನು ಇಟ್ಕೊಂಡಿರ್ತಾರೆ. ಸೊ ಇದರಿಂದ ನಿಮಗೆ ಬಹಳ ಸಿಂಪಲ್ ಆಗಿ ಗೊತ್ತಾಗ್ತಿದೆ. ಬಹಳ ಜನ ಒಂದು ತಪ್ಪು ಕಲ್ಪನೆ ಇಟ್ಕೊಂಡಿರ್ತೀರಾ. ಅದೇನಪ್ಪ ಅಂತ ಹೇಳಿದ್ರೆ, ಇನ್ಫ್ಲೇಷನ್ ತುಂಬಾ ಕುಸಿತ ಕಂಡುಬಿಡ್ತು, ಡಿಸ್ಇನ್ಫ್ಲೇಷನ್ ಆಗ್ಬಿಡ್ತು ಅಂತ ಹೇಳಿದ್ರೆ ನಮ್ಮ ಎಕಾನಮಿಗೆ ತುಂಬಾ ಒಳ್ಳೇದು ಅಂತ ತಿಳ್ಕೊಂತಾರೆ. ಬಟ್ ಅದು ಕೂಡ ಖಂಡಿತ ತಪ್ಪು. ಒಂದು ಹೆಲ್ದಿ ರೇಟ್ ಆಫ್ ಇನ್ಫ್ಲೇಷನ್ ಇರಲೇಬೇಕಾಗುತ್ತೆ. ಒಂದು ಆರೋಗ್ಯಕರ ಹಣದುಬ್ಬರ ದರ ಪ್ರತಿಯೊಂದು ದೇಶದಲ್ಲಿ ಇರಬೇಕಾಗುತ್ತೆ. ಸೊ ಹಾಗಾಗಿ 2 to 6% ಒಂದು ಆದರ್ಶ ಹಣದುಬ್ಬರ ದರ ಅಂತ ಕರೆಯಲಾಗುತ್ತೆ. ಅದಕ್ಕಿಂತ ಕಮ್ಮಿ ಬಂದ್ರೂ ತೊಂದರೆ, ಅದಕ್ಕಿಂತ ಜಾಸ್ತಿ ಹೋದ್ರೂ ಕೂಡ ತೊಂದರೆ ಆಗುತ್ತೆ. ಸೊ ಇದು ಬಹಳ ಪ್ರಮುಖವಾಗಿರುತ್ತೆ. ಅಂಡ್ ಪರೀಕ್ಷೆಯಲ್ಲಿ ಏನು ಕೇಳ್ತಾರಪ್ಪ ಅಂತ ಹೇಳಿದ್ರೆ, ಈ ಮಾನಿಟರಿ ಪಾಲಿಸಿ ಕಮಿಟಿಯನ್ನ ಯಾರ ಕಮಿಟಿಯ ಶಿಫಾರಸ್ಸಿನ ಮೇರೆಗೆ ಅಂತ ಕೇಳ್ತಾರೆ. ಅದನ್ನು ನಾನು ಹೇಳ್ದಂಗೆ ಉರ್ಜಿತ್ ಪಟೇಲ್, ನಿಕಟಪೂರ್ವ RBIನ ಅಧ್ಯಕ್ಷ ಉರ್ಜಿತ್ ಪಟೇಲ್ ಕಮಿಟಿಯ ಶಿಫಾರಸ್ಸಿನ ಮೇರೆಗೆ 2016ನೇ ಇಸ್ವಿಯಲ್ಲಿ MPC ಅಥವಾ ಮಾನಿಟರಿ ಪಾಲಿಸಿ ಕಮಿಟಿಯ ಒಂದು ಎಸ್ಟಾಬ್ಲಿಷ್ಮೆಂಟ್ ಆಗುತ್ತೆ. ನಿಮಗೆಲ್ಲ ಗೊತ್ತಿರಬೇಕು, ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಕ್ಟ್ ಪರೀಕ್ಷೆಯಲ್ಲಂತೂ ಸಿಕ್ಕಾಪಟ್ಟೆ ಬಾರಿ ಕೇಳ್ಬಿಟ್ಟಿದ್ದಾರೆ. RBI ಆಕ್ಟ್ ಯಾವಾಗ ಜಾರಿಗೆ ಬರುತ್ತಪ್ಪ ಅಂತ ಹೇಳಿದ್ರೆ 1934ನೇ ಇಸ್ವಿಯಲ್ಲಿ 1934. ಅಂಡ್ ಆ ಒಂದು ಕಾಯ್ದೆಗೆ ತಿದ್ದುಪಡಿನ ತಂದ್ಬಿಟ್ಟು 2016ರಲ್ಲಿ ಫೈನಾನ್ಸ್ ಆಕ್ಟ್ ಅಥವಾ ಹಣಕಾಸು ಕಾಯ್ದೆ 2016 ಅನ್ನುವಂತಹ ಒಂದು ಕಾಯ್ದೆಯನ್ನು ತರಲಾಗುತ್ತೆ. ಆ ಕಾಯ್ದೆ ಅಡಿಯಲ್ಲಿ ಈ ಮಾನಿಟರಿ ಪಾಲಿಸಿ ಕಮಿಟಿ ಅಥವಾ ಹಣಕಾಸಿನ ನೀತಿಯ ಸಮಿತಿ ಅಂತ ಹೇಳಿ ಆ ಒಂದು ಸಮಿತಿಯನ್ನು ಎಸ್ಟಾಬ್ಲಿಷ್ ಮಾಡಲಾಗುತ್ತೆ. ಅಂಡ್ ಇದರ ಕಂಪೋಸಿಷನ್ ಕೂಡ ಬಹಳ ಪ್ರಮುಖವಾಗುತ್ತೆ. ಯಾವಾಗೂ ಕೂಡ MPCಯಲ್ಲಿ 3 ಜನ RBIನ ಪ್ರತಿನಿಧಿಗಳಿರ್ತಾರೆ. ಅಂಡ್ ಮತ್ತೆ 3 ಜನ ಸೆಂಟ್ರಲ್ ಗೌರ್ಮೆಂಟ್, ನಮ್ಮ ಕೇಂದ್ರ ಸರ್ಕಾರ, ಗೌರ್ಮೆಂಟ್ ಆಫ್ ಇಂಡಿಯಾ ಏನಿದೆ ಅದರ ಪ್ರತಿನಿಧಿಗಳಿರ್ತಾರೆ. ಸೊ ಒಟ್ಟು 6 ಜನ ಸದಸ್ಯರ ಒಂದು ಸಮಿತಿ. ಇದನ್ನು ಕೂಡ ಪರೀಕ್ಷೆಯಲ್ಲಿ ಕೇಳಬಹುದು. ಅಂಡ್ ಯಾವಾಗಲೂ ಕೂಡ ಈ MPCಯ ಎಕ್ಸ್ ಅಫಿಷಿಯೋ ಚೇರ್ಮನ್ ಆಗ್ಬಿಟ್ಟು RBIನ ಗವರ್ನರ್ ಇರ್ತಾರೆ. ನೋಟ್ ಡೌನ್ ಮಾಡ್ಕೊಳ್ಳಬೇಕಾಗುತ್ತೆ ಎಲ್ಲ ಡೀಟೇಲ್ಸ್ನ. ಯಾರ್ಯಾರು ಇರ್ತಾರೆ, ಸರ್ಕಾರದಿಂದ ಎಷ್ಟು ಜನ ಇರ್ತಾರೆ, RBIನಿಂದ ಎಷ್ಟು ಜನ ಪ್ರತಿನಿಧಿಗಳಿರ್ತಾರೆ, ಮತ್ತು ಅದರ ಚೇರ್ಮನ್ ಯಾರು ಎಲ್ಲದೂ ಕೂಡ ಗೊತ್ತಿರಬೇಕಾಗುತ್ತೆ. ಎಕ್ಸ್ ಅಫಿಷಿಯೋ ಅಂತ ಹೇಳಿದ್ರೆ ಪದನಿಮಿತ್ತ ಅಧ್ಯಕ್ಷರು ಅಥವಾ ಪದನಿಮಿತ್ತ ಮುಖ್ಯಸ್ಥರು. ಅಂದ್ರೆ ಪ್ರಸಕ್ತವಾಗಿ ಈ ಭಾಗದಲ್ಲಿ ಕಾಣಿಸ್ತಿರತಕ್ಕಂತಹ ಶಕ್ತಿಕಾಂತ್ ದಾಸ್ ಅವರು ನಮ್ಮ ಮಾನಿಟರಿ ಪಾಲಿಸಿ ಕಮಿಟಿಯ ಅಧ್ಯಕ್ಷರಾಗಿದ್ದಾರೆ. ಅದು ಶಕ್ತಿಕಾಂತ್ ದಾಸ್ ಅವರು ಮಾಡಬೇಕು ಅಂತ ಮಾಡಿಲ್ಲ, ಬದಲಾಗಿ ಅವರು ಪದನಿಮಿತ್ತ ಅಧ್ಯಕ್ಷ, ಎಕ್ಸ್ ಅಫಿಷಿಯೋ ಚೇರ್ಮನ್. ಅಂದ್ರೆ ಯಾರೇ RBI ಗವರ್ನರ್ ಆದರೂ ಕೂಡ ಅವರು ಈ MPCಯ ಚೇರ್ಮನ್ ಆಗ್ತಾರೆ. ಇದು ಬಹಳ ಪ್ರಮುಖವಾಗಿ ನಿಮಗೆ ಗೊತ್ತಿರಬೇಕಾದಂಥ ವಿಚಾರ. ನಾನು ಆಗಲೇ ಹೇಳ್ದಂಗೆ ಈ ಕೀ ಪಾಲಿಸಿ ರೇಟ್ಸ್ ಅಂತ ಹೇಳಿದ್ರೆ ಏನಿಲ್ಲ, ರೆಪೋ ರೇಟ್ ಇರಬಹುದು, ರಿವರ್ಸ್ ರೆಪೋ ರೇಟ್ ಇರಬಹುದು, ಇಂತಹ ಕೆಲವೊಂದು ಏನು ರೇಟ್ ಇರುತ್ತವೆ, ದರಗಳಿರುತ್ತೆ, ಅವನ್ನ ನಾವು ಕೀ ಪಾಲಿಸಿ ರೇಟ್ ಅಂತ ಕರಿತೀವಿ. ನಮ್ಮ ಒಂದು ದೇಶದ ಹಣಕಾಸು ವ್ಯವಸ್ಥೆಯಲ್ಲಿ ಪ್ರಮುಖವಾದಂತಹ ಪಾತ್ರವನ್ನ ನಿರ್ವಹಣೆ ಮಾಡ್ತವೆ. ಅದೇ ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗ್ತೀರಾ. ಸುದ್ದಿ ಹೇಳುತ್ತೆ, ಮನೋಜ್ ಸಿನ್ಹಾ ಅಪಾಯಿಂಟೆಡ್ JNK LG. ನಿನ್ನೆ ಸುದ್ದಿಯಲ್ಲಿ ನಾವು ಮಾತಾಡ್ತಾ ಇದ್ವಿ, ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಆಗಿದ್ದಂತಹ ಗಿರೀಶ್ ಚಂದ್ರ ಮುರ್ಮು, GC ಮುರ್ಮು ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟರು. 1985 IAS ಆಫೀಸರ್ ಇವರು, 1985 ಬ್ಯಾಚ್ನ ಗುಜರಾತ್ ಕೇಡರ್ IAS ಆಫೀಸರ್. ಬಟ್ ಅವರು ನಿನ್ನೆಷ್ಟೇ ತಮ್ಮ ಒಂದು ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ರು. ಸೊ ಅವರ ಸ್ಥಾನಕ್ಕೆ ಹಿರಿಯ ರಾಜಕಾರಣಿಯಾಗಿರ್ತಕ್ಕಂತಹ ಮನೋಜ್ ಸಿನ್ಹಾ ಅವರನ್ನ ಅಪಾಯಿಂಟ್ ಮಾಡಿಬಿಟ್ಟು ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ. ಒಂದು ವಿಚಾರ ನಿಮಗೆ ಗೊತ್ತಿರಬೇಕು, ಅದು ರಾಜ್ಯಪಾಲರಾಗಿರಲಿ ಅಥವಾ ಲೆಫ್ಟಿನೆಂಟ್ ಗವರ್ನರ್ ಆಗಿರಲಿ, ಅವರ ನೇಮಕವನ್ನ ಮಾಡತಕ್ಕಂತಹದ್ದು ನಮ್ಮ ರಾಷ್ಟ್ರಪತಿಗಳು. ಸೊ ಈ LGಯನ್ನ ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡಿದ್ದಾರೆ, ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಅಂಡ್ ಈ ಭಾಗದಲ್ಲಿ ನೋಡ್ತಿದ್ದೀರಾ, ಕಳೆದ 3 ವರ್ಷಗಳಲ್ಲಿ 3ನೇ ಗವರ್ನರ್ ಬರ್ತಾ ಇದ್ದಾರೆ. ಮುಂಚೆ ಜಮ್ಮು ಮತ್ತು ಕಾಶ್ಮೀರದ ರಾಜ್ಯಪಾಲರಿಗೆ ನಾವು ಗವರ್ನರ್ ಅಂತ ಕರೀತಾ ಇದ್ವಿ.
ಬಟ್ 2019ರಲ್ಲಿ ಏನು ಆಗಸ್ಟ್ 5ನೇ ತಾರೀಕು ನಮ್ಮ ಕೇಂದ್ರ ಸರ್ಕಾರ ಆರ್ಟಿಕಲ್ 370 ರದ್ದು ಮಾಡಿಬಿಟ್ಟು ಜಮ್ಮು ಮತ್ತು ಕಾಶ್ಮೀರವನ್ನು ಇಬ್ಬಾಗ ಮಾಡಿ ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ಅನ್ನುವಂತಹ 2 ಕೇಂದ್ರಾಡಳಿತ ಪ್ರದೇಶಗಳನ್ನು ಸ್ಥಾಪನೆ ಮಾಡಿತು. ಅವಾಗ್ನಿಂದ ಅವುಗಳ ಆಡಳಿತಗಾರರನ್ನು ನಾವು ಲೆಫ್ಟಿನೆಂಟ್ ಗವರ್ನರ್ ಅಂತ ಕರಿತೀವಿ. ನೀವು ದೆಹಲಿಯನ್ನು ನೋಡಿದ್ರು ಕೂಡ ಅಲ್ಲೂ ಕೂಡ ನಿಮಗೊಬ್ರು LG ಕಾಣಕ್ಕೆ ಸಿಗ್ತಾರೆ. ದೆಹಲಿ ಇರಬಹುದು, ಪುದುಚೇರಿ ಇರಬಹುದು. ಪುದುಚೇರಿಯಲ್ಲಿ ನಿಮಗೆ ನಮ್ಮ ಕಿರಣ್ ಬೇಡಿ ಅವರು, ಮೊಟ್ಟ ಮೊದಲ ಮಹಿಳಾ IPS ಆಫೀಸರ್ ಕಿರಣ್ ಬೇಡಿ ಅವರು LG ಆಗಿದ್ದರೆ, ದೆಹಲಿಯಲ್ಲಿ ಶ್ರೀಯುತ ಅನಿಲ್ ಬೈಜಾಲ್ ಅವರು ಲೆಫ್ಟಿನೆಂಟ್ ಗವರ್ನರ್ ಆಗಿದ್ದಾರೆ. ಇಂತಹ ಡೀಟೇಲ್ಸ್ನ ಕೂಡ ನೀವು ಜಸ್ಟ್ ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ. ಯಾವಾಗ ಬೇಕಾದರೂ ಪರೀಕ್ಷೆಯಲ್ಲಿ ಪ್ರಶ್ನೆ ಉಂಟಾಗಬಹುದು. ಬಿಕಾಸ್ ಇವರ ಹೆಸರನ್ನ ನೆನ್ಪಿಟ್ಕೊಳ್ಳೋದು ಅಷ್ಟೇನು ಕಷ್ಟ ಅಲ್ಲ. ನೀವು ಪ್ರತಿನಿತ್ಯ ದಿನಪತ್ರಿಕೆಗಳಲ್ಲಿ ಇವರ ಹೆಸರನ್ನು ನೋಡ್ತಾನೆ ಇರ್ತೀರಾ. ಸೊ ಕಿರಣ್ ಬೇಡಿ ಇರಬಹುದು, ಅನಿಲ್ ಬೈಜಾಲ್ ಇರಬಹುದು, ಅವ್ರ ಬಗ್ಗೆ ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ಲೆಫ್ಟಿನೆಂಟ್ ಗವರ್ನರ್ ಗಿರೀಶ್ ಚಂದ್ರ ಮುರ್ಮು, ಈಗ ಅವರ ಸ್ಥಾನಕ್ಕೆ ಮನೋಜ್ ಸಿನ್ಹಾ ಬಂದಿದ್ದಾರೆ. ಮೂಲತಃ ಆ ಒಂದು ರಾಜ್ಯ ಅನ್ನುವಂತಹ ಪಟ್ಟವನ್ನು ತೆಗೆದುಹಾಕ್ಬಿಟ್ಟು ಏನು ಅದನ್ನು ಕೇಂದ್ರಾಡಳಿತ ಪ್ರದೇಶ ಮಾಡಿದ್ರು. ಆ ಸಂದರ್ಭದಲ್ಲಿ ಅಲ್ಲಿನ ಗವರ್ನರ್ ಆಗಿದ್ದವರು ಸತ್ಯಪಾಲ್ ಮಲಿಕ್. ಇದು ಕೂಡ ಕೆಲವೊಮ್ಮೆ ಟ್ರಿಕಿ ಪ್ರಶ್ನೆ ಬರಬಹುದು. ಜಮ್ಮು ಮತ್ತು ಕಾಶ್ಮೀರದ ಕೊನೆಯ ರಾಜ್ಯಪಾಲ ಯಾರು, ಗವರ್ನರ್ ಯಾರು ಅಂತ ಕೇಳಿದ್ರೆ ಸತ್ಯಪಾಲ್ ಮಲಿಕ್ ಅಂತ ಹಾಕಬೇಕಾಗುತ್ತೆ. ಆ್ಯಂಡ್ ಆ ಒಂದು ಜಮ್ಮು ಮತ್ತು ಕಾಶ್ಮೀರವನ್ನು ಕೇಂದ್ರಾಡಳಿತ ಪ್ರದೇಶ ಮಾಡಿದ್ಮೇಲೆ ಸತ್ಯಪಾಲ್ ಮಲಿಕ್ ಅವ್ರನ್ನ ಗೋವಾ ರಾಜ್ಯದ ರಾಜ್ಯಪಾಲರನ್ನಾಗಿ ನೇಮಿಸಿ ನಮ್ಮ ಕೇಂದ್ರ ಸರ್ಕಾರ ಆದೇಶವನ್ನು ಹೊರಡಿಸಿತು. ಆ ಒಂದು ಅಪಾಯಿಂಟ್ಮೆಂಟನ್ನು ಪ್ರೆಸಿಡೆಂಟ್ ಅನುಮೋದನೆ ಮಾಡಿದ್ರು. ಇದು ಕೂಡ ಬಹಳ ಪ್ರಮುಖವಾಗಿರುತ್ತೆ. GC ಮುರ್ಮು ಆದಮೇಲೆ ಮನೋಜ್ ಸಿನ್ಹಾ ಬರ್ತಿದ್ದಾರೆ. ನೋಡಿ, ಮನೋಜ್ ಸಿನ್ಹಾ ಅಂದರೆ ಯಾರು ಅಂತ ಕೂಡ ಸ್ವಲ್ಪ ತಿಳ್ಕೊಬೇಕಾಗತ್ತೆ. ಬಿಕಾಸ್ ಜಮ್ಮು ಮತ್ತು ಕಾಶ್ಮೀರ ಸಾಕಷ್ಟು ಒಂದು ಸೆನ್ಸಿಟಿವ್ ಪ್ರದೇಶ. ನಮ್ಮ ದೇಶದ ಭದ್ರತಾ ದೃಷ್ಟಿಯಿಂದ ಮತ್ತು ಸುರಕ್ಷತಾ ದೃಷ್ಟಿಯಿಂದ ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಾಕಷ್ಟು ಇಂಪಾರ್ಟೆನ್ಸ್ ಇದೆ. ಸೊ ಅಲ್ಲಿಗೆ ಯಾಕೆ ಮನೋಜ್ ಸಿನ್ಹಾ ಅವ್ರನ್ನೇ ಅಪಾಯಿಂಟ್ ಮಾಡಲಾಯಿತು ಅಂತ ಸ್ವಲ್ಪ ತಿಳ್ಕೊಬೇಕಾಗುತ್ತೆ. ನಿಮಗೊಂದು ವಿಚಾರ ಗೊತ್ತಿರಬೇಕು, ಮನೋಜ್ ಸಿನ್ಹಾ ಅವರು NDA 1 ಅಂದರೆ ನರೇಂದ್ರ ಮೋದಿ ಅವರು 2014ರಲ್ಲಿ ಏನು ಸರ್ಕಾರವನ್ನು ರಚನೆ ಮಾಡಿದ್ರು, ಆ ಸರ್ಕಾರದಲ್ಲಿ ರೈಲ್ವೆ ಮಂತ್ರಿಯಾಗಿದ್ದರು. ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ರೈಲ್ವೇಸ್ ಅಂದರೆ ಈ ರೈಲ್ವೆ ಖಾತೆಯ ರಾಜ್ಯ ಸಚಿವರಾಗಿದ್ದರು ಮನೋಜ್ ಸಿನ್ಹಾ ಅವರು. ಇವರು ಬೇಸಿಕಲಿ ಒಬ್ಬ BJP ಪಕ್ಷದ ರಾಜಕೀಯ ಮುಖಂಡ. ಆ್ಯಂಡ್ ಈ ಭಾಗದಲ್ಲಿ ನಿಮಗೆ ಕಾಣಿಸ್ತಾನೆ ಇರಬಹುದು, ಅವರು ಗಾಜಿಪುರ್, ಉತ್ತರ ಪ್ರದೇಶದಲ್ಲಿ ಬರತಕ್ಕಂತಹ ಗಾಜಿಪುರ್ನ ಒಬ್ಬ ಮೆಂಬರ್ ಆಫ್ ಪಾರ್ಲಿಮೆಂಟ್, ಒಬ್ಬ ಸಂಸದರು ಕೂಡ ಆಗಿದ್ರು. ಆ್ಯಂಡ್ ಇವರು ಸಾಕಷ್ಟು ಒಬ್ಬ ಟಾಸ್ಕ್ ಮಾಸ್ಟರ್ ಅಂತಲೇ ಕರೆಯಲಾಗುತ್ತೆ. ಬಹಳ ಒಂದು ಕಾಮ್ ಪರ್ಸನಾಲಿಟಿ, ಡೌನ್ ಟು ಅರ್ತ್ ಪರ್ಸನ್, ನೇರವಾಗಿ ಜನರೊಂದಿಗೆ ವ್ಯವಹಾರ ಮಾಡ್ತಕ್ಕಂತಹ ಒಂದು ಕೆಪಬಿಲಿಟಿನ ಹೊಂದಿದ್ದಾರೆ. ಅಷ್ಟೇ ಅಲ್ಲ, ಇವರು ಬೆನಾರಸ್ ಹಿಂದೂ ಯೂನಿವರ್ಸಿಟಿ, ನಮಗೇನು ಪ್ರಖ್ಯಾತ ಸರ್ಕಾರಿ ಒಡೆತನದ BHU ಸಿಗುತ್ತೆ, ಬೆನಾರಸ್ ಹಿಂದೂ ಯೂನಿವರ್ಸಿಟಿ, ಇದನ್ನು 1916ನೇ ಇಸ್ವಿಲೇ ಸ್ಥಾಪನೆ ಮಾಡಲಾಯಿತು. ಇದರ ಇತಿಹಾಸವೂ ಕೂಡ ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಈಗ ಅದು ಸರ್ಕಾರಿ ಒಡೆತನದ ಒಂದು ಸಂಸ್ಥೆ ಆಗಿದೆ. ಯಾಕದು ಅಷ್ಟೊಂದು ಫೇಮಸ್ ಅಪ್ಪ ಅಂತ ಹೇಳಿದ್ರೆ, ಆ ಒಂದು ಬೆನಾರಸ್ ಹಿಂದೂ ಯೂನಿವರ್ಸಿಟಿಯ ಕ್ಯಾಂಪಸ್ನಲ್ಲಿ ಸುಮಾರು 30,000 ಜನ ವಿದ್ಯಾರ್ಥಿಗಳು ಇರ್ತಾರೆ, 30,000 ಸ್ಟೂಡೆಂಟ್ಸ್. ಆ್ಯಂಡ್ ಇದು ಇಡೀ ಏಷ್ಯಾ ಖಂಡದಲ್ಲೇ ಅತ್ಯಂತ ದೊಡ್ಡ ರೆಸಿಡೆನ್ಷಿಯಲ್ ಯೂನಿವರ್ಸಿಟಿಯಾಗಿ ಖ್ಯಾತಿಯನ್ನು ಗಳಿಸಿದೆ. ಏನು ರೆಸಿಡೆನ್ಷಿಯಲ್ ಯೂನಿವರ್ಸಿಟೀಸ್ ಬರುತ್ತೆ, ಅವುಗಳ ಪಟ್ಟಿಯಲ್ಲಿ ಏಷ್ಯಾದಲ್ಲೇ ಅತ್ಯಂತ ದೊಡ್ಡದು ಈ ಬೆನಾರಸ್ ಹಿಂದೂ ಯೂನಿವರ್ಸಿಟಿ. ಆ್ಯಂಡ್ ಇದನ್ನು 1960ನಲ್ಲಿ ಸ್ಥಾಪನೆ ಮಾಡಲಾಯಿತು. ಯಾರು ಸ್ಥಾಪನೆ ಮಾಡಿದ್ದಾರೆ ಅಂತೇಳಿ ನಿಮಗೆಲ್ಲರೂ ಕೂಡ ಒಂದು ರೋಚಕ ಕಥೆಗಳು ಗೊತ್ತಿದೆ. ಏನು, ಪಂಡಿತ್ ಮದನ್ ಮೋಹನ್ ಮಾಳ್ವಿಯಾ, ಅಖಿಲ ಭಾರತ ಹಿಂದೂ ಮಹಾಸಭಾ ಅದರ ಒಂದು ಸಂಸ್ಥಾಪಕರು ಕೂಡ ಆಗಿದ್ರು, ಸ್ವತಂತ್ರ ಹೋರಾಟಗಾರರು ಕೂಡ ಆಗಿದ್ರು, ಮತ್ತು ಒಬ್ಬ ಕಾಂಗ್ರೆಸ್ ನಾಯಕ ಕೂಡ ಆಗಿದ್ರು, ಮಂದಗಾಮಿ, ಒಬ್ಬ ಮೊಡರೇಟ್ ಲೀಡರ್ ಕೂಡ ಆಗಿದ್ರು. ಪಂಡಿತ್ ಮದನ್ ಮೋಹನ್ ಮಾಳ್ವಿಯಾ ಅವರು ಇದನ್ನು ಸ್ಥಾಪನೆ ಮಾಡ್ತಾರೆ. ಬಹುತೇಕ ಜನರಿಗೆ ಗೊತ್ತಿಲ್ಲ ಮತ್ತೊಂದೇನಪ್ಪ ಅಂತ ಹೇಳಿದ್ರೆ, ಏನು ಬ್ರಿಟನ್ ದೇಶದ ಮಹಿಳೆ ಅನಿ ಬೆಸೆಂಟ್ ಇದ್ರು. ಅನಿ ಬೆಸೆಂಟ್ ಅವರು ಕೂಡ ಈ ಒಂದು BHU ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಲಿಕ್ಕೆ ಸಾಕಷ್ಟು ಕಾಂಟ್ರಿಬ್ಯೂಷನ್ ಅನ್ನು ಕೊಟ್ಟಿದ್ರು. ಸೊ ಪಂಡಿತ್ ಮದನ್ ಮೋಹನ್ ಮಾಳ್ವಿಯಾ ಮತ್ತು ಅನಿ ಬೆಸೆಂಟ್ ಇಬ್ಬರು ಸೇರಿಬಿಟ್ಟು ಇದನ್ನು ಸಂಸ್ಥಾಪನೆ ಮಾಡ್ತಾರೆ. ಅದು ಕೂಡ ಬಹಳ ಪ್ರಮುಖವಾಗಿ ನಿಮಗೆ ಗೊತ್ತಿರಬೇಕಾಗುತ್ತೆ. 1960ನಲ್ಲಿ ಅದರ ಒಂದು ರಚನೆ ಆಗಿರುತ್ತೆ. ಆ್ಯಂಡ್ ಈಗ ಅದು ಸರ್ಕಾರಿ ಒಡೆತನದಲ್ಲಿ ಬರುತ್ತೆ. BHU ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಅದರ ಹೆಸರೇ ಹೇಳುವಂತೆ ಅದು ಬೆನಾರಸ್ನಲ್ಲಿ ಕಂಡು ಬರುತ್ತೆ. ಬಟ್ ಬನಾರಸ್ ನೀವು ಕೇಳಿರ್ತೀರಾ, ಬಟ್ ಕೆಲವರು ಕನ್ಫ್ಯೂಸ್ ಮಾಡ್ಕೋಬಹುದು. ಬೇಸಿಕಲಿ ಬನಾರಸ್ ಅಂದ್ರೂ ಒಂದೇ, ವಾರಣಾಸಿ ಅಂದ್ರೂ ಕೂಡ ಒಂದೇ. ಏನು ಪ್ರಸಕ್ತವಾಗಿ ನರೇಂದ್ರ ಮೋದಿ ಅವರು ವಾರಣಾಸಿ, ಉತ್ತರ ಪ್ರದೇಶದಲ್ಲಿ ಬರ್ತಕ್ಕಂತಹ ಒಂದು ಧಾರ್ಮಿಕ ಕೇಂದ್ರ ವಾರಣಾಸಿ, ಗಂಗಾ ನದಿಯ ದಡದಲ್ಲಿ ಬರುತ್ತೆ. ಅಲ್ಲಿನ ಸಂಸದ ನರೇಂದ್ರ ಮೋದಿ ಅವರಾಗಿದ್ದಾರೆ. ಆ್ಯಂಡ್ ವಾರಣಾಸಿಗೆ ನಾವು ಕಾಶಿ ಅಂತ ಕೂಡ ಕರಿತೀವಿ. ಸೊ ಕಾಶಿ, ವಾರಣಾಸಿ, ಬನಾರಸ್ ಎಲ್ಲವೂ ಕೂಡ ಒಂದು. ಸೊ ಆ BHU ಏನಿದೆ, ಆ ವಿಶ್ವವಿದ್ಯಾನಿಲಯದ ಒಬ್ಬ ವಿದ್ಯಾರ್ಥಿಯಾಗಿದ್ದರು. ಆ್ಯಂಡ್ ಇವರು BTech ಮತ್ತು MTech ಪದವಿಯನ್ನು ಕೂಡ ಹೊಂದಿದ್ದಾರೆ, ಒಂದು ಸ್ನಾತಕೋತ್ತರ ಪದವಿಯನ್ನು ಕೂಡ ಹೊಂದಿದ್ದಾರೆ. ಸೊ ಮನೋಜ್ ಸಿನ್ಹಾ ಬಹಳ ಫೇಮಸ್. ಬಟ್ ಕೆಲವರು ಮತ್ತೊಂದು ಡೌಟನ್ನು ಕೇಳಬಹುದು, ಇಷ್ಟೊಂದು ಒಂದು ಚಾಕಚಕ್ಯತೆ ಇರ್ತಕ್ಕಂತಹ ಮನುಷ್ಯ, ಇವ್ರನ್ನ ಯಾಕೆ ಎರಡನೇ ಬಾರಿಗೆ 2019ರಲ್ಲಿ BJP ಸರ್ಕಾರ ಅಧಿಕಾರಕ್ಕೆ ಬಂದಾಗ ಯಾಕೆ ಅವ್ರನ್ನ ಮಂತ್ರಿ ಮಾಡಲಿಲ್ಲ ಅಂತ ಕೇಳಬಹುದು. ಆನ್ಸರ್ ಬಹಳ ಸಿಂಪಲ್, ಬಿಕಾಸ್ ಅವರು ಎಷ್ಟೇ ಚಾಕಚಕ್ಯತೆಯನ್ನು ಹೊಂದಿದ್ರೂ ಕೂಡ 2019ರ ಲೋಕಸಭಾ ಚುನಾವಣೆಯಲ್ಲಿ ಅವರು ಉತ್ತರ ಪ್ರದೇಶದ ಗಾಜಿಪುರ್ ಲೋಕಸಭಾ ಕ್ಷೇತ್ರದಿಂದ ಸೋಲನ್ನು ಅನುಭವಿಸಿದ್ರು. ಅವರು ಡಿಫೀಟ್ ಆದರು. ಸೊ ಹಾಗಾಗಿ ಅವರನ್ನ ಮಂತ್ರಿ ಮಾಡಲಿಲ್ಲ.
ಸೋದರನ ಮಂತ್ರಿ ಮಾಡಬಾರ್ದು ಅಂತ ಏನಿಲ್ಲ, ಮಾಡಬಹುದು. ಬಟ್ ಮುಂದಿನ 6 ತಿಂಗಳ ಒಳಗಾಗಿ ಅವರು ಯಾವುದಾದ್ರೂ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆ ನಿಂತ್ಬಿಟ್ಟು ಗೆಲ್ಲಬೇಕು, ಅಥವಾ ಅವರು ರಾಜ್ಯಸಭೆಗೆ ತಮ್ಮನ್ನು ತಾವು ಚುನಾಯಿಸ್ಕೋಬೇಕು. ಒಟ್ಟು ಅವ್ರು ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಲೇಬೇಕಾಗುತ್ತೆ. ಲೋಕಸಭಾ ಮೆಂಬರ್ ಇರಬಹುದು ಅಥವಾ ರಾಜ್ಯಸಭಾ ಮೆಂಬರ್. ಸೊ ಮನೋಜ್ ಸಿನ್ಹಾ ಅವ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ನ ತಿಳ್ಕೊಬೇಕಾಗುತ್ತೆ. ಆ್ಯಂಡ್ ಈ ಭಾಗದಲ್ಲಿ ನಿಮಗೆ ಕಾಣಿಸ್ತಾ ಇದೆ, ಬೇಸಿಕಲಿ ಗಿರೀಶ್ ಚಂದ್ರ ಮುರ್ಮು ಅವರೊಬ್ಬ IAS ಆಫೀಸರ್, ಅವರೊಬ್ಬ ಬ್ಯೂರೋಕ್ರಾಟ್, ಅವರು ಸರ್ಕಾರಿ ಒಂದು ನಾಗರಿಕ ಸೇವೆಯಲ್ಲಿ ಇದ್ದಂತಹ ವ್ಯಕ್ತಿ. ಬಟ್ ಹಾಗಾಗಿ ಏನಾಗ್ಬಿಡ್ತಪ್ಪ ಅಂತ ಹೇಳಿದ್ರೆ, ಅವರು ಅಲ್ಲಿನ ಗ್ರಾಸ್ ರೂಟ್ನಲ್ಲಿ ಈ ಜನತೆಯೊಂದಿಗೆ ವ್ಯವಹಾರ ಮಾಡೋದನ್ನ ಸ್ವಲ್ಪ ಎಡವಟ್ ಮಾಡಿಕೊಂಡ್ರು, ಅವರು ಇಂಟ್ರಾಕ್ಷನ್ ಅನ್ನು ಕಮ್ಮಿ ಮಾಡಿದ್ರು. ಸೊ ಹಾಗಾಗಿ ಒಬ್ಬ ಪೊಲಿಟಿಷಿಯನ್ ಅದಕ್ಕೆ ಸೂಕ್ತ. ಬಿಕಾಸ್ ನಮಗೆ ಗೊತ್ತಿರೋ ರೀತಿ ರಾಜಕಾರಣಿಗಳು ಅಂತ ಹೇಳಿದ್ರೆ ಅವರು ಜನರೊಂದಿಗೆ ವ್ಯವಹರಿಸತಕ್ಕಂತಹ ಕಲೆಯನ್ನು ಕರಗತ ಮಾಡ್ಕೊಂಡಿರ್ತಾರೆ. ಸೊ ಹಾಗಾಗಿ ಒಬ್ಬ IAS IPS ಆಫೀಸರ್ ಬದಲಾಗಿ ಒಬ್ಬ ರಾಜಕಾರಣಿಯನ್ನು ನೇಮಿಸಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿಕೊಂಡಿದೆ. ಆ್ಯಂಡ್ ಅದರ ಅಂಗವಾಗಿ ಮನೋಜ್ ಸಿನ್ಹಾ ಅವರ ನೇಮಕವನ್ನು ರಾಷ್ಟ್ರಪತಿಯವರು ಮಾಡಿದ್ದಾರೆ. ಈ ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ, ನಾವು ಲಾಗಿನ್ ಟು ವರ್ಚುವಲ್ ಕೋರ್ಟ್ ಟು ಪೇ ಫೈನ್ ಫಾರ್ ಟ್ರಾಫಿಕ್ ಅಫೆನ್ಸಸ್. ನೋಡಿದ್ರೆ ನಮ್ಮ ಕರ್ನಾಟಕ ಹೈಕೋರ್ಟ್, ಕರ್ನಾಟಕ ಉಚ್ಚ ನ್ಯಾಯಾಲಯದಿಂದ ಬರ್ತಿರ್ತಕ್ಕಂತಹ ಒಂದು ಸುದ್ದಿ. ಇದನ್ನು ಕೂಡ ನೀವು ಖಂಡಿತ ಗಮನಿಸಬೇಕಾಗುತ್ತೆ. ಆ್ಯಂಡ್ ಇದೇನಪ್ಪ ಅಂತ ಹೇಳಿದ್ರೆ, ಒಂದು ವರ್ಚುವಲ್ ಕೋರ್ಟನ್ನು ನಿನ್ನೆ ಪ್ರಾರಂಭ ಮಾಡಲಾಗಿದೆ. ವರ್ಚುವಲ್ ಅಂದ್ರೆ ನೀವೆಲ್ಲ ಕೇಳ್ತಾ ಇರ್ತೀರಾ, ವರ್ಚುವಲ್ ಮೀಟಿಂಗ್, ವರ್ಚುವಲ್ ಕ್ಲಾಸಸ್ ಅಂತ. ಸೊ ವರ್ಚುವಲ್ ಅಂತ ಹೇಳಿದ್ರೆ ಆನ್ಲೈನ್ನಲ್ಲಿ ನಾವು ನೈಜವಾಗಿ ಹೋಗ್ಬಿಟ್ಟು ಕೋರ್ಟ್ಗೆ ಹೋಗಿಂತನೂ ಆನ್ಲೈನ್ ಪ್ಲಾಟ್ಫಾರ್ಮ್ ಅನ್ನು ಬಳಕೆ ಮಾಡಿಕೊಂಡು ಈ ಒಂದು ಕೋರ್ಟನ್ನು ಆಕ್ಸೆಸ್ ಮಾಡೋದನ್ನ ನಾವು ವರ್ಚುವಲ್ ಕೋರ್ಟ್ಸ್ ಅಂತ ಕರಿತೀವಿ. ಆ್ಯಂಡ್ ನಿನ್ನೆ ಏನಾಯ್ತಪ್ಪ ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕ ಹೈಕೋರ್ಟ್ ಸುಮಾರು 6 ನ್ಯಾಯಾಂಗಿಕ ಸೇವೆಗಳನ್ನು ಆನ್ಲೈನ್ ಮಾಧ್ಯಮದಲ್ಲಿ ಈ ಒಂದು ತಮ್ಮ ಒಂದು ಪೋರ್ಟಲ್ ಮೂಲಕ, ವೆಬ್ಸೈಟ್ ಮೂಲಕ ಕೊಡುವುದಾಗಿ ಅದನ್ನು ಒಂದು ಲಾಂಚ್ ಮಾಡಿದ್ದಾರೆ ನಿನ್ನೆ. ಅದನ್ನು ಯಾರು ಲಾಂಚ್ ಮಾಡಿದ್ದಾರೆ ಅಂತ ಖಂಡಿತ ಪರೀಕ್ಷೆಯಲ್ಲಿ ಕೇಳಬಹುದು. ಸ್ಪೆಷಲಿ ನಮ್ಮ KPSC ಪರೀಕ್ಷೆಯಲ್ಲಿ ಕೇಳ್ತಾನೆ ಇರ್ತಾರೆ. ಯಾಕಪ್ಪ ಅಂದರೆ ಇದು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಒಂದು ವಿಚಾರ. ಆ್ಯಂಡ್ ಈ ಒಂದು ಸೇವೆಯನ್ನು ಸುಮಾರು 6 ಸೇವೆಗಳನ್ನು ಒಳಗೊಂಡಂತಹ ಈ ವರ್ಚುವಲ್ ಕೋರ್ಟನ್ನು ನಮ್ಮ ಕರ್ನಾಟಕದ ಹೈಕೋರ್ಟ್ನಲ್ಲಿ ಲಾಂಚ್ ಮಾಡಿದ್ಯಾರು ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶ DY ಚಂದ್ರಚೂಡ್. ಪ್ರತಿಯೊಬ್ಬರು ಕೂಡ ಇವರ ಹೆಸರನ್ನ ಬರ್ಕೋಬೇಕಾಗುತ್ತೆ. ಬಿಕಾಸ್ ಇವರು ನಮ್ಮ ಕರ್ನಾಟಕ ಹೈಕೋರ್ಟ್ನ ಜಡ್ಜ್ ಅಲ್ಲ, ಬದಲಾಗಿ ಸುಪ್ರೀಂ ಕೋರ್ಟ್ ಜಡ್ಜ್ ಜಸ್ಟಿಸ್ DY ಚಂದ್ರಚೂಡ್. ಆ್ಯಂಡ್ ಇವರ ಹೆಸರು ನೋಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಆ್ಯಂಡ್ ಇದರಲ್ಲಿ ಈಗ ಬೇಸಿಕಲಿ ಇದು ಹೆಂಗಪ್ಪ ಅಂತ ಹೇಳಿದ್ರೆ, ನೀವು ಟ್ರಾಫಿಕ್ ರೂಲ್ಸ್ನ ಉಲ್ಲಂಘನೆ ಮಾಡಿದ್ರಿ ಅಂತ ಹೇಳಿದ್ರೆ ಪೊಲೀಸರು ನಿಮ್ಮನ್ನು ಹಿಡಿದು ಫೈನನ್ನು ಹಾಕ್ತಾರೆ. ಬಟ್ ಆ ಫೈನನ್ನು ನೀವು ಕಟ್ಟಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮೇಲೆ ಒಂದು ಮೊಕದ್ದಮೆಯನ್ನು ಕೋರ್ಟ್ನಲ್ಲಿ ದಾಖಲಿಸಲಾಗುತ್ತೆ. ಆ್ಯಂಡ್ ನೀವು ಕೋರ್ಟಿಗೆ ಅಲೆದಾಡಬೇಕಾಗುತ್ತೆ. ಯಾವುದೋ ಒಂದು ಚಿಕ್ಕ ಒಂದು ಫೀಸ್ ಇರುತ್ತೆ, ಒಂದು ಫೈನ್ ಇರುತ್ತೆ, ಅದನ್ನು ಕಟ್ಟಲಿಕ್ಕೂ ಕೂಡ ನೀವು ಕೋರ್ಟ್ಗೆ ಅಲೆದಾಡಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಇದರಿಂದ ನಿಮಗೂ ತೊಂದರೆ ಆಗುತ್ತೆ, ಮತ್ತೆ ಪ್ರೀಶಿಯಸ್ ಜುಡಿಷಿಯಲ್ ಅವರ್ಸ್ ಕೂಡ ವೇಸ್ಟ್ ಆಗುತ್ತೆ. ಅಂದರೆ ಅಮೂಲ್ಯವಾದಂತಹ ನ್ಯಾಯಾಂಗಿಕ ಸಮಯ ವ್ಯರ್ಥ ಆಗುತ್ತೆ. ಸೊ ಅದನ್ನು ತಪ್ಪಿಸಬೇಕು ಅಂತ ಹೇಳಿ ನಿಮ್ಮ ಮೇಲೆ ಅಷ್ಟೊಂದು ಗುರುತರವಾದಂತಹ ಅಪರಾಧಗಳಿಲ್ಲ, ಅಂದರೆ ಆರೋಪಗಳಿಲ್ಲ, ಅಂದರೆ ಯಾವುದೋ ಒಂದು ಸೀರಿಯಸ್ ಅಫೆನ್ಸಸ್ ನೀವು ಮಾಡಿಲ್ಲ ಅಂತ ಹೇಳಿದ್ರೆ, ಸಿಂಪಲ್ ಆಗಿ ನಾವು ಹೆಲ್ಮೆಟ್ ಹಾಕ್ದೆಲ್ಲ ಹೋಗಿದ್ದೀರಾ, ಸಿಗ್ನಲ್ ಜಂಪ್ ಮಾಡಿದ್ದೀರಾ, ಇಂತಹ ಕೆಲವೊಂದು ಚಟುವಟಿಕೆಗಳಿಗೆ ಆನ್ಲೈನ್ನಲ್ಲೇ ನೀವು ನಿಮ್ಮ ದಂಡವನ್ನು ಪಾವತಿ ಮಾಡಿಬಿಟ್ಟು ನಿಮ್ಮ ಕೇಸನ್ನು ಬರಖಾಸ್ತು ಮಾಡ್ಕೋಬಹುದು, ಅದನ್ನು ಕ್ಲೋಸ್ ಮಾಡ್ಕೋಬಹುದು. ಸೊ ಅಂತಹ ಒಂದು ಫೆಸಿಲಿಟಿನ ಕೊಡಲಾಗ್ತಿದೆ. ಅಷ್ಟೇ ಅಲ್ಲ, ಆನ್ಲೈನ್ನಲ್ಲೇ ಕೆಲವು ಮೊಕದ್ದಮೆಯನ್ನು ದಾಖಲಿಸದಿರ್ಬೋದು, ನಿಮ್ಮ ಒಂದು ಕೇಸ್ನಲ್ಲಿ ನೀಡಿದಂತಹ ತೀರ್ಪಿನ ಒಂದು ಪ್ರತಿಯನ್ನು ಆನ್ಲೈನ್ನಲ್ಲೇ ಪಡ್ಕೋಬಹುದು. ಇಂತಹ ಕೆಲಸಗಳನ್ನು ಕೂಡ ನೀವು ಇನ್ನು ಮುಂದೆ ಆನ್ಲೈನ್ನಲ್ಲಿ ಮಾಡಬಹುದು. ಇದನ್ನು ಕರ್ನಾಟಕ ಹೈಕೋರ್ಟ್ ಜಾರಿಗೆ ತರ್ತಾ ಇದೆ. ಆ್ಯಂಡ್ DY ಚಂದ್ರಚೂಡ್ ಸುಪ್ರೀಂ ಕೋರ್ಟ್ ಜಡ್ಜ್ ಇದನ್ನು ಜಾರಿಗೊಳಿಸಿದ್ದಾರೆ. ಆ್ಯಂಡ್ ಮತ್ತೊಂದು ವಿಚಾರ ಗೊತ್ತಿರಬೇಕು ನಿಮಗೆ, ಸುಪ್ರೀಂ ಕೋರ್ಟ್ನಲ್ಲಿ ಇ ಕೋರ್ಟ್ಸ್ ಕಮಿಟಿ ಅಂತೇಳಿ ಒಂದು ಕಮಿಟಿ ಕಾಣಕ್ಕೆ ಸಿಗುತ್ತೆ. ನೋಟ್ ಮಾಡ್ಕೊಳ್ಳಿ ದಯವಿಟ್ಟು. ಇ ಕೋರ್ಟ್ಸ್ ಕಮಿಟಿ. ಇ ಕೋರ್ಟ್ ಅಂದ್ರೆ ಏನು? ಎಲೆಕ್ಟ್ರಾನಿಕ್ ಕೋರ್ಟ್ ಕಮಿಟಿ. ಅಂದರೆ ಈ ಒಂದು ಆನ್ಲೈನ್ನಲ್ಲಿ ಈ ನ್ಯಾಯಾಂಗಿಕ ಸೇವೆಯನ್ನು ಕೊಡುವಂತಹ ದೃಷ್ಟಿಯಿಂದ ಈ ಒಂದು ಸಮಿತಿಯನ್ನ ಸುಪ್ರೀಂ ಕೋರ್ಟ್ನಲ್ಲಿ ರಚನೆ ಮಾಡಲಾಗಿದೆ. ಆ ಒಂದು ಸಮಿತಿಯ ಮುಖ್ಯಸ್ಥರು ಕೂಡ ಜಸ್ಟಿಸ್ DY ಚಂದ್ರಚೂಡ್ ಅವರಾಗಿದ್ದಾರೆ. ಇದು ಕೂಡ ಬಹಳ ಪ್ರಮುಖವಾಗಿರುತ್ತೆ. ನೀವು ಕೂಡ ಆ ಚಿಕ್ಕ ಪುಟ್ಟ ಮ್ಯಾಟರ್ಸ್ ಇತ್ತು ನಿಮಗೆ ಅಂತ ಹೇಳಿದ್ರೆ, ನೀವು ಈ ಒಂದು ವರ್ಚುವಲ್ ಕೋರ್ಟನ್ನು ಆಕ್ಸೆಸ್ ಮಾಡುವ ಮೂಲಕ ಇದರ ಪ್ರಯೋಜನವನ್ನು ಪಡ್ಕೋಬಹುದಾಗುತ್ತೆ. ಆ್ಯಂಡ್ ಈ ಭಾಗದಲ್ಲಿ ನಿಮಗೆ ಕಾಣಿಸ್ತಾ ಇದೆ vcourts.gov.in vcourts.gov.in ಅನ್ನುವಂತಹ ಒಂದು ಜಾಲತಾಣವನ್ನು ನೀವು ಭೇಟಿ ಕೊಟ್ಟರೆ ನಿಮಗೆ ಇಂತಹ ಸೇವೆಗಳು ಲಭ್ಯವಾಗುತ್ತೆ. ಬಹಳ ಇಂಪಾರ್ಟೆಂಟ್. ಇದರಿಂದ ನಮ್ಮ ಒಂದು ನ್ಯಾಯಾಂಗ ವ್ಯವಸ್ಥೆ ಮೇಲೆ ಇದ್ದಂತಹ ಹೊರೆ, ಬರ್ಡನ್ ಕಮ್ಮಿ ಆಗುತ್ತೆ. ನಿಮಗೊಂದು ವಿಚಾರ ಗೊತ್ತಿರಬೇಕು, ಇವತ್ತಿಗೂ ಕೂಡ ಸಹಸ್ರಾರು ಕೇಸ್ಗಳು ನಮ್ಮ ದೇಶದ ವಿವಿಧ ಹಂತದಲ್ಲಿ ಇದ್ದಾವೆ, ವಿವಿಧ ಹಂತದ ನ್ಯಾಯಾಲಯಗಳಲ್ಲಿ ಪೆಂಡಿಂಗ್ ಆಗಿದ್ದಾವೆ. ಇಂತಹ ಚಿಕ್ಕ ಪುಟ್ಟ ಪ್ರಕರಣಗಳನ್ನು ಆನ್ಲೈನ್ನಲ್ಲೇ ವಿಲೇವರಿ ಮಾಡಿಬಿಟ್ರು ಅಂತ ಹೇಳಿದ್ರೆ ನಮ್ಮ ರಿಯಲ್ ಕೋರ್ಟ್ಸ್ನಲ್ಲಿ ಈ ಒಂದು ಬರ್ಡನ್ ಕಮ್ಮಿ ಆಗುತ್ತೆ. ಇದಕ್ಕೆ ಅಡಿಷನಲ್ ಆಗಿ ಕೆಲವೊಂದು ಡೀಟೇಲ್ಸ್ನ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ. NLSA ಅನ್ನುವಂತಹ ಒಂದು ವಿಷಯದ ಬಗ್ಗೆ ಕೂಡ ಇವತ್ತು ಮಾತಾಡೋಣ. NLSA ಅಂತ ಹೇಳಿದ್ರೆ ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ, ಅತ್ಯಂತ ಪ್ರಮುಖವಾಗಿರುತ್ತೆ. ರಾಷ್ಟ್ರೀಯ ನ್ಯಾಯಾಂಗಿಕ ಸೇವೆ ಪ್ರಾಧಿಕಾರ ಅಂತ ಕರಿಬಹುದು. ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ. ಆ್ಯಂಡ್ ಇದನ್ನು 1987ನೇ ಇಸ್ವಿಯಲ್ಲಿ ಇದನ್ನು ಸ್ಥಾಪನೆ ಮಾಡಲಾಯಿತು. ನಿಮಗೆಲ್ಲ ಗೊತ್ತಿರಬೇಕು. LSA ಆ್ಯಕ್ಟ್
1987. ಇದನ್ನು ಸ್ಥಾಪನೆ ಮಾಡಿದ್ದು 1987 ಅನ್ನೋಕ್ಕಿಂತನೂ ಇದಕ್ಕೆ ಸಂಬಂಧಪಟ್ಟಂಥ ಕಾಯ್ದೆಯನ್ನು ಜಾರಿಗೆ ತಂದಿದ್ದು 1987 ಅಂತ ಗೊತ್ತಿರಬೇಕಾಗುತ್ತೆ. ನೋಡಿ, ಯಾವುದಾದ್ರೂ ಒಂದು ಸಂಸ್ಥೆಯನ್ನು ಈ ಸಂಸತ್ತಿನ ಕಾಯ್ದೆ ಪಾರ್ಲಿಮೆಂಟರಿ ಆಕ್ಟ್ ಮೂಲಕ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ಸಂಸ್ಥೆಯನ್ನು ನಾವು ಸ್ಟ್ಯಾಚ್ಯುಟರಿ ಬಾಡಿ ಅಂತ ಕರಿತೀವಿ. ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, ಬಿಕಾಸ್ ಹಲವಾರು ಬಾರಿ ಕೇಳ್ತಾರೆ ಯಾವುದೋ ಒಂದು ಸಂಸ್ಥೆಯನ್ನು ಕೊಟ್ಬಿಟ್ಟು ಇದು ಸ್ಟ್ಯಾಚ್ಯುಟರಿ ಬಾಡಿನೋ, ಕಾನ್ಸ್ಟಿಟ್ಯೂಷನಲ್ ಬಾಡಿನೋ ಅಥವಾ ಕೇವಲ ಒಂದು ಎಕ್ಸಿಕ್ಯೂಟಿವ್ ಬಾಡಿನೋ ಅಂತ ಕೇಳ್ತಾ ಇರ್ತಾರೆ. ನಿಮಗೆ ಯಾವಾಗಲೂ ಕೂಡ ಗೊತ್ತಿರಬೇಕು, ಈ NLSA ಏನಿದೆ, ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ, ಇದನ್ನ 1987 ಲೀಗಲ್ ಸರ್ವಿಸಸ್ ಅಥಾರಿಟಿ ಆಕ್ಟ್ ಅಥವಾ ನ್ಯಾಯಾಂಗಿಕ ಸೇವೆ ಪ್ರಾಧಿಕಾರಗಳ ಕಾಯ್ದೆ ಅನ್ನುವಂತಹ ಕಾಯ್ದೆ ಅಡಿಯಲ್ಲಿ ಸ್ಥಾಪನೆ ಮಾಡಿರೋ ಕಾರಣದಿಂದ ಅದನ್ನು ನಾವು ಸ್ಟ್ಯಾಚ್ಯುಟರಿ ಬಾಡಿ ಅಂತ ಕರಿತೀವಿ. ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ ಸ್ಟ್ಯಾಚ್ಯುಟರಿ ಬಾಡಿ ಅಂತ ಬರ್ಕೊಳ್ಳಿ. ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ಅದನ್ನ ಶಾಸನಬದ್ಧ ಸಂಸ್ಥೆ ಅಂತ ಬರ್ಕೋಬಹುದು. ಸೊ ಸಾಂವಿಧಾನಿಕ ಸಂಸ್ಥೆ, ಶಾಸನಬದ್ಧ ಸಂಸ್ಥೆ, ಹೀಗೆ ಡಿಫ್ರೆಂಟ್ ಟೈಪ್ಸ್ ಬರ್ತಾ ಹೋಗುತ್ತೆ. ಬಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಬಂದ್ಬಿಟ್ಟು ಒಂದು ಶಾಸನಬದ್ಧ ಸಂಸ್ಥೆ ಅಥವಾ ಸ್ಟ್ಯಾಚ್ಯುಟರಿ ಬಾಡಿ. ಅದನ್ನು 1987 ಆಕ್ಟ್ನ ಅಡಿಯಲ್ಲಿ ಮಾಡಲಾಗುತ್ತೆ. ಆ್ಯಂಡ್ ನೀವು ಕೇಳಬಹುದು ಉದ್ದೇಶ ಏನು, ಈ NLSA ಉದ್ದೇಶ ಏನು? ಅದರ ಹೆಸರು ಹೇಳುವಂತೆ ಅದೊಂದು ನ್ಯಾಯಾಂಗಿಕ ಒಂದು ಸೇವೆಯನ್ನು ಕೊಡಲಿಕ್ಕೆ ಬಳಕೆ ಮಾಡ್ತಕ್ಕಂತಹದ್ದು. ಅದು ಮೂಲತಃ ಈ ಲೋಕ್ ಅದಾಲತ್ಸ್ ಏನಿದ್ದಾವೆ, ಲೋಕ್ ಅದಾಲತ್ ಬಗ್ಗೆ ಕೂಡ ನಾನು ಹಿಂದೆ ಹೇಳಿದ್ದೇನೆ. ನಮ್ಮ ಭಾರತೀಯ ಸಂವಿಧಾನದಲ್ಲಿ ಒಂದು ಪ್ರತ್ಯೇಕವಾದಂತಹ ಚಾಪ್ಟರ್ ಬರುತ್ತೆ ಈ ಲೋಕ್ ಅದಾಲತ್ಸ್ ಬಗ್ಗೆ. ಸೊ ಲೋಕ್ ಅದಾಲತ್ ಅಂತ ಹೇಳಿದ್ರೆ ಈ ಆರ್ಬಿಟ್ರೇಷನ್ ಅಥವಾ ಸಂಧಾನಗಳ ಮೂಲಕ ಯಾವುದೋ ಒಂದು ಡಿಸ್ಪ್ಯೂಟ್ ಅನ್ನ, ವಿವಾದವನ್ನ ಬಗೆಹರಿಸಿಕೊಳ್ಳೋದು, ಅದನ್ನ ಈ ಲೋಕ್ ಅದಾಲತ್ನಲ್ಲಿ ಮಾಡಲಾಗುತ್ತೆ. ಇದು ಬಹಳ ಪ್ರಮುಖವಾಗಿ ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ಈ ಲೋಕ್ ಅದಾಲತ್ನ ಪ್ರಮೋಟ್ ಮಾಡುವಂತಹ ದೃಷ್ಟಿಯಿಂದ NLSA ನ ಬಳಸಲಾಗುತ್ತೆ, ಅದರ ಒಂದು ಸಹಾಯವನ್ನು ಪಡ್ಕೊಳ್ಳಲಾಗುತ್ತೆ. ಅಂಡ್ ಅಷ್ಟೇ ಅಲ್ಲ, ಉಚಿತವಾದಂತಹ ನ್ಯಾಯಾಂಗಿಕ ಸೇವೆ, ಫ್ರೀ ಲೀಗಲ್ ಏಡ್, ಅಂದರೆ ಯಾರು ಎಲಿಜಿಬಲ್ ಪರ್ಸನ್ಸ್ ಇರ್ತಾರೆ ಅವರಿಗೆ ಉಚಿತವಾದಂತಹ ನ್ಯಾಯಾಂಗಿಕ ಸೇವೆಯನ್ನು, ಈ ಲಾಯರ್ಗಳ ಒಂದು ಸೇವೆಯನ್ನು ಇರಬಹುದು, ಅವುಗಳನ್ನ ಕೊಡಲಿಕ್ಕೆ ಕೂಡ ಈ NLSA ಬಳಕೆ ಮಾಡಲಾಗುತ್ತೆ. ನಿಮಗೊಂದು ವಿಚಾರ ಗೊತ್ತಿರಬೇಕು, ನಮ್ಮ DPSP ಕೆಳಭಾಗದಲ್ಲಿ ನಿಮಗೆ ಕಾಣಿಸ್ತಾ ಇದೆ. DPSP ಅಂದ್ರೇನು? ಬಹಳ ಸಿಂಪಲ್, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಪ್ರತಿಯೊಬ್ಬರು ಕೂಡ ಕೇಳಿರ್ತೀರಾ. ಆರ್ಟಿಕಲ್ 36 ಇಂದ ಆರ್ಟಿಕಲ್ 51 ವರೆಗೂ ಕಾಣಿಸ್ಕೊಳ್ಳುತ್ತೆ ನಮ್ಮ ಭಾರತೀಯ ಸಂವಿಧಾನದಲ್ಲಿ. 36 ರಿಂದ 51ನೇ ವಿಧಿ ಒಳಗಡೆ. ನಾವು ಕನ್ನಡದಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂತ ಕರಿತೀವಿ. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ವೆರಿ ಇಂಪಾರ್ಟೆಂಟ್. ಅಂಡ್ ಇದರಲ್ಲಿ ನಮಗೆ ಪ್ರಮುಖವಾಗಿ ಆರ್ಟಿಕಲ್ 39A ಕಂಡು ಬರುತ್ತೆ. 39A ಅನ್ನುವಂತಹ ಒಂದು ವಿಧಿ ಕಾಣಿಸ್ಕೊಳ್ಳುತ್ತೆ. ಆ ವಿಧಿ ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ ಫ್ರೀ ಲೀಗಲ್ ಏಡ್ ಅಂತ ಹೇಳುತ್ತೆ. ಸೊ ಉಚಿತವಾಗಿ ಈ ಒಂದು ನ್ಯಾಯಾಂಗಿಕ ಸೇವೆಯನ್ನು ಕೊಡಬೇಕು ಅಂತ ಹೇಳಿದ್ದೆ. ಯಾವೊಬ್ಬ ಬಡ ವ್ಯಕ್ತಿ ಇದ್ದಾನೆ, ಆತನಿಗೆ ಕೋರ್ಟ್ನಲ್ಲಿ ಒಬ್ಬ ಲಾಯರ್ನ ಇಡಲಿಕ್ಕೆ ಹಣ ಇಲ್ಲ. ಸೊ ಅಂಥವನಿಗೆ ಈ ಒಬ್ಬ ಸರ್ಕಾರಿ ಅಭಿಯೋಜಕರು, ಒಬ್ಬ ಸರ್ಕಾರಿ ವಕೀಲರನ್ನ ನೇಮಿಸ್ಕೊಡ್ಬೇಕು ಅನ್ನೋದನ್ನ ಈ ಒಂದು ಆರ್ಟಿಕಲ್ 39 ಹೇಳುತ್ತೆ. ಬಟ್ ಇದು ನಮ್ಮ ಮೂಲ ಸಂವಿಧಾನದಲ್ಲಿ ಇರಲಿಲ್ಲ. ನಿಮಗೆ ಯಾವುದೇ ಒಂದು ಆರ್ಟಿಕಲ್ ಮುಂದೆ ABC ಅಂತ ಬಂದರೆ ಒಂದು ವಿಚಾರ ನಿಮಗೆ ಗೊತ್ತಿರಬೇಕು, ಅದು ಮೂಲ ಸಂವಿಧಾನದಲ್ಲಿ ಇರಲಿಲ್ಲ. ಅದನ್ನು ತಿದ್ದುಪಡಿ ಮಾಡಿಬಿಟ್ಟು ಆ್ಯಡ್ ಮಾಡಲಾಗಿದೆ. ಫಾರ್ ಎಕ್ಸಾಂಪಲ್ 51A ಫಂಡಮೆಂಟಲ್ ಡ್ಯೂಟೀಸ್ ಏನು ಬರುತ್ತೆ, ಅದು ಕೂಡ ಹೊಸದಾಗಿ ಆ್ಯಡ್ ಮಾಡಿರತಕ್ಕಂತಹದ್ದು. ಸೊ ಆ್ಯಡ್ ಮಾಡಿದಾಗ ಅವರು A ಅಥವಾ B ಅಥವಾ C ಈ ಥರ ಆ್ಯಡ್ ಮಾಡ್ತಾ ಹೋಗ್ತಾರೆ ಪ್ರತಿಯೊಂದು ಒಂದು ಕ್ಲಾಸಿಗೂ ಕೂಡ. ಆ್ಯಂಡ್ ಈ 39A ಯಾವಾಗ ಆ್ಯಡ್ ಮಾಡಲಾಯ್ತಪ್ಪ ಅಂತ ಹೇಳಿದ್ರೆ 1976ನೇ ಇಸ್ವಿಯಲ್ಲಿ ಇಂದಿರಾ ಗಾಂಧಿ ಅವರು 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್, ನಮ್ಮ ಸಂವಿಧಾನಕ್ಕೆ 42ನೇ ತಿದ್ದುಪಡಿ ಕಾಯ್ದೆಯನ್ನು ಜಾರಿಗೊಳಿಸ್ತಾರೆ 1976ನಲ್ಲಿ. ಆ ಮೂಲಕ ಈ 39A ಅನ್ನುವಂತಹ ಹೊಸ ಒಂದು ಕ್ಲಾಸನ್ನು ಕೂಡ ಆ್ಯಡ್ ಮಾಡಲಾಗುತ್ತೆ. ಸೊ ಅದರಲ್ಲಿ ನಮ್ಮ NLSA ಆ್ಯಕ್ಟ್ ಮಾಡುತ್ತೆ. ಆ್ಯಂಡ್ ಬಹಳ ಬಾರಿ NLSA ಕುರಿತು ಕೇಳ್ತಕ್ಕಂತಹ ಪ್ರಶ್ನೆ ಅಂತ ಹೇಳಿದ್ರೆ ಈ NLSAಯ ಮುಖ್ಯಸ್ಥರು ಯಾರು, ಹೂ ಇಸ್ ದ ಚೇರ್ಪರ್ಸನ್ ಆಫ್ NLSA ಅಂತ ಪ್ರತಿ ಬಾರಿ ಕೇಳ್ತಾ ಇರ್ತಾರೆ. ನೋಡಿ, ಸ್ವಲ್ಪ ಟ್ರಿಕಿ ಇದೆ. ಬಿಕಾಸ್ ನೀವು ವಿಕಿಪೀಡಿಯಾನ ತೆಗೆದು ನೋಡಿದ್ರು ಅಥವಾ ನೀವು ಯಾವುದೇ ಒಂದು ಸಂವಿಧಾನದ ಪುಸ್ತಕವನ್ನು ತೆಗೆದು ನೋಡಿದ್ರು ಕೂಡ ಅಲ್ಲಿ 2 ಹುದ್ದೆಗಳು ಬರುತ್ತೆ. ಒಂದು ಪೇಟ್ರನ್ ಇನ್ ಚೀಫ್ ಅಂತ ಹೇಳಿ, ಅಂದರೆ ಅದರ ಒಂದು ಮುಖ್ಯಸ್ಥರು, ಕಂಪ್ಲೀಟ್ ಅದರ ಒಂದು ಮುಖ್ಯಸ್ಥರು ಅಂತ ಹೇಳಿ ಪೇಟ್ರನ್ ಇನ್ ಚೀಫ್ ಬರುತ್ತೆ. ಆ್ಯಂಡ್ ಕೆಳಭಾಗದಲ್ಲಿ ಎಕ್ಸಿಕ್ಯೂಟಿವ್ ಚೇರ್ಮನ್ ಅಂತ ಬರುತ್ತೆ. ಇದನ್ನ ಕೇವಲ ನಾವು ಮುಖ್ಯಸ್ಥರು ಅಥವಾ ಅಧ್ಯಕ್ಷರು ಅಂತ ಕರಿಬಹುದು. ನೋಡಿ, ಯಾವಾಗಲೂ ಕೂಡ ಈ ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿಯ ಪೇಟ್ರನ್ ಇನ್ ಚೀಫ್ ಯಾರಾಗಿರ್ತಾರಪ್ಪ ಅಂತ ಹೇಳಿದ್ರೆ ನಮ್ಮ ಸುಪ್ರೀಂ ಕೋರ್ಟ್ನ CJI. ಯಾವಾಗಲೂ ಕೂಡ ಸುಪ್ರೀಂ ಕೋರ್ಟ್ನ ಅತ್ಯಂತ ಹಿರಿಯ ವಕೀಲ, ಹಿರಿಯ ನ್ಯಾಯಾಧೀಶರು CJI ಆಗಿರ್ತಾರೆ. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಥವಾ ಕನ್ನಡದಲ್ಲಿ ನಾವು ಮುಖ್ಯ ನ್ಯಾಯಮೂರ್ತಿ ಅಂತ ಕರಿತೀವಿ. ಪ್ರಸಕ್ತವಾಗಿ ಶರದ್ ಅರವಿಂದ್ ಬೋಬ್ಡೆ ಅವರಿದ್ದಾರೆ, SA ಬೋಬ್ಡೆ, ಜಸ್ಟಿಸ್ SA ಬೋಬ್ಡೆ ಅವರು. ಸೊ ಅವರು ನಮ್ಮ NLSAಯ ಪೇಟ್ರನ್ ಇನ್ ಚೀಫ್ ಆಗಿರ್ತಾರೆ. ಬಟ್ ಅದರ ಮುಖ್ಯಸ್ಥರು ಯಾರಾಗಿರ್ತಾರಪ್ಪ, ಅದನ್ನ ಮಾಮೂಲಿಯಾಗಿ ನಿರ್ವಹಣೆ ಮಾಡೋರು ಅಂತ ಹೇಳಿದ್ರೆ ಈ CJI ಅವ್ರನ್ನ ಹೊರತುಪಡಿಸ್ಬಿಟ್ಟು ಯಾರು 2ನೇ ಅತ್ಯಂತ ಹಿರಿಯ ನ್ಯಾಯಾಧೀಶರು ಇರ್ತಾರೆ, ಸೆಕೆಂಡ್ ಸೀನಿಯರ್ ಮೋಸ್ಟ್ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್,
ಅವರು ಯಾವಾಗಲೂ ಕೂಡ ಒಂದು NLSA ಎಕ್ಸಿಕ್ಯೂಟಿವ್ ಚೇರ್ಮನ್ ಆಗಿರ್ತಾರೆ. ಸೊ ನೀವು ಪ್ರಶ್ನೆನ ನೀಟಾಗಿ ಗಮನಿಸಬೇಕಾಗುತ್ತೆ. ಪೇಟ್ರನ್ ಇನ್ ಚೀಫ್ ಅಂತ ಕೇಳಿದ್ರೆ ಯಾವಾಗಲೂ ಕೂಡ CJA ಅವರ ಹೆಸರನ್ನ ಹಾಕಬೇಕಾಗುತ್ತೆ. ಒಂದು ವೇಳೆ ಎಕ್ಸಿಕ್ಯೂಟಿವ್ ಚೇರ್ಮನ್ ಅಂತ ಹೇಳಿದ್ರೆ ಪ್ರಸಕ್ತವಾಗಿ ಯಾರು ಸೆಕೆಂಡ್ ಸೀನಿಯರ್ ಮೋಸ್ಟ್ ಇದ್ದಾರೆ ಅವರ ಹೆಸರನ್ನ ಹಾಕಬೇಕಾಗುತ್ತೆ. ಆ್ಯಂಡ್ ಕರೆಂಟ್ಲಿ ನಮ್ಮ NLSA ಚೇರ್ಮನ್ ಬಂದ್ಬಿಟ್ಟು ನ್ಯಾಯಮೂರ್ತಿ ಜಸ್ಟಿಸ್ NV ರಮಣ ಅವರು. ದಯವಿಟ್ಟು ನೋಟ್ ಮಾಡ್ಕೋಬೇಕಾಗುತ್ತೆ. ನಾನು ಆಗಲೇ ತಾನೆ DY ಚಂದ್ರಚೂಡ್ ಅವ್ರ ಬಗ್ಗೆ ಮಾತಾಡಿದೆ, ಈಗ NV ರಮಣ ಅವ್ರ ಬಗ್ಗೆ ಮಾತಾಡ್ತಿದ್ದೀನಿ. ಇವರು ಪ್ರಸಕ್ತವಾಗಿ NLSA ಚೇರ್ಮನ್ ಆಗಿದ್ದಾರೆ. ಬಿಕಾಸ್ ಅವರು ಶರದ್ ಅರವಿಂದ್ ಬೋಬ್ಡೆ ಅವರ ಹೊರತುಪಡಿಸಿಬಿಟ್ಟು 2ನೇ ಅತ್ಯಂತ ಹಿರಿಯ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿದ್ದಾರೆ. ಸೊ NV ರಮಣ ಅವರ ಹೆಸರನ್ನು ನೋಟ್ ಮಾಡ್ಕೊಳ್ತಾ ಮುಂದಿನ ಸುದ್ದಿ ಅಂತ ಗಮನ ಹರಿಸೋಣ. ಪರೀಕ್ಷೆಯಲ್ಲಿ ಬಹಳ ಬಾರಿ ಕೇಳ್ಬಿಡ್ತಾರೆ, ತುಂಬಾ ಟ್ರಿಕಿ ಕ್ವಶನ್ ಆಗಿರುತ್ತೆ. ಮುಂದಿನ ಸುದ್ದಿ ಹೇಳುತ್ತೆ, ಮಡ್ರಾಸ್ ಹೈಕೋರ್ಟ್ ಆರ್ಡರ್ಸ್ ಪತಂಜಲಿ ಟು ಪೇ 10 lakh rupees. ನೋಡಿ, ಇದನ್ನೇ ಪತಂಜಲಿ ಆಯುರ್ವೇದ ಸಂಸ್ಥೆ ಏನಿದೆ, ಸೊ ಅವರ ಮೇಲೆ ಮಡ್ರಾಸ್ ಉಚ್ಚ ನ್ಯಾಯಾಲಯ ಸುಮಾರು 10 ಲಕ್ಷ ರೂಪಾಯಿಗಳ ಒಂದು ದಂಡವನ್ನು ವಿಧಿಸಿಬಿಟ್ಟು ಆದೇಶವನ್ನು ಹೊರಡಿಸಿದೆ. ನಿಮಗೆಲ್ಲ ಗೊತ್ತು, ಪತಂಜಲಿ ಆಯುರ್ವೇದ ಅಂತಕ್ಕಂತಹದ್ದು ಮೂಲತಃ ಒಂದು ಆಯುರ್ವೇದಿಕ್ ಉತ್ಪಾದನೆಗಳನ್ನ ಮಾಡ್ತಕ್ಕಂತಹ ಸಂಸ್ಥೆಯಾಗಿದ್ದು, ಆ್ಯಂಡ್ ಈಗ ಅವರು ಬಹಳಷ್ಟು ರಂಗಗಳಿಗೆ ವ್ಯಾಪಿಸ್ಕೊಂಡಿದ್ದಾರೆ. ನೀವು ಒಂದು ಪತಂಜಲಿ ಸ್ಟೋರ್ಗೆ ಭೇಟಿಯನ್ನು ನೀಡಿ ನೋಡಿದ್ರಿ ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ಬೇರೆ ಬೇರೆ ರೀತಿಯಾದಂತಹ ವೆರೈಟೀಸ್ ಕಾಣಕ್ಕೆ ಸಿಗುತ್ತೆ, ಒಂದು ಮರ್ಕೆಂಡೈಸಸ್ ಕಾಣಕ್ಕೆ ಸಿಗುತ್ತೆ, ಬೇರೆ ಬೇರೆ ವೆರೈಟೀಸ್ ಎಲ್ಲ ರೀತಿಯಾದಂತಹ ವಸ್ತುಗಳು. ಆ್ಯಂಡ್ ಪತಂಜಲಿ ಆಯುರ್ವೇದಕ್ಕೆ ನಿನ್ನೆ 10 ಲಕ್ಷ ರೂಪಾಯಿ ದಂಡವನ್ನು ಹೈಕೋರ್ಟ್ ವಿಧಿಸಿದೆ, ಮದ್ರಾಸ್ ಹೈಕೋರ್ಟ್. ಯಾಕೆ ಅಂತ ನೋಡ್ತಾ ಹೋಗೋಣ. ಬೇಸಿಕಲಿ ಒಂದು ಕೇಸನ್ನು ಅದ್ರ ಮೇಲೆ ಫೈಲ್ ಮಾಡಲಾಗಿದ್ದು, ನೀವು ಇವಾಗದಲ್ಲಿ ಕಾಣಿಸ್ಕೊಳ್ತಾ ಇರೋ ರೀತಿ ಒಂದು ಚೆನ್ನೈ ಮೂಲದ ಖಾಸಗಿ ಕಂಪನಿಯೊಂದು ಕೋರೋನಿಲ್ ಅನ್ನುವಂತಹ ಒಂದು ಉತ್ಪಾದನವನ್ನು 1993ನೇ ಇಸ್ವಿಯಿಂದನೂ ಕೂಡ ಸಿದ್ಧಪಡಿಸ್ತಾ ಇತ್ತು. 1993 ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ಅರುದ್ರ ಇಂಜಿನಿಯರ್ಸ್ ಅಂತಕ್ಕಂತಹ ಒಂದು ಸಂಸ್ಥೆ, ಅವರು ಈ ಭಾಗದಲ್ಲಿ ಕಾಣಿಸ್ತಿರೋ ರೀತಿ ಕೆಲವು ಉತ್ಪನ್ನಗಳನ್ನು, ಕ್ಲೀನಿಂಗ್ ಉತ್ಪನ್ನಗಳನ್ನು ಈ ಕೋರೋನಿಲ್ ಅನ್ನುವಂತಹ ಒಂದು ಬ್ರ್ಯಾಂಡ್ ನೇಮ್ನೊಂದಿಗೆ ಉತ್ಪಾದನೆ ಮಾಡ್ತಾ ಇದ್ರು 1993 ಇಂದ. ಆ್ಯಂಡ್ ಮತ್ತೊಂದು ವಿಚಾರನಪ್ಪ ಅಂತ ಹೇಳಿದ್ರೆ ಅದಕ್ಕೆ ಅವರು ಟ್ರೇಡ್ ಮಾರ್ಕನ್ನು ಕೂಡ ಮಾಡಿಸ್ಕೊಂಡಿದ್ರು. ನೀವು ಕೂಡ ಗಮನಿಸ್ತಾ ಇರ್ಬೋದು, ಕೆಲವೊಂದು ಬ್ರ್ಯಾಂಡ್ಗಳ ಮೇಲೆ ಟಾಪಲ್ಲಿ ಚಿಕ್ಕದಾಗೆ TM ಅಂತ ಬರೆದಿರ್ತಾರೆ. TM ಅಂತ ಹೇಳಿದ್ರೆ ಟ್ರೇಡ್ ಮಾರ್ಕ್. ಒಂದು ವೇಳೆ ಅವರು ತಮ್ಮ ಒಂದು ಬ್ರ್ಯಾಂಡ್ನ ಹೆಸರನ್ನ ಟ್ರೇಡ್ ಮಾರ್ಕ್ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಬೇರೆ ಯಾವುದೇ ಕಂಪನಿ ಕೂಡ ಆ ಒಂದು ಉತ್ಪನ್ನದ ಅಥವಾ ಆ ಒಂದು ಬ್ರ್ಯಾಂಡ್ನ ಹೆಸರನ್ನ ಬಳಕೆ ಮಾಡುವಂತಿಲ್ಲ. ಬಟ್ ಇದನ್ನ ಉಲ್ಲಂಘನೆ ಮಾಡಿಬಿಟ್ಟು ಪತಂಜಲಿ ಅವರು ಇತ್ತೀಚೆಗೆ ತಾವು ಬಿಡುಗಡೆ ಮಾಡಿದಂತಹ ಒಂದು ಟ್ಯಾಬ್ಲೆಟ್ನ ಹೆಸರನ್ನ ಕೋರೋನಿಲ್ ಅಂತ ಇಟ್ಟಿದ್ರು. ಬಟ್ ಇದು ಈ ಒಂದು ಕಂಪನಿಯ ಟ್ರೇಡ್ ಮಾರ್ಕನ್ನು ಉಲ್ಲಂಘನೆ ಆಗಿತ್ತು. ಸೊ ಹಾಗಾಗಿ ಅವರು ಕೇಸನ್ನು ರಿಜಿಸ್ಟರ್ ಮಾಡಿದ್ರು. ಆ್ಯಂಡ್ ಅದರ ವಿಚಾರಣೆ ನಡೆಸಿದಂತಹ ಮಡ್ರಾಸ್ ಹೈಕೋರ್ಟ್ ಒಂದು ಚೀಮಾರಿಯನ್ನು ಕೂಡ ಹಾಕಿದೆ. ಯಾಕಪ್ಪ ಅಂತ ಹೇಳಿದ್ರೆ ನೋಡಿ, ಪ್ರಸಕ್ತವಾಗಿ ಕೊರೋನಾ ವೈರಸ್ ಪ್ರಪಂಚಾದ್ಯಂತ ಸಾಕಷ್ಟು ವ್ಯಾಪಿಸ್ತಾ ಇದೆ. ಸೊ ಜನರ ಒಂದು ಭಯ ಏನಿದೆ, ಇದನ್ನೇ ಬಂಡವಾಳ ಮಾಡ್ಕೊಂಡ್ಬಿಟ್ಟು ನೀವು ನಿಮ್ಮ ಟ್ಯಾಬ್ಲೆಟ್ನ ಹೆಸರನ್ನ ಕೊರೋನಿಲ್ ಅಂತ ಇಟ್ಟಿದ್ದೀರಾ. ಅದು ಮಿಸ್ಗೈಡಿಂಗ್. ಯಾಕಪ್ಪ ಅಂತ ಹೇಳಿದ್ರೆ ಅವರು ಜಾರಿಗೆ ತಂದಿರತಕ್ಕಂತಹ ಟ್ಯಾಬ್ಲೆಟ್ ಕೊರೋನಾ ವೈರಸ್ ವಿರುದ್ಧ ಹೋರಾಡಲ್ಲ, ಅದು ಕೊರೋನಾ ವೈರಸ್ಗೆ ಕ್ಯೂರ್ ಅಲ್ಲ. ಬಟ್ ಆದರೂ ಕೂಡ ಆ ಒಂದು ಹೆಸರನ್ನ ಇಟ್ಬಿಟ್ಟು ಜನರ ಎಮೋಷನಲ್ಲಿ ಅವ್ರನ್ನ ಒಂದು ಹಿಡಿದಿಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಹೇಳಿ ಹೈಕೋರ್ಟ್ ಸ್ವಲ್ಪ ಚೀಮಾರಿಯನ್ನು ಹಾಕಿದೆ. ಸೊ ಅದು ನಿಮಗೆ ಜಸ್ಟ್ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಈ 10 lakh ಫೈನನ್ನು ಈ ಭಾಗದಲ್ಲಿ ಕಾಣಿಸಿರೋ ರೀತಿ ಅಡ್ಯಾರ್ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಮತ್ತು ಗೌರ್ಮೆಂಟ್ ಯೋಗ ಒಂದು ಹಾಸ್ಪಿಟಲ್ ಇದೆ, ಅಲ್ಲಿ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ಇದು ಕೂಡ ಬಹಳ ವಿಶೇಷ. ಯೂಶುವಲಿ ನ್ಯಾಯಾಲಯಗಳು ಇಂತಹ ದಂಡವನ್ನು ಹಾಕಿದಾಗ ಅವರು ಕೆಲವೊಂದು ಸ್ಪೆಸಿಫಿಕ್ ಪರ್ಪಸಸ್ಗೆ ಹೇಳ್ತಾ ಇರ್ತಾರೆ. ಕೆಲವೊಮ್ಮೆ ನ್ಯಾಯಾಲಯಗಳು ಈ ಗಿಡಗಳನ್ನು ನೆಡಬೇಕು ಅಂತ ಹೇಳಿ ಶಿಕ್ಷೆಯನ್ನು ಕೊಟ್ಟಿರ್ತಾರೆ. ಆ್ಯಂಡ್ ಯಾರು ಸಂತ್ರಸ್ತರಿರ್ತಾರೆ ಅವರಿಗೆ ಹಣವನ್ನು ಪಾವತಿ ಮಾಡಬೇಕು, ಹೀಗೆ ವಿಶಿಷ್ಟವಾದಂತಹ ತೀರ್ಪುಗಳನ್ನ ಕೊಡ್ತಾ ಇರ್ತಾರೆ. ಬಟ್ ಇವತ್ತು ಬಂದಿರುವಂತಹ ಸುದ್ದಿಯಲ್ಲಿ 10 ಲಕ್ಷ ರೂಪಾಯಿಗಳನ್ನು ಈ ಅದ್ಯಾರ್ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಮತ್ತು ಸರ್ಕಾರದ ಒಂದು ಯೋಗ ಹಾಸ್ಪಿಟಲ್ಗೆ ಕೊಡಬೇಕು ಅಂತ ಹೇಳಿ ಪತಂಜಲಿ ಆಯುರ್ವೇದ ಸಂಸ್ಥೆಗೆ ಅವರು ಹೇಳಿದ್ದಾರೆ. ನಿಮಗೆ ಈ ಭಾಗದಲ್ಲಿ ಅಡ್ಯಾರ್ ಅಂತ ಕಾಣಿಸ್ತಾ ಇದೆ, ಅದ್ಯಾರ್ ಅಥವಾ ಅಡ್ಯಾರ್. ಹಿಂಗೆ ಕೇಳಿದ ತಕ್ಷಣ ನಿಮಗೆ ಸ್ವಲ್ಪ ಒಂದು ವಿಷಯ ನೆನಪಾಗಬೇಕು. ಬಿಕಾಸ್ ನೀವು ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್ ಆಗಿರೋದ್ರಿಂದ ಹಿಸ್ಟ್ರಿಯನ್ನು ಕೂಡ ಓದಿರ್ತೀರಾ. ನೀವು ಆಧುನಿಕ ಭಾರತೀಯ ಇತಿಹಾಸ, ಮಾಡರ್ನ್ ಇಂಡಿಯನ್ ಹಿಸ್ಟ್ರಿಯನ್ನು ಓದ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ಅದ್ಯಾರ್ನಲ್ಲಿ ಇರ್ತಕ್ಕಂತಹ ಒಂದು ಆಶ್ರಮ ನೆನಪಾಗಬೇಕು. ಅದ್ಯಾರ್ನಲ್ಲಿ ಥಿಯೋಸಫಿಕಲ್ ಸೊಸೈಟಿಯ ಒಂದು ಕೇಂದ್ರ ಕಚೇರಿ ಇತ್ತು. ಏನು ಅನಿಬೆಸೆಂಟ್, ನಾನು ಆಗಲೇ ತಾನೇ ಮಾತಾಡಿದೆ, ಬೆನಾರಸ್ ಹಿಂದೂ ವಿಶ್ವವಿದ್ಯಾನಿಲಯವನ್ನು ಸ್ಥಾಪನೆ ಮಾಡುವಲ್ಲಿ ಅನಿಬೆಸೆಂಟ್ ಅವರು ಕೂಡ ಒಂದು ದೊಡ್ಡ ಪಾತ್ರವನ್ನು ನಿರ್ವಹಣೆ ಮಾಡಿದ್ದಾರೆ. ಆ್ಯಂಡ್ ಅವರು ಅಧ್ಯಕ್ಷರಾಗಿದ್ದಂತಹ ಥಿಯೋಸಫಿಕಲ್ ಸೊಸೈಟಿ ಅದು ಈ ಅದ್ಯಾರ್ ಅನ್ನುವಂತಹ ಪ್ರದೇಶದಲ್ಲಿ ತನ್ನ ಒಂದು ಆಶ್ರಮವನ್ನು ಹೊಂದಿದ್ದು, ಕೇಂದ್ರ ಕಚೇರಿಯನ್ನು ಹೊಂದಿದ್ದು. ಆ್ಯಂಡ್ ತಮ್ಮ ಜೀವಿತಾವಧಿಯ ಕೊನೆಯವರೆಗೂ ಕೂಡ ಅನಿಬೆಸೆಂಟ್ ಅವರು ಈ ಒಂದು ಆಶ್ರಮದಲ್ಲೇ ಇದ್ದರು. ಸೊ ಥಿಯೋಸಫಿಕಲ್ ಸೊಸೈಟಿ ಅದ್ಯಾರ್ ಬಹಳ ಪ್ರಮುಖವಾಗುತ್ತೆ. ಮೂಲತಃ ಏನು ಚೆನ್ನೈ ನಗರ ಇದೆ, ಮಡ್ರಾಸ್ ಅಥವಾ ಚೆನ್ನೈ ಅಂತ ಏನು ಕರಿತೀವಿ, ಆ ಚೆನ್ನೈನಲ್ಲಿ ಬರ್ತಕ್ಕಂತಹ ಒಂದು ಪ್ರದೇಶವನ್ನು ನಾವು ಈ ಅದ್ಯಾರ್ ಅಂತ ಕರಿದ್ವಿ. ಸೊ ಹಾಗಾಗಿ ನೀವು ಲಿಂಕ್ ಮಾಡ್ತಾ ಹೋಗಬೇಕಾಗುತ್ತೆ. ಅಲ್ಲಿ ಪ್ರಸಕ್ತವಾಗಿ ಒಂದು ಲಾಭರಹಿತ ಕ್ಯಾನ್ಸರ್ ಸಂಶೋಧನಾ ಸಂಸ್ಥೆ ಇದೆ, ಆ ಸಂಸ್ಥೆಗೂ ಕೂಡ ಇದರಲ್ಲಿ ಒಂದು ದಂಡವನ್ನು ಪಾವತಿ ಮಾಡಬೇಕು ಅಂತೇಳಿ ಅಲ್ಲಿನ ಮಡ್ರಾಸ್ ಹೈಕೋರ್ಟ್ ಒಂದು ತೀರ್ಪನ್ನು ಕೊಟ್ಟಿದೆ. ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಮುಂದಿನ ಸುದ್ದಿ ಹೇಳಿದ ಕಿಸಾನ್ ರೈಲ್ ಟು ಫೆರಿ ಫ್ರೂಟ್ಸ್ ವೆಜಿಟೇಬಲ್ಸ್. ನೋಡಿ, ನಿಮಗೆ ಕಿಸಾನ್ ರೈಲ್ ಅಂತ ಏನು ಕಾಣಿಸ್ತಾ ಇದೆ, ಪರೀಕ್ಷೆಯಲ್ಲಿ ಖಂಡಿತ ಕೇಳ್ತಾರೆ. ಕಿಸಾನ್ ಅಂದ್ರೇನು, ಹಿಂದಿಯಲ್ಲಿ ಕಿಸಾನ್ ಅಂತ ಹೇಳಿದ್ರೆ ರೈತ ಅಂತ ಹೇಳಿ. ಸೊ ಕಿಸಾನ್ ರೈಲ್ ಅಂತ ಹೇಳಿದ್ರೆ ರೈತರ ರೈಲ್ ಅಂತ ಹೇಳಿ.
ಇತ್ತೀಚೆಗಷ್ಟೇ ನಮ್ಮ ಭಾರತೀಯ ರೈಲ್ವೇಸ್ ಒಂದು ಘೋಷಣೆಯನ್ನು ಮಾಡಿದ್ದು ಕಿಸಾನ್ ರೈಲನ್ನು ಉದ್ಘಾಟನೆ ಮಾಡ್ತೀನಿ ಅಂತ ಹೇಳಿ. ಮೂಲತಃ ಇದರ ಒಂದು ಅನೌನ್ಸ್ಮೆಂಟ್ ಬಗ್ಗೆ ನೀವು ನೋಡ್ತಾ ಹೋಗೋದಾದ್ರೆ 2020 ಮತ್ತು 21ನೇ ಸಾಲು ಏನು ಈ ವರ್ಷದ ಫೆಬ್ರವರಿ ತಿಂಗಳಲ್ಲಿ ನಮ್ಮ ದೇಶದ ಫೈನಾನ್ಸ್ ಮಿನಿಸ್ಟರ್ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟನ್ನು ಮಂಡನೆ ಮಾಡಿದ್ರು. ಆ ಬಜೆಟ್ನಲ್ಲಿ ಇಂತಹ ಒಂದು ವಿಶೇಷ ಕಿಸಾನ್ ರೈಲನ್ನು ನಮ್ಮ ದೇಶದಲ್ಲಿ ಜಾರಿಗೆ ತರ್ತೀನಿ ಅಂತ ಹೇಳಿ ನಿರ್ಮಲಾ ಸೀತಾರಾಮನ್ ಅವರು ಘೋಷಣೆ ಮಾಡಿದ್ರು. ಆ್ಯಂಡ್ ಅದರ ಅಂಗವಾಗಿ ಈಗ ನಮ್ಮ ಇಂಡಿಯನ್ ರೈಲ್ವೇಸ್ ಈ ಕಿಸಾನ್ ರೈಲಿಗೆ ಹಸಿರು ನಿಶಾನೆಯನ್ನು ತೋರಿದೆ. ಆ್ಯಂಡ್ ಪರೀಕ್ಷೆಯಲ್ಲಿ ಯಾವ ರೀತಿ ಪ್ರಶ್ನೆ ಕೇಳ್ತಾರಪ್ಪ ಅಂತ ಹೇಳಿದ್ರೆ 2 ರೀತಿ ಕೇಳಬಹುದು. ಬಹಳ ಸಿಂಪಲ್ ಆಗಿ ಈ ನಮ್ಮ ದೇಶದ ಮೊಟ್ಟ ಮೊದಲ ಕಿಸಾನ್ ರೈಲು ಅಥವಾ ರೈತರ ರೈಲು ಯಾವ ರಾಜ್ಯದಿಂದ ಯಾವ ರಾಜ್ಯಕ್ಕೆ ತೆರಳುತ್ತೆ ಅಂತ ಕೇಳಬಹುದು. ಅದರ ಒಂದು ಡೆಸ್ಟಿನೇಷನ್ ಅನ್ನು ಕೇಳಬಹುದು, ಯಾವ ಒಂದು ಸೋರ್ಸ್ ಅನ್ನು ಕೂಡ ಕೇಳಬಹುದು. ಇದಂತೂ 100% ಕೇಳ್ತಾರೆ. ಅದನ್ನು ಹೊರತುಪಡಿಸಿದ್ರೆ ಅದರ ಉದ್ದೇಶ ಏನು, ಕಿಸಾನ್ ರೈಲನ್ನ ಯಾವ ವಿಚಾರಕ್ಕೆ ಜಾರಿಗೆ ತರಲಾಗ್ತಾ ಇದೆ, ಅದೇನು ಪ್ಯಾಸೆಂಜರ್ ಟ್ರೈನೋ ಅಥವಾ ಗೂಡ್ಸ್ ಟ್ರೈನೋ, ಅದೇನು ರೈತರನ್ನ ಹೊತ್ತೊಯ್ಯಲಿಕ್ಕೆ ಬಳಸ್ತಕ್ಕಂತಹ ಟ್ರೈನೋ, ಹೀಗೆ ಪ್ರಶ್ನೆಗಳು ಉಂಟಾಗಬಹುದು. ಬಟ್ ಫಸ್ಟ್ ಅದು ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅಂತ ತಿಳ್ಕೊಂಬಿಡೋಣ. ನೇರವಾಗಿ ಕೇಳುವಂತಹ ಸಾಧ್ಯತೆ ಇರುತ್ತೆ. ಈ ಭಾಗದಲ್ಲಿ ಕಾಣಿಸ್ತಾ ಇದೆ ಮೂಲತಃ ಅದೊಂದು ವೀಕ್ಲಿ ಟ್ರೈನ್, ವಾರಕ್ಕೆ 1 ಬಾರಿ ಮಾತ್ರ ಇರುತ್ತೆ. ಅದು ಮೂಲತಃ ದೇವಲಾಲಿ ಬರ್ಕೋಬೇಕಾಗುತ್ತೆ. ಖಂಡಿತ ಪರೀಕ್ಷೆಯಲ್ಲಿ ಕೇಳಬಹುದು. ಡಾರ್ಕ್ ಲೆಟರ್ಸ್ ಅಲ್ಲಿ ಒಂದು ಕಲರ್ಫುಲ್ ಆಗಿ ಬರ್ಕೋಬೇಕಾಗುತ್ತೆ ಅಥವಾ ಒಂದು ಬಾಕ್ಸ್ ಅನ್ನು ಹಾಕೋಬೇಕಾಗುತ್ತೆ. ದೇವಲಾಲಿ ಅದು ಮಹಾರಾಷ್ಟ್ರದಲ್ಲಿ ಬರ್ತಕ್ಕಂತಹ ಒಂದು ಪ್ರದೇಶ. ಸೊ ಮಹಾರಾಷ್ಟ್ರದ ದೇವಲಾಲಿಯಿಂದ ಹಿಡಿದ್ಬಿಟ್ಟು ಬಿಹಾರದ ದನಾಪುರ್ ಇನ್ ಬಿಹಾರ್ ಇಲ್ಲಿಗೆ ತೆರಳುತ್ತೆ. ಸೊ ಪರೀಕ್ಷಾ ದೃಷ್ಟಿಯಿಂದ ಬಹಳ ಪ್ರಮುಖವಾಗಿ ನಿಮಗೆ ಗೊತ್ತಿರಬೇಕಾಗುತ್ತೆ. ದೇವಲಾಲಿ ಟು ದನಾಪುರ್ ಮಹಾರಾಷ್ಟ್ರದಿಂದ ಬಿಹಾರಕ್ಕೆ ತನ್ನ ಮೊದಲ ಒಂದು ಜರ್ನಿಯನ್ನು ಅದು ಮಾಡುತ್ತೆ. ಸೊ ಈ ಬಗ್ಗೆ ಏನು ಕಾಣಿಸ್ತಾ ಇದೆ ನೀವು ನೋಟ್ ಮಾಡ್ಕೊಳ್ಲೇಬೇಕಾಗುತ್ತೆ. ಆ್ಯಂಡ್ ಉದ್ದೇಶ ಕೇಳಬಹುದು. ಅದರ ಡೆಸ್ಟಿನೇಷನ್ ಮತ್ತೆ ಸೋರ್ಸ್ ಮುಗಿದ ಮೇಲೆ ಉದ್ದೇಶವನ್ನು ಕೇಳ್ತಾರೆ. ಯಾವ ಉದ್ದೇಶದಿಂದಪ್ಪ ಅಂತ ಹೇಳಿದ್ರೆ ನಿಮಗೆ ಕಾಣಿಸ್ತಾ ಇರಬಹುದು ಪೆರಿಷಬಲ್ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್. ನೋಡಿ, ನಿಮಗೆ ಈ ಒಂದು ಕೃಷಿ ಉತ್ಪನ್ನಗಳನ್ನ ನೀವು ನೋಡ್ತಾ ಹೋಗೋದಾದ್ರೆ ನಿಮಗೆ ಪೆರಿಷಬಲ್ಸ್ ಅನ್ನುವಂತಹ ಒಂದು ವರ್ಗೀಕರಣ ಸಿಗುತ್ತೆ. ಪೆರಿಷಬಲ್ ಗೂಡ್ಸ್ ಅಂತ ಕರೀತಾರೆ. ಬೇಸಿಕಲಿ ಪೆರಿಷಬಲ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ಕೊಳೆತು ಹೋಗಬಹುದಾದಂತಹ ಉತ್ಪನ್ನಗಳು. ನಾವೇನು ಕೆಲವು ಕೃಷಿ ಉತ್ಪನ್ನಗಳು, ಅದು ತರಕಾರಿ ಇರಬಹುದು, ಹಣ್ಣುಗಳಿರಬಹುದು, ಇವುಗಳನ್ನ ಪೆರಿಷಬಲ್ ಗೂಡ್ಸ್ ಅಂತ ಕರಿತೀವಿ. ಬಿಕಾಸ್ ಅವು ಬಹಳ ಬೇಗನೆ ತಮ್ಮ ಒಂದು ತಾಜಾತನವನ್ನು ಕಳೆದುಕೊಳ್ತವೆ, ಕೊಳೆತು ಹೋಗ್ಬಿಡ್ತವೆ. ಸೊ ನಿಮಗೆ ಈ ಫ್ರೂಟ್ಸ್, ವೆಜಿಟೇಬಲ್ಸ್ ಅವೆಲ್ಲ ಪೆರಿಷಬಲ್ಸ್ನಲ್ಲಿ ಬರ್ತವೆ. ನಮ್ಮ ದೇಶದಲ್ಲಿ ಪ್ರಾಬ್ಲಮ್ ಏನಪ್ಪ ಅಂತ ಹೇಳಿದ್ರೆ ನೋಡಿ, ಈ ಹಸಿರು ಕ್ರಾಂತಿ ಗ್ರೀನ್ ರೆವಲ್ಯೂಷನ್ ಆದಮೇಲೆ ನಮ್ಮಲ್ಲಿ ಇಳುವರಿಗೆ ಏನು ಪ್ರಾಬ್ಲಮ್ ಇಲ್ಲ, ಉತ್ತಮವಾದಂತಹ ಈಲ್ಡ್ ಬರುತ್ತೆ. ಬಟ್ ಡಿಮ್ಯಾಂಡ್ ಕೂಡ ಇರುತ್ತೆ. ನಮ್ಮ ದೇಶದಲ್ಲಿ ಸಿಕ್ಕಾಪಟ್ಟೆ ಜನಸಂಖ್ಯೆ ಇರೋ ಕಾರಣದಿಂದ ಹೆಚ್ಚು ಕಮ್ಮಿ 138 ಕೋಟಿ ಜನಸಂಖ್ಯೆ ಇದೆ. ಸೊ ಹಾಗಾಗಿ ಡಿಮ್ಯಾಂಡ್ ಕೂಡ ಜಾಸ್ತಿ ಇರುತ್ತೆ. ಬಟ್ ಆದರೂ ಕೂಡ ಸೂಕ್ತವಾದಂತಹ ಸಪ್ಲೈ ಚೈನ್ ಇಲ್ದಿರುವಂತಹ ಕಾರಣದಿಂದ ರೈತನಿಗೆ ಸೂಕ್ತವಾದಂತಹ ಬೆಲೆ ಸಿಗಲ್ಲ. ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ತಿರದ ಊರಿನಲ್ಲಿ ಯಾರೋ ಒಬ್ಬ ರೈತ ಸಾಕಷ್ಟು ಟೊಮೆಟೋವನ್ನು ಬೆಳೆದಿರ್ತಾನೆ. ಬಟ್ ನಿಮ್ಮ ಊರಲ್ಲಿ ಟೊಮೆಟೋಗೆ ಅಷ್ಟೊಂದು ಬೆಲೆ ಇಲ್ಲ, ಬಿಕಾಸ್ ಬಹಳ ಈಸಿಯಾಗಿ ಅದು ಅವೈಲೇಬಲ್ ಇದೆ. ಬಟ್ ಪಕ್ಕದ ಯಾವುದೋ ಒಂದು ರಾಜ್ಯದ ಯಾವುದೋ ಒಂದು ನಗರದಲ್ಲಿ ಟೊಮೆಟೋಗೆ ಬೆಲೆ ಗಗನಕ್ಕೇರಿರುತ್ತೆ. ಬಟ್ ಆ ಬೆಲೆ ರೈತನಿಗೆ ಸಿಗಲ್ಲ. ಕಾರಣ ಅಲ್ಲಿ ಬೇಡಿಕೆ ಇದ್ರೂ ಕೂಡ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಆತನ ಬಳಿ ಯಾವುದೇ ಮೀನ್ಸ್ ಇಲ್ಲ. ಆ್ಯಂಡ್ ಮೂಲತಃ ಇದೊಂದು ಪೆರಿಷಬಲ್ ಗೂಡ್ಸ್ ಆಗಿರೋದ್ರಿಂದ ಆತ ಬಹಳ ಕ್ವಿಕ್ ಆಗಿ ಟ್ರಾನ್ಸ್ಪೋರ್ಟ್ ಮಾಡಬೇಕು, ಸಾಗಾಟ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಅವುಗಳು ತಮ್ಮ ತಾಜಾತನವನ್ನು ಕಳೆದುಕೊಳ್ತವೆ. ಸೊ ಇದನ್ನು ಹೋಗಲಾಡಿಸಬೇಕು ಅನ್ನೋ ದೃಷ್ಟಿಯಿಂದ ಒಂದು ಕೋಲ್ಡ್ ಸ್ಟೋರೇಜ್ ಟ್ರೈನ್, ಅಂದರೆ ಈ ಒಂದು ಟ್ರೈನಲ್ಲಿ ಶೀತಲೀಕರಣ ಘಟಕ ಇರುತ್ತೆ. ಸೊ ಇಂತಹ ಒಂದು ಟ್ರೈನ್ ಮಾಡ್ತಾ ಇದ್ದಾರೆ. ಫಸ್ಟ್ ಇದು ಕೇವಲ ಒಂದು ಮಾತ್ರವಲ್ಲ, ಇನ್ನೂ ಹಲವಾರು ಇಂತಹ ಕಿಸಾನ್ ರೈಲ್ಗಳನ್ನ ಬಿಡಬೇಕು ಅಂತ ಹೇಳಿ ನಮ್ಮ ಭಾರತೀಯ ರೈಲ್ವೇಸ್ ಯೋಚನೆಯನ್ನು ಮಾಡ್ತಾ ಇದೆ. ಇದು ಬಜೆಟ್ನ ಒಂದು ಆಶ್ವಾಸನೆ ಕೂಡ ಆಗಿದ್ದು, ಇಂತಹ ಸಾಕಷ್ಟು ರೈಲುಗಳು ಬಂದವು ಅಂದರೆ ಈ ಸಾಗಾಟ ವೆಚ್ಚ ಕಮ್ಮಿ ಆಗುತ್ತೆ, ಸಾಗಾಟ ಮಾಡ್ತಕ್ಕಂತಹ ಸಮಯ ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ರೈತನಿಗೆ ಸೂಕ್ತವಾದಂತಹ ಬೆಲೆ ಕೂಡ ಸಿಗಬಹುದು. ಮತ್ತು ಡಿಮ್ಯಾಂಡ್ ಮತ್ತು ಸಪ್ಲೈ ಗ್ಯಾಪ್ ಏನಿರುತ್ತೆ, ನೀವು ಎಕನಾಮಿಕ್ಸ್ ನೋಡ್ತಾ ಹೋಗ್ತೀರಾ, ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಅಂತೇಳಿ ಅದರ ನಡುವೆ ಇರತಕ್ಕಂತಹ ಗ್ಯಾಪನ್ನು ಫುಲ್ಫಿಲ್ ಮಾಡುವಂತಹ ನಮ್ಮ ಸರ್ಕಾರದ ಪ್ರಯತ್ನಕ್ಕೆ ಒಂದು ಜಯ ಸಿಕ್ಕಂಗಾಗುತ್ತೆ. ಆ್ಯಂಡ್ ನಿಮಗೆ ಕಾಣಿಸ್ತಾ ಇದೆ 2022ರ ಒಳಗಾಗಿ ಈ ನಮ್ಮ ರೈತರ ಆದಾಯವನ್ನು ದ್ವಿಗುಣಗೊಳಿಸಬೇಕು ಅನ್ನೋದು ನಮ್ಮ ಕೇಂದ್ರ ಸರ್ಕಾರದ ಒಂದು ಚಿಂತನೆ ಆಗಿದೆ. ದ್ವಿಗುಣ ಮಾಡೋದು ಅಂದರೆ ಡಬ್ಲಿಂಗ್ ಆಫ್ ಫಾರ್ಮರ್ಸ್ ಇನ್ಕಮ್ ಬೈ 2022. ಡಬ್ಲಿಂಗ್ ಅಂತ ಹೇಳಿದ್ರೆ ದ್ವಿಗುಣ ಮಾಡುವುದು. ಸೊ ಆ ಒಂದು ಟಾರ್ಗೆಟ್ ಅನ್ನು ಇಟ್ಕೊಂಡ್ಬಿಟ್ಟು ಸರ್ಕಾರ ಇಂತಹ ಯೋಜನೆಗಳನ್ನ ಜಾರಿಗೆ ತರ್ತಿದೆ. ಸೊ ಕಿಸಾನ್ ರೈಲ್ ಪ್ರಮುಖವಾದಂತಹ ಒಂದು ಕಾನ್ಸೆಪ್ಟ್. ಆ್ಯಂಡ್ ಮುಂದಿನ ಸುದ್ದಿ ಹೇಳುತ್ತೆ VVIP ಪ್ಲೇನ್ಸ್ ಸೆಟ್ ಟು ಅರೈವ್ ದಿಸ್ ಮಂತ್. ನೋಡಿ, ಇತ್ತೀಚೆಗಷ್ಟೇ ನಮ್ಮ ಏರ್ ಇಂಡಿಯಾ ಏನಿದೆ, ಏರ್ ಇಂಡಿಯಾ ಹಿಂದೆ ಕೂಡ ಅದ್ರ ಬಗ್ಗೆ ಹೇಳಿದ್ದೇನೆ. ಮೂಲತಃ ಟಾಟಾ ಏರ್ಲೈನ್ಸ್ ಏನಿದ್ದು ಅದನ್ನು ನ್ಯಾಷನಲೈಸ್ ಮಾಡಿಬಿಟ್ಟು ಈ ಏರ್ ಇಂಡಿಯಾ ಅಂತ ಮಾಡಲಾಗಿದೆ. ಇದು ಸರ್ಕಾರಿ ಸ್ವಾಮ್ಯದ ವಿಮಾನಯಾನ ಸಂಸ್ಥೆ. ಪ್ರತಿಯೊಂದು ದೇಶದಲ್ಲೂ ಕೂಡ ಅಮೆರಿಕದಂತಹ ದೇಶವನ್ನು ಹೊರತುಪಡಿಸ್ಬಿಟ್ಟು ಈ ಮಿಶ್ರ ಆರ್ಥಿಕ ವ್ಯವಸ್ಥೆ ಇರತಕ್ಕಂತಹ ದೇಶಗಳಲ್ಲಿ ನಿಮಗೆ ಸರ್ಕಾರಿ ಒಡೆತನದ ಇಂತಹ ವಿಮಾನಯಾನ ಸಂಸ್ಥೆಗಳು, ಏವಿಯೇಷನ್ ಇಂಡಸ್ಟ್ರಿ ಸಿಗ್ತಾ ಹೋಗ್ತವೆ. ಆ್ಯಂಡ್ ಭಾರತದ ಸರ್ಕಾರಿ ಒಡೆತನದ ಏರ್ಲೈನ್ಸ್ ಯಾವುದಪ್ಪ ಅಂತ ಹೇಳಿದ್ರೆ ಏರ್ ಇಂಡಿಯಾ. ಆ್ಯಂಡ್ ಏರ್ ಇಂಡಿಯಾ 2 ಲಕ್ಸುರಿ ಪ್ಲೇನ್ಗಳನ್ನು ಖರೀದಿ ಮಾಡ್ತಾ ಇದೆ. VVIPಗಳಿಗಾಗಿ, ವೆರಿ ವೆರಿ ಇಂಪಾರ್ಟೆಂಟ್ ಪರ್ಸನ್ಸ್, ಅತಿಗಣ್ಯ ವ್ಯಕ್ತಿಗಳಿಗಾಗಿ 2 ಅತ್ಯಾಧುನಿಕವಾಗಿರ್ತಕ್ಕಂತಹ ವಿಮಾನಗಳನ್ನು ಇದು ಅಮೆರಿಕದಿಂದ ಖರೀದಿ ಮಾಡ್ತಾ ಇದೆ. ಆ್ಯಂಡ್ ಖಂಡಿತ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಉಂಟಾಗಬಹುದು. ಬಿಕಾಸ್ ಇವುಗಳನ್ನು VVIPಗಳ ಸಾಗಾಟಕ್ಕೆ ಮಾತ್ರ ಬಳಕೆ ಮಾಡಲಾಗುತ್ತೆ, ಅವರ ಒಂದು ಓಡಾಟಕ್ಕೆ. VVIPಗಳಂದ್ರೆ ಯಾರು ನಮ್ಮ ದೇಶದಲ್ಲಿ?
ಪ್ರೆಸಿಡೆಂಟ್ ಅಥವಾ ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಅಥವಾ ವೈಸ್ ಪ್ರೆಸಿಡೆಂಟ್ ಮತ್ತು ಪ್ರಧಾನಮಂತ್ರಿಗಳು, ಪ್ರೈಮ್ ಮಿನಿಸ್ಟರ್, ವೈಸ್ ಪ್ರೆಸಿಡೆಂಟ್ ಮತ್ತು ಪ್ರೆಸಿಡೆಂಟ್ ಇವರ ಒಂದು ಓಡಾಟಕ್ಕಾಗಿ ಈ VVIP ಪ್ಲೇನ್ಗಳನ್ನ ಬಳಕೆ ಮಾಡಲಾಗುತ್ತೆ. ಆ್ಯಂಡ್ ಆ ಪ್ಲೇನ್ಗಳ ಮಾಡೆಲನ್ನು ಕೇಳ್ತಾರೆ, ಬಹಳ ಇಂಪಾರ್ಟೆಂಟ್. ಈ ಭಾಗದಲ್ಲಿ ಕಾಣಿಸ್ತಾ ಇದೆ ಸುಮಾರು 2 ಬೋಯಿಂಗ್ 777-300S ಅನ್ನುವಂತಹ ಪ್ಲೇನ್ಗಳನ್ನು ನಮ್ಮ ದೇಶದಲ್ಲಿ ಆಮದು ಮಾಡ್ಕೊಳ್ಳಾಗ್ತಾ ಇದೆ. ಸೊ ಪ್ರತಿಯೊಬ್ಬರು ಕೂಡ ನೋಟ್ ಮಾಡ್ಕೋಬೇಕಾಗುತ್ತೆ. ಅದರ ಹೆಸರು ಬಂದ್ಬಿಟ್ಟು ಬೋಯಿಂಗ್ 777-300. ಇಂತಹ 2 ಒಂದು ವಿಮಾನಗಳನ್ನ ಆಮದು ಮಾಡ್ಕೊಳ್ಳಾಗ್ತದೆ. ದಯವಿಟ್ಟು ನೋಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಿಮಗೇನು ಬೋಯಿಂಗ್ ಅಂತ ಕಾಣಿಸ್ತಾ ಇದೆ, ನಾನು ಹಿಂದಿನ ಕ್ಲಾಸಲ್ಲಿ ಕೂಡ ಹೇಳಿದ್ದೇನೆ. ಬೋಯಿಂಗ್ ಅಂತ ಹೇಳಿದ್ರೆ ಒಂದು ಪ್ರತಿಷ್ಠಿತ ವಿಮಾನ ತಯಾರಿಕಾ ಕಂಪನಿ. ಇದು ಅಮೆರಿಕಾದ ಶಿಕಾಗೋ ನಗರದಲ್ಲಿ, ಶಿಕಾಗೋ ಪ್ರತಿಯೊಬ್ಬರು ಕೂಡ ಕೇಳಿರ್ತಾರೆ, ಶಿಕಾಗೋ ಅದು ಶಿಕಾಗೋ ಅಂತ ಕರೆಯಲಾಗುತ್ತೆ. 1893ರಲ್ಲಿ ಏನು ಧಾರ್ಮಿಕ ಸಮ್ಮೇಳನ ನಡೆದಿರುತ್ತೆ, ಭಾರತವನ್ನ ಸ್ವಾಮಿ ವಿವೇಕಾನಂದ ಅವರು ರೆಪ್ರೆಸೆಂಟ್ ಮಾಡಿಬಿಟ್ಟು ಇಡೀ ಪ್ರಪಂಚಕ್ಕೆ ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಮತ್ತು ಕಲ್ಚರನ್ನ ತೋರಿಸಿರ್ತಾರೆ. ಆ್ಯಂಡ್ ಅಂತಹ ಪ್ರಸಿದ್ಧ ಶಿಕಾಗೋ ನಗರದಲ್ಲಿ ಈ ಒಂದು ಬೋಯಿಂಗ್ ಕಂಪನಿಯ ಕೇಂದ್ರ ಕಚೇರಿ ಇದೆ. ಶಿಕಾಗೋ ಅಂತ ಹೇಳಿದ್ರೆ ಅದು ಅಮೆರಿಕದ ಇಲಿನಾಯ್ ಅನ್ನುವಂತಹ ಒಂದು ನಗರದ ಒಂದು ರಾಜ್ಯದಲ್ಲಿ ಕಂಡುಬರುತ್ತೆ. ಇಲಿನಾಯ್ಸ್ ಅಥವಾ ಇದನ್ನು ಇಲಿನಾಯ್ ಅಂತ ಕರೀತಾರೆ. ಆ ಒಂದು ರಾಜ್ಯದ ಶಿಕಾಗೋ ನಗರದಲ್ಲಿ ಇದರ ಕೇಂದ್ರ ಕಚೇರಿ ಕಂಡುಬರುತ್ತೆ. ಹಾಗೆ ನೋಡಿದ್ರೆ ಪ್ರಪಂಚದಲ್ಲಿ 2 ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ವಿಮಾನ ತಯಾರಿಕಾ ಕಂಪನಿಗಳು ಕಂಡುಬರುತ್ತೆ. ಒಂದು ಅಮೆರಿಕಾದ ಬೋಯಿಂಗ್ ಕಂಪನಿ, ಮತ್ತೊಂದು ಯುರೋಪ್ನ ಏರ್ಬಸ್ ಕಂಪನಿ. ಇವತ್ತೇನು ನಮ್ಮ ನಾಗರಿಕ ವಿಮಾನಗಳಿದ್ದಾವೆ ಅವೆಲ್ಲವನ್ನೂ ಕೂಡ ಐದರ್ ಬೋಯಿಂಗ್ ತಯಾರು ಮಾಡಿರುತ್ತೆ ಅಥವಾ ಏರ್ಬಸ್ ತಯಾರು ಮಾಡಿರುತ್ತೆ. ಆ್ಯಂಡ್ ಇದಕ್ಕೆ ಸೇರಿದಂತಹ ಬೋಯಿಂಗ್ 777-300 ವಿಮಾನಗಳನ್ನ ಭಾರತಕ್ಕೆ ಆಮದು ಮಾಡ್ಕೊಳ್ಳಲಾಗ್ತಾ ಇದೆ. ಆ್ಯಂಡ್ ಇದು ಅತ್ಯಂತ ಪ್ರಮುಖವಾಗಿ ನಿಮಗೆ ಗೊತ್ತಿರಬೇಕಂತ ಒಂದು ವಿಚಾರ. ಆ್ಯಂಡ್ ಅದಕ್ಕೆ K ಸೀರೀಸನ್ನು ಕೊಡಲಾಗುತ್ತೆ. ಬಿಕಾಸ್ ಇದು ಬೇಸಿಕಲಿ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಏರ್ ಇಂಡಿಯಾ ಇದನ್ನು ಖರೀದಿ ಮಾಡುತ್ತೆ. ಬಟ್ ಈ 2 ವಿಮಾನಗಳು ಭಾರತವನ್ನು ಪ್ರವೇಶಿಸಾದ ಮೇಲೆ ಆ ಒಂದು ವಿಮಾನಗಳನ್ನ ರಿಜಿಸ್ಟರ್ ಮಾಡಿಬಿಟ್ಟು ಇಂಡಿಯನ್ ಏರ್ ಫೋರ್ಸ್ಗೆ ಕೊಡಲಾಗುತ್ತೆ. ಏನು IAF ಇದೆ, ಭಾರತೀಯ ವಾಯುಪಡೆಗೆ ನಮ್ಮ ಏರ್ ಇಂಡಿಯಾ ಈ ವಿಮಾನಗಳನ್ನ ಹಸ್ತಾಂತರ ಮಾಡುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಈಗ ಪ್ರಧಾನಮಂತ್ರಿ ಮತ್ತು ರಾಷ್ಟ್ರಪತಿ, ಉಪರಾಷ್ಟ್ರಪತಿಗಳನ್ನ ಒಂದು ಓಡಾಟಕ್ಕೆ ಏನು ವಿಮಾನಗಳನ್ನ ಬಳಕೆ ಮಾಡಲಾಗುತ್ತೆ ಅದನ್ನು ಆಪರೇಟ್ ಮಾಡ್ತಕ್ಕಂತಹದ್ದು ನಮ್ಮ ಭಾರತೀಯ ವಾಯುಪಡೆ, ಇಂಡಿಯನ್ ಏರ್ ಫೋರ್ಸ್. ಸೊ ಹಾಗಾಗಿ ಏರ್ ಇಂಡಿಯಾ ಖರೀದಿ ಮಾತ್ರ ಏರ್ ಇಂಡಿಯಾ ಮಾಡುತ್ತೆ, ಬಟ್ ಅದನ್ನು ಹ್ಯಾಂಡ್ ಓವರ್ ಮಾಡೋದವರು IAFಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಆ್ಯಂಡ್ ಆ ಬಳಿಕ ಅದಕ್ಕೆ K ಸೀರೀಸ್ ರಿಜಿಸ್ಟ್ರೇಷನ್ನ ಕೊಡಲಾಗುತ್ತೆ. ಒಂದು ವಿಚಾರ ಗೊತ್ತಿರಬೇಕು, ನಮ್ಮ ಭಾರತದಲ್ಲಿ ಈ ಮಿಲಿಟರಿ ವಿಮಾನಗಳು ಏನು ನಮ್ಮ ಮಿಲಿಟರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂತಹ ವಿಮಾನಗಳಿಗೆ K ಸೀರೀಸನ್ನು ಕೊಡಲಾಗುತ್ತೆ, ರಿಜಿಸ್ಟ್ರೇಷನ್ ನಂಬರ್. ಸೊ K ಸೀರೀಸನ್ನು ಕೂಡ ಇವುಗಳಿಗೆ ಕೊಡಲಾಗುತ್ತೆ. ಆ್ಯಂಡ್ ಮುಂದಿನ ಸ್ಟ್ಯಾಂಡಲ್ಲಿ ಮತ್ತೊಂದಷ್ಟು ವಿಚಾರಗಳನ್ನ ತಿಳ್ಕೊಳ್ತಾ ಹೋಗೋಣ. ನೋಡಿ, ನಾನೀಗ ಬೋಯಿಂಗ್ 777-300S ಬಗ್ಗೆ ಮಾತಾಡಿದೆ. ಇದನ್ನು ಪ್ರಸಕ್ತವಾಗಿ ನಮ್ಮ ದೇಶಕ್ಕೆ ಆಮದು ಮಾಡ್ಕೊಳ್ಳಲಾಗ್ತಾ ಇರೋದು. ಬಟ್ ಅದರ ಕೆಳಭಾಗದಲ್ಲಿ ನಿಮಗೆ ಬೋಯಿಂಗ್ 747 ಕಾಣಿಸ್ತಾ ಇದೆ. ಬೋಯಿಂಗ್ 747 ಬಂದ್ಬಿಟ್ಟು ಪ್ರಸಕ್ತವಾಗಿ ಏನು ನಮ್ಮ ಅತಿಗಣ್ಯ ವ್ಯಕ್ತಿಗಳು ಓಡಾಟ ನಡೆಸಲಿಕ್ಕೆ ಬಳಸ್ತಾರೆ ಆ ಒಂದು ವಿಮಾನದ ಹೆಸರು ಬೋಯಿಂಗ್ 747 ಅಂತ ಹೇಳಿ. ಅದನ್ನು ನಾವು ಏರ್ ಇಂಡಿಯಾ 1 ಅಂತ ಕರಿತೀವಿ. ಅಂದರೆ ಏರ್ ಇಂಡಿಯಾ 1 ಅಂದರೆ ಕೇವಲ ಒಂದು ವಿಮಾನ ಇಲ್ಲ, 2 ವಿಮಾನಗಳಿರುತ್ತೆ. ಯಾವ್ಯಾವಾಗ ನಮ್ಮ ರಾಷ್ಟ್ರಪತಿಗಳು, ಉಪರಾಷ್ಟ್ರಪತಿಗಳು ಮತ್ತು ಪ್ರಧಾನಮಂತ್ರಿ ಈ ವಿಮಾನಗಳನ್ನ ಬಳಸ್ತಾರೆ ಆ ವಿಮಾನವನ್ನು ಏರ್ ಇಂಡಿಯಾ 1 ಅಂತ ಕರೆಯಲಾಗುತ್ತೆ. ಅದು ಬಹಳ ಅತಿಗಣ್ಯ ವ್ಯಕ್ತಿಗಳಿಗೆ ಮಾತ್ರ ಇರತಕ್ಕಂಥದ್ದು. ಈಗ ಬರ್ತಕ್ಕಂಥ 2 ಹೊಸ 777 ವಿಮಾನಗಳನ್ನು ಕೂಡ ನಾವು ಏರ್ ಇಂಡಿಯಾ 1 ಅಂತ ಕರಿತೀವಿ. ಬಟ್ ಪ್ರಸಕ್ತವಾಗಿ ನಮ್ಮ ಪ್ರಧಾನಮಂತ್ರಿಗಳು ಅವರೆಲ್ಲ ಹಾರಾಟ ಮಾಡತಕ್ಕಂತಹದ್ದು ಬೋಯಿಂಗ್ 747. ಕೇವಲ ಭಾರತೀಯ ಪ್ರಧಾನಮಂತ್ರಿ ಮಾತ್ರವಲ್ಲ, ಈವನ್ ಅಮೆರಿಕಾದ ಅಧ್ಯಕ್ಷ US ಪ್ರೆಸಿಡೆಂಟ್ ಕೂಡ ಪ್ರಸಕ್ತವಾಗಿ 747 ಅನ್ನು ಮಾತ್ರ ಬಳಕೆ ಮಾಡ್ತಾ ಇದ್ದಾರೆ. ಅದನ್ನು ನಾವು ಏರ್ ಫೋರ್ಸ್ 1 ಅಂತ ಕರಿತೀವಿ. ನಿಮಗೊಂದು ವಿಚಾರ ಗೊತ್ತಿರಬೇಕು, ಪರೀಕ್ಷೆಯಲ್ಲಿ ಕೇಳಬಹುದು, ಏರ್ ಫೋರ್ಸ್ 1 ಅಂತಕ್ಕಂತಹದ್ದು ಯಾವ ದೇಶದ ಗಣ್ಯ ವ್ಯಕ್ತಿ ಅಥವಾ ಯಾವ ದೇಶದ ರಾಷ್ಟ್ರಪತಿ ಬಳಕೆ ಮಾಡತಕ್ಕಂತಹ ಒಂದು ವಿಮಾನ ಅಂತ ಕೇಳಿದ್ರೆ ಏರ್ ಫೋರ್ಸ್ 1 ಅಮೆರಿಕಾ, ಅದೇ ರೀತಿ ಏರ್ ಇಂಡಿಯಾ 1 ಅಂತ ಹೇಳಿದ್ರೆ ಭಾರತದ ಅತಿಗಣ್ಯ ವ್ಯಕ್ತಿಗಳು. ಈ ಡಿಫ್ರೆನ್ಸ್ ಗೊತ್ತಿರಬೇಕಾಗುತ್ತೆ. ಎರಡೂ ಕೂಡ ಸದ್ಯದ ಮಟ್ಟಿಗೆ ಬೋಯಿಂಗ್ 747, ಬಟ್ ಇನ್ನು ಮುಂದೆ ಭಾರತ ಬೋಯಿಂಗ್ 777 ಅನ್ನು ಯೂಸ್ ಮಾಡುತ್ತೆ. ಆ್ಯಂಡ್ ಕಳೆದ ಕೆಲವು ತಿಂಗಳುಗಳಿಂದ ಬೋಯಿಂಗ್ ವಿಮಾನ ಸಾಕಷ್ಟು ಸುದ್ದಿಯಲ್ಲಿದ್ದು. ಬಿಕಾಸ್ ನಿಮಗೆಲ್ಲ ನೆನಪಿರ್ಬೋದು, 2018 ಮತ್ತು 2019ರಲ್ಲಿ 2 ಪ್ರಮುಖವಾದಂತಹ ವಿಮಾನ ಅಪಘಾತಗಳು ಪ್ರಪಂಚದಲ್ಲಿ ಸಂಭವಿಸಿದೆ. 2018ರಲ್ಲಿ ಲಯನ್ ಏರ್ ಅಂದರೆ ಇಂಡೋನೇಷಿಯನ್ ಏರ್ಲೈನ್ಸ್ನ ಒಂದು ವಿಮಾನ ಪತನವನ್ನು ಕಾಣುತ್ತೆ. ಆ್ಯಂಡ್ 2019ರಲ್ಲಿ ಇಥಿಯೋಪಿಯನ್ ಏರ್ಲೈನ್ಸ್, ಈ ಅಡಿಸ್ ಅಬಾಬಾ, ಇಥಿಯೋಪಿಯಾದ ರಾಜಧಾನಿ ಅಡಿಸ್ ಅಬಾಬಾದಿಂದ ಹೊರಟಂತಹ ಒಂದು ಇಥಿಯೋಪಿಯನ್ ಏರ್ಲೈನ್ಸ್ ಕೂಡ ಒಂದು ದುರ್ಘಟನೆಯಲ್ಲಿ ಅದು ಕೂಡ ಬ್ಲಾಸ್ಟ್ ಆಗುತ್ತೆ. ಬಟ್ ಒಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಈ 2 ವಿಮಾನಗಳೇನು ಬ್ಲಾಸ್ಟ್ ಆಯಿತು ಅವೆರಡೂ ಕೂಡ ಈ ಬೋಯಿಂಗ್ 737 ಮ್ಯಾಕ್ಸ್ ಅನ್ನುವಂತಹ ಒಂದು ಮಾಡೆಲ್ಗೆ ಸೇರಿದ್ವು. ಸೊ ಬೋಯಿಂಗ್ ಬೇರೆ ಬೇರೆ ಒಂದು ಮಾಡೆಲ್ಸ್ಗಳನ್ನ ಹೊರಗೆ ತರುತ್ತೆ, ಬೇರೆ ಬೇರೆ ವಿನ್ಯಾಸಗಳನ್ನ. ಬೋಯಿಂಗ್ 737 ಮ್ಯಾಕ್ಸ್ ಮಾತ್ರ ಅಪಘಾತಕ್ಕೆ ಜಾಸ್ತಿ ಈಡಾಗ್ತಾ ಇತ್ತು. ಸೊ ಅದು ಎಷ್ಟರ ಮಟ್ಟಿಗಿನ ಒಂದು ಪ್ಯಾನಿಕ್ನ, ಒಂದು ಭಯವನ್ನ ಪ್ರಪಂಚಾದ್ಯಂತ ಹುಟ್ಟಾಗ್ತಪ್ಪ ಅಂತ ಹೇಳಿದ್ರೆ, ಈ 2 ದುರ್ಘಟನೆಗಳು ನಡೆದ ಬಳಿಕ ಭಾರತವೂ ಸೇರಿದಂತೆ ಪ್ರಪಂಚದ ಬಹುತೇಕ ವಿಮಾನಯಾನ ಸಂಸ್ಥೆಗಳು ಈ ಬೋಯಿಂಗ್ 737 ಮ್ಯಾಕ್ಸ್ ಅನ್ನುವಂತಹ ವಿಮಾನಗಳನ್ನು ಹಾರಾಟ ನಡೆಸುವುದನ್ನೇ ಬಂದ್ ಮಾಡಿದ್ವು, ಅವನ್ನೆಲ್ಲ ಗ್ರೌಂಡ್ ಮಾಡಿಟ್ಟಿದ್ರು.
ಸೊ ಇದು ಕೂಡ ಬಹಳ ಪ್ರಮುಖವಾಗಿ ನಿಮಗೆ ಗೊತ್ತಿರಬೇಕಾಗುತ್ತೆ. ಯಾವ ವಿಮಾನ ಇತ್ತೀಚೆಗಷ್ಟೇ 2 ಬಾರಿ ಈ ವಿಮಾನ ಅಪಘಾತದಲ್ಲಿ ತೊಡಕೊಂಡ್ಬಿಟ್ಟು ಸಾಕಷ್ಟು ಕುಖ್ಯಾತಿಯನ್ನು ಸಂಪಾದಿಸಿದೆ ಅಂತ ಹೇಳಿದ್ರೆ ಬೋಯಿಂಗ್ 737 ಮ್ಯಾಕ್ಸ್ ಅಂತ ಹೇಳಬೇಕಾಗುತ್ತೆ. ಆ್ಯಂಡ್ ಅದರಲ್ಲಿ ಪ್ರಾಟ್ ಆ್ಯಂಡ್ ವಿಟ್ನಿ ಅಂತಕ್ಕಂತಹ ಒಂದು ಇಂಜಿನನ್ನು ಬಳಕೆ ಮಾಡಲಾಗ್ತಾ ಇತ್ತು. ನೀವು ಕೂಡ 2018-19ನಲ್ಲಿ ನ್ಯೂಸನ್ನು ಗಮನಿಸಿದೆ ಅಂದರೆ ನಿಮಗೆ ಗೊತ್ತಿರುತ್ತೆ. ಪ್ರಾಟ್ ಆ್ಯಂಡ್ ವಿಟ್ನಿ P&W ಅಂತಕ್ಕಂತಹ ಇಂಜಿನ್, ಆ ಇಂಜಿನ್ಗಳಲ್ಲಿ ಏನೋ ಒಂದು ಫಾಲ್ಟ್ ಇದೆ ಅಂತ ಹೇಳಿ ಊಹಿಸಲಾಗಿತ್ತು. ಸೊ ಅದು ಕೂಡ ಪರೀಕ್ಷಾ ದೃಷ್ಟಿಯಿಂದ ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ನಾನು ಆಗಲೇ ಹೇಳಿದ್ದೇನೆ ಕೆ ಸೀರೀಸ್ ರಿಜಿಸ್ಟ್ರೇಷನ್ ಬಗ್ಗೆ ಆ್ಯಂಡ್ ಏರ್ ಫೋರ್ಸ್ 1, ಏರ್ ಇಂಡಿಯಾ 1 ಅದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡಲಾಗಿದೆ. ಸೊ ಬೋಯಿಂಗ್ 777 ನೀವು ಮರೆಯೋ ಸಾಧ್ಯತೆಯೇ ಇಲ್ಲ. ಮುಂದಿನ ಸುದ್ದಿ ಹೇಳುತ್ತೆ, ಲೆಬನೀಸ್ ಲೀಡರ್ಸ್ ನೀಡ್ ಟು ಹಿಯರ್ ಹೋಮ್ ಟ್ರೂತ್ ಮ್ಯಾಕ್ರನ್. ನೋಡಿ, ನಿನ್ನೆ ಅಷ್ಟೇ ನಿಮಗೆಲ್ಲ ಗೊತ್ತಿದೆ, ಮೊನ್ನೆ ಒಂದು ದುರ್ಘಟನೆ ಸಂಭವಿಸಿತು. ಲೆಬನಾನ್ ದೇಶದ ರಾಜಧಾನಿ ಬೀರತ್ ನಗರದಲ್ಲಿ, ಬೀರಟ್ ಅಥವಾ ಬೀರತ್ ಅಂತ ನಾವೇನು ಕರಿತೀವಿ, ಆ ನಗರದಲ್ಲಿ ಒಂದು ಭಾರಿ ದೊಡ್ಡ ಸ್ಫೋಟ ಉಂಟಾಯಿತು. ಸ್ಫೋಟಕ್ಕೆ ಇನ್ನೂ ಕೂಡ ಕಾರಣ ಗೊತ್ತಾಗಿಲ್ಲ. ಬಟ್ ಆದರೂ ಕೂಡ ಅಮೋನಿಯಂ ನೈಟ್ರೇಟನ್ನು ಸಂಗ್ರಹಣೆ ಮಾಡಿದ್ದೆ ಆ ಒಂದು ಸ್ಫೋಟಕ್ಕೆ ಕಾರಣವಾಗಿರ್ಬೋದು ಅಂತ ಅಂದಾಜಿಸಲಾಗ್ತಿದೆ. ಸಾಕಷ್ಟು ಪ್ರಾಣಹಾನಿ ಉಂಟಾಗಿದೆ, ಸಾಕಷ್ಟು ಆಸ್ತಿಪಾಸ್ತಿ ನಷ್ಟ ಉಂಟಾಗಿದೆ. ಅರ್ಧಕ್ಕರ್ಧ ಲೆಬನಾನ್ನ ರಾಜಧಾನಿ ಬೀರತ್ನಲ್ಲಿ ಒಂದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಆ್ಯಂಡ್ ಆ ಒಂದು ಪೀಡಿತ ಪ್ರದೇಶಕ್ಕೆ ಫ್ರಾನ್ಸ್ ದೇಶದ ರಾಷ್ಟ್ರಪತಿ, ಫ್ರಾನ್ಸ್ ದೇಶದ ಅಧ್ಯಕ್ಷ ಎಮ್ಯಾನ್ಯುಯಲ್ ಮೆಕ್ರಾನ್ ಅವರು ತೆರಳಿದ್ರು. ನೋಟ್ ಮಾಡ್ಕೋಬೇಕಾಗುತ್ತೆ, ಫ್ರೆಂಚ್ ಪ್ರೆಸಿಡೆಂಟ್ ಯಾರಪ್ಪ ಅಂತ ಹೇಳಿದ್ರೆ ಎಮ್ಯಾನ್ಯುಯಲ್ ಮೆಕ್ರಾನ್. ಆ್ಯಂಡ್ ಅಲ್ಲಿ ಅವ್ರು ಹೋಗ್ಬಿಟ್ಟು ಅದಕ್ಕೆ ಸ್ವಲ್ಪ ಅಸಿಸ್ಟೆನ್ಸನ್ನು ಸಹಾಯವನ್ನು ಮಾಡ್ತೀನಿ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಬಟ್ ನಿಮಗೊಂದು ಡೌಟ್ ಬರಲೇಬೇಕು, ಅದೇನಪ್ಪ ಅಂತ ಹೇಳಿದ್ರೆ ಈ ಲೆಬನಾನ್ ಇರತಕ್ಕಂತಹದ್ದು ಏಷ್ಯಾ ಖಂಡದಲ್ಲಿ. ನೆಕ್ಸ್ಟ್ ಮ್ಯಾಪ್ ತೋರಿಸಿದಾಗ ನಿಮಗೆ ಗೊತ್ತಾಗುತ್ತೆ, ಮೆಡಿಟೇರಿಯನ್ ಸಮುದ್ರದ ಬಳಿಯಲ್ಲಿ ಬರತಕ್ಕಂತಹದ್ದು ಏಷ್ಯಾ ಭಾಗದಲ್ಲಿ ಬರುತ್ತೆ. ಬಟ್ ಯುರೋಪ್ ಇರತಕ್ಕಂತಹದ್ದು ಫ್ರಾನ್ಸ್ ಇರತಕ್ಕಂತಹದ್ದು ಯುರೋಪ್ನಲ್ಲಿ. ಬಟ್ ಆದರೂ ಕೂಡ ಈ ಯುರೋಪ್ನಲ್ಲಿರುವ ಫ್ರಾನ್ಸ್ನ ದೇಶದ ಅಧ್ಯಕ್ಷ ಯಾಕೆ ಲೆಬನಾನ್ಗೆ ಬಂದರು ಅಂತ ನೀವು ಆಶ್ಚರ್ಯ ಪಡ್ತಿರ್ಬೋದು. ಬಟ್ ಒಂದು ವಿಚಾರ ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಕೂಡ ಈ ಫ್ರಾನ್ಸ್ ಮತ್ತು ಲೆಬನಾನ್ ದೇಶಗಳ ಒಂದು ದ್ವಿಪಕ್ಷೀಯ ಸಂಬಂಧ ಸಾಕಷ್ಟು ವಿಶಿಷ್ಟವಾಗಿರ್ತಕ್ಕಂತಹದ್ದು. ಯಾಕಂದರೆ 1920ರಲ್ಲಿ ಏನು ಮೊದಲ ವಿಶ್ವ ಮಹಾಯುದ್ಧ 1919ನಲ್ಲಿ ಸಮಾಪ್ತಿಯಾಗುತ್ತೆ. ಅದಾದ ಬಳಿಕ ಈ 1920ಯಲ್ಲಿ ಒಟ್ಟೋಮನ್ ಸಾಮ್ರಾಜ್ಯ ಕುಸಿದು ಬೀಳುತ್ತೆ. ಆ್ಯಂಡ್ ಕುಸಿದು ಬಿದ್ದಾಗ ಲೆಬನಾನ್ನ ಆಡಳಿತವನ್ನು ನಿರ್ವಹಿಸ್ತಿದ್ದು ಇದೇ ಫ್ರಾನ್ಸ್ ದೇಶ. ಸೊ ಫ್ರಾನ್ಸ್ ದೇಶ ಲೆಬನಾನ್ನ ಆಡಳಿತವನ್ನು ನೋಡ್ತಾ ಇರುತ್ತೆ. ಹಾಗಾಗಿ ಸಾಕಷ್ಟು ಅವರೊಂದಿಗೆ ಅವಿನಾಭಾವವಾದಂತಹ ಸಂಬಂಧ ಇದೆ. ಸೊ ಹಾಗಾಗಿ ಫ್ರಾನ್ಸ್ ದೇಶದ ಅಧ್ಯಕ್ಷ ಈ ಒಂದು ದುರ್ಘಟನೆ ಅವರ ಕಿವಿಗೆ ಬೀಳ್ತಿದ್ದಂಗೆ ಅಲ್ಲಿಂದ ಹೊರಟ್ಬಿಟ್ಟು ಅವರು ಲೆಬನಾನ್ನ ರಾಜಧಾನಿ ಬೀರತ್ಗೆ ಬಂದರು. ಅಲ್ಲಿ ಸಹಾಯವನ್ನು ಕೂಡ ಮಾಡ್ತಾರೆ. ಜಸ್ಟ್ ಕೇಳ್ಬೋದು ನಿಮಗೆ ಯಾವ ಕೆಮಿಕಲ್ನಿಂದ ಇದು ಆಗಿದೆ ಅಂತ ಹೇಳಿದ್ರೆ, ನಾನು ಆಗಲೇ ಹೇಳಿದಂಗೆ ಅಮೋನಿಯಂ ನೈಟ್ರೇಟ್ ಬಗ್ಗೆ ಸ್ವಲ್ಪ ಡಿಸ್ಕಸನ್ನು ನೆಕ್ಸ್ಟ್ ಸ್ಲೈಡ್ನಲ್ಲಿ ಮಾಡೋಣ. ಬಟ್ ಅದಕ್ಕಿಂತ ಮುಂಚೆ ಲೆಬನಾನ್ ಯಾವ ಭಾಗದಲ್ಲಿ ಬರುತ್ತೆ ಅಂತ ತಿಳ್ಕೊಳ್ಳೋಣ. ನಮಗೆ ಜಿಯೋಗ್ರಫಿ ಪಾಯಿಂಟ್ ಆಫ್ ವ್ಯೂವಿಂದ ಈ ಲೊಕೇಶನ್ಸ್ ಬಹಳ ಪ್ರಮುಖವಾಗುತ್ತೆ. ಆ್ಯಂಡ್ ಈ ಭಾಗದಲ್ಲಿ ನಿಮಗೆ ಕಾಣಿಸ್ತಾ ಇದೆ ಮೆಡಿಟೇರಿಯನ್ ಸಿ ಏನು ಕಂಡುಬರುತ್ತೆ, ಏಷ್ಯಾದಲ್ಲೇ ಕಂಡುಬರುತ್ತೆ ಲೆಬನಾನ್. ಅದರ ರಾಜಧಾನಿ ಅದೊಂದು ಪೋರ್ಟ್ ಸಿಟಿ, ಒಂದು ಬಂದರು ನಗರ, ಕರಾವಳಿ ನಗರ ಬೀರಟ್. ಆ್ಯಂಡ್ ಅದರ ಈ ಭಾಗದಲ್ಲಿ ನಿಮಗೆ ಸಿರಿಯಾ ದೇಶ ಕಂಡುಬರ್ತಾ ಇದೆ. ಕೆಳಭಾಗದಲ್ಲಿ ಇಸ್ರೇಲ್ ಇರಬಹುದು, ಈ ಭಾಗದಲ್ಲಿ ಸಿರಿಯಾ ಕಂಡುಬರ್ತಾ ಇದೆ. ಆ್ಯಂಡ್ ಈ ಭಾಗದಲ್ಲಿ ನಿಮಗೆ ಕಳೆದ ಕೆಲವು ದಿನಗಳಿಂದ ಸಾಕಷ್ಟು ಒಂದು ಸುದ್ದಿಯಲ್ಲಿದ್ದಂತಹ ಗೋಲನ್ ಹೈಟ್ಸ್ ಕಂಡುಬರ್ತಾ ಇದೆ. ಗೋಲನ್ ಹೈಟ್ಸ್ ಬಗ್ಗೆ ಬಹಳ ಹಿಂದೆ ಕೂಡ ನಾವು ಡಿಸ್ಕಸ್ ಮಾಡಿದ್ದೇವೆ. ಇಸ್ರೇಲ್ ಅದರ ಮೇಲೆ ತನ್ನ ಒಂದು ಹಕ್ಕನ್ನು ಪ್ರತಿಪಾದನೆ ಮಾಡ್ತಾ ಇದೆ. ಸಾಕಷ್ಟು ವಿವಾದಿತವಾಗಿರತಕ್ಕಂಥ ಒಂದು ಪ್ರದೇಶ. ಸೊ ಸಿರಿಯಾ ಮತ್ತು ಇಸ್ರೇಲ್ಗಳ ಬಳಿಯಲ್ಲಿ ಲೆಬನಾನ್ ದೇಶ ಕಂಡುಬರುತ್ತೆ. ಬೀರತ್ ಅದರ ಕ್ಯಾಪಿಟಲ್ ಸಿಟಿ. ಪರೀಕ್ಷೆ ಕೇಳಬಹುದು. ಆ್ಯಂಡ್ ಇಲ್ಲಿ ಸ್ವಲ್ಪ ಎನ್ಲಾರ್ಜ್ಡ್ ಮ್ಯಾಪನ್ನು ಸ್ವಲ್ಪ ತೋರಿಸ್ತಾ ಇದ್ದೀನಿ ನಿಮಗೆ. ಈ ಚಿಕ್ಕ ದೇಶವೇ ಲೆಬನಾನ್. ಅದರ ಕೆಳಭಾಗದಲ್ಲಿ ಇಸ್ರೇಲ್ ಬರುತ್ತೆ ಮತ್ತು ಬಲಭಾಗದಲ್ಲಿ ನಿಮಗೆ ಸಿರಿಯಾ ಕಂಡುಬರುತ್ತೆ. ಸೊ ಇದು ಏಷ್ಯಾ ಖಂಡದಲ್ಲಿ ಕಂಡುಬರತಕ್ಕಂತಹದ್ದು. ಇದು ಕೂಡ ಬಹಳ ಪ್ರಮುಖವಾಗಿ ನಿಮಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಇದೇ ರೀತಿ ಚೆನ್ನೈಗೆ ಅಮೋನಿಯಂ ನೈಟ್ರೇಟ್ ಅನ್ನುವಂತಹ ಒಂದು ಸುದ್ದಿ ಕಾಣಿಸ್ತಾ ಇದೆ. ನಾನು ಆಗಲೇ ಅಮೋನಿಯಂ ನೈಟ್ರೇಟ್ ಬಗ್ಗೆ ಹೇಳಿದೆ. ಬಿಕಾಸ್ ನೋಡಿ, ಬೀರತ್ನಲ್ಲಿ ಎಂತಹ ಒಂದು ಘನಘೋರವಾದಂತಹ ಒಂದು ಸ್ಫೋಟ ಸಂಭವಿಸಿದೆಯಪ್ಪ ಅಂತ ಹೇಳಿದ್ರೆ, ನಮ್ಮ ನೆರೆಯ ರಾಜ್ಯ ತಮಿಳುನಾಡಿನ ಚೆನ್ನೈಯಲ್ಲೂ ಕೂಡ ಈ ಅಮೋನಿಯಂ ನೈಟ್ರೇಟ್ ಒಂದು ಆತಂಕವನ್ನು ತಂದೊಡ್ಬಿಟ್ಟಿದೆ. ಬಿಕಾಸ್ ಅಲ್ಲಿ ಚೆನ್ನೈನಲ್ಲಿ ಒಂದು ಗೌರ್ಮೆಂಟ್ ಆಫೀಸ್ನಲ್ಲಿ ಕಸ್ಟಮ್ಸ್ ಇಲಾಖೆ ಏನಿದೆ, ಕಸ್ಟಮ್ ಡಿಪಾರ್ಟ್ಮೆಂಟ್ನ ಒಂದು ಆಫೀಸ್ನಲ್ಲಿ ಸುಮಾರು 700 ಟನ್ನಷ್ಟು ಅಮೋನಿಯಂ ನೈಟ್ರೇಟನ್ನು ಸಂಗ್ರಹಣೆ ಮಾಡಲಾಗಿದೆ. ಬಿಕಾಸ್ ನಿಮಗೆಲ್ಲ ಗೊತ್ತು, ತಮಿಳುನಾಡಿನಲ್ಲಿ ಶಿವಕಾಶಿ ಅಂತಕ್ಕಂತಹ ಒಂದು ಪ್ರದೇಶ ಬರುತ್ತೆ. ಪ್ರತಿಯೊಬ್ಬರು ಕೂಡ ಕೇಳಿರ್ತೀರಾ, ನೋಟನ್ನು ಕೂಡ ಮಾಡ್ಕೋಬೇಕಾಗುತ್ತೆ. ಶಿವಕಾಶಿ ಅಂತ ಹೇಳಿದ್ರೆ ನಮ್ಮ ಇಡೀ ದೇಶದಲ್ಲೇ ಅತಿ ಹೆಚ್ಚು ಪಟಾಕಿಯನ್ನು, ಕ್ರ್ಯಾಕರ್ಸನ್ನು ಉತ್ಪಾದನೆ ಮಾಡ್ತಕ್ಕಂತಹ ಸ್ಥಳ ಅಂದರೆ ತಮಿಳುನಾಡಿನ ಶಿವಕಾಶಿ. ಅಲ್ಲೂ ಕೂಡ ಕಳೆದ ವರ್ಷ ಎಲ್ಲ ಸ್ವಲ್ಪ ಸ್ಫೋಟವೆಲ್ಲ ಸಂಭವಿಸಿದ್ದು. ಬಟ್ ಇಂತಹ ಶಿವಕಾಶಿಯಲ್ಲಿದ್ದಂತಹ ಒಂದು ಸಂಸ್ಥೆ ಈ ಅಮೋನಿಯಂ ನೈಟ್ರೇಟನ್ನು ಅಕ್ರಮವಾಗಿ ಆಮದು ಮಾಡಿಕೊಂಡಿತ್ತು. ಸೊ ಹಾಗಾಗಿ ಅದನ್ನು ಸೀಸ್ ಮಾಡಿ 700 ಟನ್ನಷ್ಟು ಅಮೋನಿಯಂ ನೈಟ್ರೇಟನ್ನು ಕಸ್ಟಮ್ಸ್ನವರೇ ಸೀಸ್ ಮಾಡೋದು, ಅವರು ಟ್ಯಾಕ್ಸ್ ಕಟ್ಟದಲ್ಲೇ ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಸೊ ಅಲ್ಲಿ ಇಡಲಾಗಿದೆ. ಒಂದು ವೇಳೆ ಇಂತಹ ದುರ್ಘಟನೆಗಳು ಸಂಭವಿಸಿದ್ರೆ ಚೆನ್ನೈ ನಗರಕ್ಕೂ ಕೂಡ ಸಾಕಷ್ಟು ಅಪಾಯ ಕಾದಿದೆ ಅಂತ ಹೇಳಿ ಅಲ್ಲಿನ ಜನತೆ ಆತಂಕಕ್ಕೆ ಒಳಗಾಗಿದ್ದಾರೆ. ಆ್ಯಂಡ್ ಮೂಲತಃ ಅಮೋನಿಯಂ ನೈಟ್ರೇಟನ್ನು ನಾವು ರಸಗೊಬ್ಬರಗಳ ತಯಾರಿಕೆ, ಫರ್ಟಿಲೈಸರ್ಸ್ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಬಳಕೆ ಮಾಡ್ತೀವಿ. ಆ್ಯಂಡ್ ಅದರ ಜೊತೆಗೆ ಈ ಬಾಂಬ್ಗಳ ತಯಾರಿಕೆಯಲ್ಲಿ ಭಯೋತ್ಪಾದಕರು ಈ ಅಮೋನಿಯಂ ನೈಟ್ರೇಟನ್ನು ಬಳಕೆ ಮಾಡಿಬಿಟ್ಟು ಈ ಬಾಂಬ್ಗಳನ್ನು ಕೂಡ, ಶಸ್ತ್ರಾಸ್ತ್ರಗಳನ್ನು ಕೂಡ ತಯಾರಿಕೆ ಮಾಡ್ಕೊಳ್ತಾರೆ. ಮುಂದಿನ ಸುದ್ದಿ ಹೇಳ್ದ, ಇಟ್ಸ್ ಅಫಿಷಿಯಲ್, ವಿವೋ ನೋ ಲಾಂಗರ್ IPL 2020 ಟೈಟಲ್ ಸ್ಪಾನ್ಸರ್.
ಇದು ಕೂಡ ಇಂಪಾರ್ಟೆಂಟ್ ಸುದ್ದಿ. ಇದರ ಬಗ್ಗೆ ಕಳೆದ ಕೆಲವು ದಿನಗಳಿಂದ ಒಂದು ಗುಲ್ಲು ಬರ್ತಾ ಇತ್ತು. ಈ ವಿವೋ ಏನಿದೆ ಅವರು ಇಂಡಿಯನ್ ಪ್ರೀಮಿಯರ್ ಲೀಗ್ನ ಟೈಟಲ್ ಸ್ಪಾನ್ಸರ್ಶಿಪ್ನಿಂದ ಹೊರಗಡೆ ಹೋಗ್ತಾರೆ ಅಂತ ಹೇಳಿ ಒಂದು ರಿಪೋರ್ಟ್ಸ್ ಬರ್ತಾ ಇತ್ತು. ನಿನ್ನೆ ಅದು ಅಧಿಕೃತವಾಗಿ ನಮ್ಮ BCCIನಿಂದ ಹೊರಗಡೆ ಬಂದಿದೆ. BCCI ನಿಮಗೆ ಗೊತ್ತಿದೆ, ಬೋರ್ಡ್ ಆಫ್ ಕ್ರಿಕೆಟ್ ಕಂಟ್ರೋಲ್ ಇನ್ ಇಂಡಿಯಾ, ಭಾರತೀಯ ಕ್ರಿಕೆಟ್ ನಿಯಂತ್ರಣ ಸಂಸ್ಥೆ. ಆ್ಯಂಡ್ ಇವರು ಘೋಷಣೆ ಮಾಡಿರ್ತಕ್ಕಂತಹದ್ದು ಇನ್ನು ಮುಂದೆ IPL 2020 ಬಗ್ಗೆ ನಾವು ಹಿಂದೆ ಕೂಡ ಡಿಸ್ಕಸ್ ಮಾಡಿದ್ದೇವೆ. ಏನು ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿ ಸೆಪ್ಟೆಂಬರ್ ಮತ್ತು ನವೆಂಬರ್ನ ನಡುವೆ ಈ ವರ್ಷದ IPL ಅನ್ನು ಆಯೋಜನೆ ಮಾಡಲಾಗುತ್ತೆ. ಆ್ಯಂಡ್ ಈ IPLಗೆ ವಿವೋ IPL ಅಂತ ಕರೆಯಲಾಗಲ್ಲ. ಇದು ಅತ್ಯಂತ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ನೋಡಿ, ಬಹಳ ಜನ ಕನ್ಫ್ಯೂಸ್ ಮಾಡ್ಕೋಬಹುದು, ಇದು ಬೇರೆ ಥರ ಸ್ಪಾನ್ಸರ್. ಯೂಶುವಲ್ ಸ್ಪಾನ್ಸರ್ ಅಂದ ತಕ್ಷಣ ನಮ್ಮ ತಂಡದ ಜರ್ಸಿ ಸ್ಪಾನ್ಸರ್ ಅಂತ ತಿಳ್ಕೊತಾರೆ. ನಮ್ಮ ತಂಡ ಏನು ಶರ್ಟ್ನ ಏನು ಜರ್ಸಿಯನ್ನು ವೇರ್ ಮಾಡುತ್ತೆ, ಆ ಒಂದು ಕ್ರೀಡಾ ಉಡುಪನ್ನ ಏನು ವೇರ್ ಮಾಡುತ್ತೆ ಅದರ ಮೇಲೆ ಇರತಕ್ಕಂತಹ ಹೆಸರು ಅನ್ಕೊಂತಾರೆ. ಖಂಡಿತ ಅಲ್ಲ. ಪ್ರಸಕ್ತವಾಗಿ ನಮ್ಮ ಭಾರತೀಯ ಕ್ರಿಕೆಟ್ ತಂಡದ ಜರ್ಸಿ ಮೇಲೆ ಇರತಕ್ಕಂತಹದ್ದು ಬೈಜೂಸ್ ಅನ್ನುವಂತಹ ಒಂದು ಏನು ಸಂಸ್ಥೆ ಬರುತ್ತೆ, ಆ ಸಂಸ್ಥೆಯ ಒಂದು ಹೆಸರನ್ನು ನಮ್ಮ ಭಾರತೀಯ ಕ್ರಿಕೆಟ್ ಆಟಗಾರರ ಉಡುಪಿನ ಮೇಲೆ ಹಾಕ್ತಾರೆ. ಬಿಕಾಸ್ ಅವರು ಸ್ಪಾನ್ಸರ್ಸ್, ಜೆರ್ಸಿ ಸ್ಪಾನ್ಸರ್ಸ್. ಬಟ್ ನಾವೀಗ ಮಾತಾಡ್ತಿರ್ತಕ್ಕಂತಹದ್ದು IPLನ ಟೈಟಲ್ ಸ್ಪಾನ್ಸರ್. ಅಂದರೆ ನಿಮಗೆ ಗೊತ್ತಿರ್ಬೋದು, ವಿವೋ IPL ಅಂತ ನಾವು ಕರಿತೀವಿ, ಅದನ್ನು ಟೈಟಲ್ ಸ್ಪಾನ್ಸರ್ಶಿಪ್ ಅಂತ ಕರೆಯಲಾಗುತ್ತೆ. ಬಟ್ 2020 ಒಂದು ಸೆಷನ್ಗೆ ಅದನ್ನು ತೆಗೆದುಹಾಕಬೇಕು ಅಂತ ಡಿಸೈಡ್ ಮಾಡಲಾಗಿದೆ. ಇದಕ್ಕೆ ಕಾರಣ ಅಂತ ಹೇಳಿದ್ರೆ, ನೋಡಿ, ಕೊರೋನಾ ವೈರಸ್ ಇರೋ ಕಾರಣದಿಂದ ವಿವೋದವರ ಬಿಸ್ನೆಸ್ಗೆ ಕೂಡ ಹೊಡೆತ ಬಿದ್ದಿತ್ತು. ಸೊ ಹಾಗಾಗಿ ಅವರು BCCIನ ಬಳಿ ನಮ್ಮ ಏನು ಈ ಸ್ಪಾನ್ಸರ್ಶಿಪ್ ಅಮೌಂಟ್ ಇರುತ್ತೆ ಅದನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ, ನಾವು ಅಷ್ಟು ದೊಡ್ಡ ಮೊತ್ತದ ಅಮೌಂಟನ್ನು ಪೇ ಮಾಡಲಿಕ್ಕೆ ಶಕ್ತರಾಗಿಲ್ಲ ಅಂತ ಕೇಳ್ಕೊಂಡ್ರು. ಬಟ್ ಇದಕ್ಕೆ BCCI ನಿರಾಕರಣೆ ಮಾಡಿದೆ. ಸೊ ಹಾಗಾಗಿ ಇಬ್ಬರು ಕೂಡ ಮ್ಯೂಚುವಲ್ ಆಗಿ ಡಿಸ್ಕಷನ್ ಮಾಡಿಬಿಟ್ಟು ಆ ಒಂದು ಸ್ಪಾನ್ಸರ್ಶಿಪ್ ರೈಟ್ಸನ್ನು ಬಿಟ್ಕೊಡ್ಲಾಗಿದೆ. ಈ ಭಾಗದಲ್ಲಿ ನಿಮಗೆ ಕಾಣಿಸ್ತಾ ಇದೆ, ಒಂದು ವರ್ಷಕ್ಕೆ ಸುಮಾರು 440 ಕೋಟಿ ರೂಪಾಯಿಗಳನ್ನ ವಿವೋ ಪಾವತಿ ಮಾಡ್ತಾ ಇತ್ತು. 440 ಕ್ರೋರ್ ರುಪೀಸ್ ಪರ್ ಸೆಷನ್, ಒಂದು ಎಡಿಷನ್ಗೆ 440 ಕೋಟಿ ರೂಪಾಯಿ. ಬಟ್ ಈಗ ಅವರು ಹೊರ ನಡೆದಿದ್ದಾರೆ. ಸೊ ಹಾಗಾಗಿ BCCI ಒಂದು ದೊಡ್ಡ ಸಂಕಟ ಎದುರಾಗ್ಬಿಟ್ಟಿದೆ. ಅದೇನಪ್ಪ ಅಂತ ಹೇಳಿದ್ರೆ, ಇನ್ನು ಕೆಲವೇ ದಿನಗಳಲ್ಲಿ IPL 2020 ಪ್ರಾರಂಭವಾಗುತ್ತೆ. ಅಷ್ಟೊಳಗೇನೆ ಅವರು ಹೊಸ ಸ್ಪಾನ್ಸರ್ಸನ್ನು ಹುಡುಕಬೇಕಾಗುತ್ತೆ. ಹುಡುಕಲಿಲ್ಲ ಅಂದ್ರೆ ಅವ್ರಿಗೆ ಸ್ವಲ್ಪ ಲಾಸ್ ಆಗೇ ಆಗುತ್ತೆ. ಬಿಕಾಸ್ 440 ಕೋಟಿ ರೂಪಾಯಿ ಬರ್ತಾ ಇತ್ತು IPL. ವಿವೋದವರು ಇನ್ನೂ ಕೂಡ ತಮ್ಮ ಸ್ಪಾನ್ಸರ್ಶಿಪ್ನ ಉಳಿಸ್ಕೊಂಡಿದ್ರೆ, ಬಟ್ ಕಾರಣಾಂತರಗಳಿಂದ ಅದು ಸಾಧ್ಯವಾಗಿಲ್ಲ. ಸೊ ಖಂಡಿತ ಪರೀಕ್ಷೆಯಲ್ಲಿ ಕೇಳ್ತಾರೆ ಯಾವ ಒಂದು ಸಂಸ್ಥೆ ಅಂತ ಕೇಳಿದ್ರೆ ವಿವೋ, ಅದೊಂದು ಮೊಬೈಲ್ ತಯಾರಿಕಾ ಸಂಸ್ಥೆ. ಅವರು ಚೀನಾದಲ್ಲಿ ತಮ್ಮ ಕೇಂದ್ರ ಕಚೇರಿನ ಹೊಂದಿದ್ದಾರೆ. ಇದು ಕೂಡ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಮತ್ತೊಮ್ಮೆ ಹಿಂದೆ ಕೂಡ ಹೇಳಿದ್ದೆ, IPL ಕಮಿಷನರ್ ಯಾರು, ಪ್ರಸಕ್ತವಾಗಿ IPL ಮುಖ್ಯಸ್ಥರು ಯಾರು ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ಮೂಲದ ಮಾಜಿ ಕ್ರಿಕೆಟ್ ಆಟಗಾರ ಬ್ರಿಜೇಶ್ ಪಟೇಲ್ ಅವರು. ಆ್ಯಂಡ್ BCCI ಚೇರ್ಮನ್ ಅಬ್ವಿಯಸ್ಲಿ ಸೌರವ್ ಗಂಗೂಲಿ, ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ಆ್ಯಂಡ್ ಈಗ ನಿಮ್ಮ ಸ್ಕ್ರೀನ್ ಮೇಲೆ ಪ್ರಮುಖವಾದಂತಹ ಪ್ರಶ್ನೆಗಳು ಕಾಣಿಸ್ಕೊಳ್ತಾ ಇದ್ದಾವೆ. ಮೊದಲನೇ ಪ್ರಶ್ನೆ ಹೇಳುತ್ತೆ, ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ಭಾರತದ ಮೊದಲ ಮೊಬೈಲ್ RT-PCR ಕೋವಿಡ್ ಲ್ಯಾಬ್ ಅನ್ನ ಪ್ರಾರಂಭಿಸಿತು? ನೋಡಿ, ನಿಮಗೆ ಮೊಬೈಲ್ ಅಂತ ಕಾಣಿಸ್ತಾ ಇದೆ. ಮೊಬೈಲ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ಸಂಚಾರಿ ಅಂತ ಹೇಳಿ, ಅಂದರೆ ಮೂವಿಂಗ್, ಸಂಚಾರಿ ನ್ಯಾಯಾಲಯಗಳು ಬರುತ್ತೆ, ಸಂಚಾರಿ ಬೇರೆ ಬೇರೆ ಅಂಗಡಿಗಳು ಬರುತ್ತೆ. ಈಗ ಮೊಬೈಲ್ RT-PCR ಕೋವಿಡ್ ಲ್ಯಾಬ್, ಇದು ಭಾರತದಲ್ಲೇ ಮೊಟ್ಟ ಮೊದಲ ಲ್ಯಾಬ್ ಅಂತ ಕರೆಯಲಾಗ್ತಾ ಇದೆ. ಆ್ಯಂಡ್ ಹೆಮ್ಮೆಯ ಸಂಗತಿ ಅಂತ ಹೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ನಮ್ಮ ಕರ್ನಾಟಕದಲ್ಲಿ ಇದನ್ನು ಅಭಿವೃದ್ಧಿಪಡಿಸಲಾಗಿದೆ. ಕರ್ನಾಟಕದಲ್ಲಿ ಇರತಕ್ಕಂತಹ ಒಂದು ಕೇಂದ್ರ ಸರ್ಕಾರ ಒಡೆತನದ ಅತ್ಯುತ್ತಮ ಸೈನ್ಸ್ ಇನ್ಸ್ಟಿಟ್ಯೂಟ್ ಆಗಿರ್ತಕ್ಕಂತಹ IISc, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಏನಿದೆ ಬೆಂಗಳೂರಿನಲ್ಲಿ, ಅವರು ಇದನ್ನು ಅಭಿವೃದ್ಧಿಪಡಿಸಿದ್ದಾರೆ. ಇದು ದೇಶದಲ್ಲೇ ಮೊಟ್ಟ ಮೊದಲ ಮೊಬೈಲ್ RT-PCR ಕೋವಿಡ್ ಲ್ಯಾಬ್. ಅಂದರೆ ಇದನ್ನು ಹಳ್ಳಿಗಳಿಗೆಲ್ಲ ತೆಗೆದುಕೊಂಡು ಹೋಗ್ಬೋದು. ಒಂದೇ ದಿನದಲ್ಲಿ ಸುಮಾರು 9,000 ಒಂದು ಸ್ಯಾಂಪಲ್ಗಳನ್ನು ಪತ್ತೆ ಹಚ್ಚತಕ್ಕಂತಹ ಒಂದು ಸಾಮರ್ಥ್ಯವನ್ನು ಈ ಮೊಬೈಲ್ RT-PCR ಲ್ಯಾಬ್ ಹೊಂದಿದೆ. ಆ್ಯಂಡ್ ಹಿಂದೆ ಕೂಡ ನಾನು ಹೇಳಿದ್ದೇನೆ, ಖಚಿತವಾಗಿ ಒಬ್ಬ ವ್ಯಕ್ತಿಗೆ ಈ ಕೊರೋನಾ ವೈರಸ್ ಇದೆಯೋ ಇಲ್ವೋ ಅಂತ ಹೇಳೋದಕ್ಕೆ ಒಂದು ಟೆಕ್ನಿಕನ್ನು ಯೂಸ್ ಮಾಡಲಾಗುತ್ತೆ. ಅದನ್ನು ನಾವು RT-PCR ಅಂತ ಕರಿತೀವಿ. ಇದರ ಫುಲ್ ಫಾರ್ಮನ್ನು ಪರೀಕ್ಷೆಯಲ್ಲಿ ಕೇಳಬಹುದು. ಇದೊಂದು ಕೆಮಿಕಲ್ ಟೆಕ್ನಿಕ್, ಇದು ಒಂದು ಮೆಡಿಕಲ್ ಫೀಲ್ಡ್ನಲ್ಲಿ ಬಳಕೆ ಮಾಡಲಾಗ್ತಕ್ಕಂಥ ಒಂದು ಟೆಕ್ನಿಕ್. RT-PCR ಅಂತ ಹೇಳಿದ್ರೆ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಪಾಲಿಮರೇಸ್ ಚೈನ್ ರಿಯಾಕ್ಷನ್. ನೋಟ್ ಮಾಡ್ಕೋಬೇಕಾಗುತ್ತೆ, ವಿಡಿಯೋನ ಪಾಸ್ ಮಾಡಿಬಿಟ್ಟು. ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಪಾಲಿಮರೇಸ್ ಚೈನ್ ರಿಯಾಕ್ಷನ್. ಆ್ಯಂಡ್ ಇದನ್ನು ಈ ಒಂದು ಟೆಕ್ನಿಕನ್ನು ಬಳಕೆ ಮಾಡುವ ಮೂಲಕ ಖಚಿತವಾಗಿ ಒಬ್ಬ ವ್ಯಕ್ತಿಗೆ ಕೊರೋನಾ ವೈರಸ್ ಇದೆಯೋ ಇಲ್ವೋ ಅಂತ ಹೇಳಬಹುದು. ಆ್ಯಂಡ್ ಈ ಹಿಂದೆ ಕೂಡ ಒಂದು ಮೊಬೈಲ್ ಕೋವಿಡ್ ಲ್ಯಾಬನ್ನು ಉದ್ಘಾಟನೆ ಮಾಡಲಾಗಿತ್ತು ಡೆಲ್ಲಿಯಲ್ಲೆಲ್ಲ. ಬಟ್ ಅದು ಈ RT-PCR ಟೆಕ್ನಿಕನ್ನು ಬಳಕೆ ಮಾಡಲಾಗ್ತಾ ಇರಲಿಲ್ಲ. ಸೊ ಇದು ಬಹಳ ಪ್ರಮುಖವಾಗಿರ್ತಕ್ಕಂತಹ ಒಂದು ಸುದ್ದಿ. ಆ್ಯಂಡ್ ಇದನ್ನು ಅಭಿವೃದ್ಧಿಪಡಿಸಲು ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತಾರೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು. ಮುಂದಿನ ಸುದ್ದಿ ಹೇಳಿದ್ದೆ, 150ನೇ ಜನ್ಮ ದಿನಾಚರಣೆಯಂದು ಮಹಾತ್ಮ ಗಾಂಧೀಜಿಯವರ ಸ್ಮರಣಾರ್ಥ ಗೌರವಾರ್ಥ ಅಥವಾ ಸ್ಮರಣಾರ್ಥ ನಾಣ್ಯವನ್ನು ವಿತರಿಸಲು ಯಾವ ದೇಶ ಯೋಜಿಸಿದೆ? ನೋಡಿ, ಹಿಂದೆ ನನ್ನ ಕ್ಲಾಸಲ್ಲಿ ಹೇಳಿದ್ದೆ, ಇನ್ಫೋಸಿಸ್ ನಾರಾಯಣಮೂರ್ತಿ ಏನಿದ್ದಾರೆ ಅವರ ಅಳಿಯ ರಿಷಿ ಸುನಾಕ್ ಅವರು ಪ್ರಸಕ್ತವಾಗಿ ಬ್ರಿಟನ್ ದೇಶದ ಅಥವಾ ಯುನೈಟೆಡ್ ಕಿಂಗ್ಡಮ್ನ ಹಣಕಾಸು ಸಚಿವ ಆಗಿದ್ದಾರೆ, ಅಲ್ಲಿನ ಚಾನ್ಸಲರ್ ಆಫ್ ಎಕ್ಸಿಕ್ಯೂಟಿವ್ ಆಗಿದ್ದಾರೆ. ಸೊ ಅವರು ಒಂದು ಯೋಜನೆಯನ್ನು ಇತ್ತೀಚೆಗಷ್ಟೇ ಮಾಡಿದ್ರು. ಸೊ ಬ್ರಿಟನ್ನ ಸರ್ಕಾರ ಈ ಮಹಾತ್ಮ ಗಾಂಧೀಜಿಯವರ 150ನೇ ಜನ್ಮ ದಿನಾಚರಣೆಯ ಒಂದು ಅಂಗವಾಗಿ ಒಂದು ಗೌರವಾರ್ಥ ನಾಣ್ಯವನ್ನು, ಕಮಮರೇಟಿವ್ ಕಾಯಿನನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿದೆ. ಸೊ ಅದು ಯಾವ ದೇಶ ಅಂತ ಹೇಳಿದ್ರೆ ಆಪ್ಷನ್ ಬಿ, ಯುನೈಟೆಡ್ ಕಿಂಗ್ಡಮ್.
ಹಿಂದಿನ ಅದ್ರ ಬಗ್ಗೆ ಡೀಟೇಲ್ ಆಗಿ ನಿಮಗೆ ಹೇಳಿದ್ದಾನೆ. ಸೊ ಬಹಳ ಸಿಂಪಲ್, ನೀವು ನೋಟ್ ಮಾಡ್ಕೊಳ್ಳಬೇಕಾಗುತ್ತೆ. ಆ್ಯಂಡ್ ಇಂಗ್ಲೆಂಡ್ನ ಕರೆನ್ಸಿ ಕೂಡ ಬಹಳ ಪ್ರಮುಖ, ಪೌಂಡ್ ಸ್ಟರ್ಲಿಂಗ್ ಇಂಗ್ಲೆಂಡ್ನ ಕರೆನ್ಸಿ, ಅದರ ರಾಜಧಾನಿ ಲಂಡನ್. ಆ್ಯಂಡ್ ಪ್ರಸಕ್ತವಾಗಿ ಅಲ್ಲಿನ ಪ್ರಧಾನಮಂತ್ರಿ ಬೋರಿಸ್ ಜಾನ್ಸನ್ ಅವರು, ಇವರ ಬಗ್ಗೆ ಕೂಡ ನಾವು ಇತ್ತೀಚೆಗೆ ಮಾತಾಡಿದ್ದೇವೆ. ಅವರು ಕೊರೋನಾ ಪಾಸಿಟಿವ್ ಆಗಿದ್ದರು ಕಳೆದ ಕೆಲವು ತಿಂಗಳ ಮುಂಚೆ. ಆ್ಯಂಡ್ ಮೂರನೇ ಪ್ರಶ್ನೆ ಹೇಳುತ್ತೆ, ಫ್ಯೂಚರ್ ಬ್ರ್ಯಾಂಡ್ ಸೂಚ್ಯಂಕ 2020 ಪ್ರಕಾರ ಯಾವ ಕಂಪನಿ ಬ್ರ್ಯಾಂಡ್ ಸೂಚ್ಯಂಕದಲ್ಲಿ ಅಗ್ರಸ್ಥಾನದಲ್ಲಿದೆ? ನೋಡಿ, ಫ್ಯೂಚರ್ ಬ್ರ್ಯಾಂಡ್ ಅಂತಕ್ಕಂತಹದ್ದು ಈ ಪ್ರಪಂಚದಲ್ಲಿ ಬ್ರ್ಯಾಂಡ್ಸ್ ಏನಿದ್ದಾವೆ, ಈ ಬ್ರ್ಯಾಂಡ್ ವ್ಯಾಲ್ಯೂ ಅಥವಾ ಆ ಒಂದು ಉತ್ಪನ್ನಗಳ ಒಂದು ಮೌಲ್ಯವನ್ನು ಅಳಿತಕ್ಕಂತಹ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ. ಆ್ಯಂಡ್ ಇವರು 2020 ಇಂಡೆಕ್ಸನ್ನು ಇತ್ತೀಚೆಗಷ್ಟೇ ಬಿಡುಗಡೆ ಮಾಡಿದ್ರು. ಆ್ಯಂಡ್ ಆ ಒಂದು ಇಂಡೆಕ್ಸ್ನ ಪ್ರಕಾರ ಪ್ರಪಂಚದ ಯಾವ ಒಂದು ಸಂಸ್ಥೆ ಅಗ್ರಸ್ಥಾನದಲ್ಲಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಆ್ಯಪಲ್. ಆ್ಯಪಲ್ ಅಂತಕ್ಕಂತಹದ್ದು ತಂತ್ರಜ್ಞಾನ ಕ್ಷೇತ್ರದ ಒಂದು ದೈತ್ಯ ಕಂಪ್ನಿ, ನಮಗೆಲ್ಲ ಗೊತ್ತಿದೆ. ಆ್ಯಪಲ್ ಬೇಸಿಕಲಿ ಸ್ಟೀವ್ ಜಾಬ್ಸ್ ಅವರ ಬಗ್ಗೆ ನಾನು ಹಿಂದಿನ ಕ್ಲಾಸ್ಗಳಲ್ಲಿ ಹೇಳಿದ್ದೇನೆ. ಸ್ಟೀವ್ ಜಾಬ್ಸ್ ಅವರು ಇದರ ಒಂದು ಹುಟ್ಟಿಗೆ ಕೂಡ ಕಾರಣರಾಗಿದ್ದರು. ಆ್ಯಂಡ್ ಪ್ರಸಕ್ತವಾಗಿ ಟಿಮ್ ಕುಕ್ ಅವರು, ಅಮೆರಿಕದ ಟಿಮ್ ಕುಕ್ ಅವರು ಇದರ ಅಧ್ಯಕ್ಷರಾಗಿದ್ದಾರೆ. ಪ್ರಪಂಚದ ಒಂದು ಗ್ರೇಟೆಸ್ಟ್ ಟೆಕ್ನಾಲಜಿಕಲ್ ಕಂಪನೀಸ್ ಅಂತ ಏನು ಕರೆಯಲಾಗುತ್ತೆ. ಆ್ಯಪಲ್ನವರು ಮೊಬೈಲ್ ಫೋನ್ಗಳಿರ್ಬೋದು, ಲ್ಯಾಪ್ಟಾಪ್ ಇರಬಹುದು, ಇನ್ನಿತರ ಈ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ಗಳನ್ನು, ಡಿವೈಸಸ್ಗಳನ್ನ ಅಭಿವೃದ್ಧಿಪಡಿಸ್ತಾರೆ. ಆ್ಯಂಡ್ ಅದು ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದೆ. ಬಟ್ ಇನ್ನೂ ಆಶ್ಚರ್ಯಕರ ಸಂಗತಿ ಮತ್ತು ಹೆಮ್ಮೆಯ ಸಂಗತಿ ಅಂತ ಹೇಳಿದ್ರೆ, ಅದರಲ್ಲಿ 2ನೇ ಸ್ಥಾನವನ್ನು ಪಡೆದುಕೊಂಡಿರತಕ್ಕಂತಹದ್ದು ನಮ್ಮ ಭಾರತದ ಕಂಪನಿಯಾಗಿರತಕ್ಕಂತಹ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್, RIL ಏನಿದೆ, ಮುಖೇಶ್ ಅಂಬಾನಿ ಅವರ ಒಡೆತನದ್ದು ಆ ಸಂಸ್ಥೆ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಸೊ ಫ್ಯೂಚರ್ ಬ್ರ್ಯಾಂಡ್ ಸೂಚ್ಯಂಕ ಅಂದರೆ ಕೇವಲ ಮಾರ್ಕೆಟ್ ಕ್ಯಾಪಿಟಲ್ನ ಮಾತ್ರ ಅವ್ರು ಗಮನಿಸಲ್ಲ, ಬದಲಾಗಿ ಆ ಒಂದು ಸಂಸ್ಥೆಯ ಸ್ಟ್ರೆಂತ್ ಎಷ್ಟಿದೆ, ಅವರ ಕೆಪಾಸಿಟಿ ಎಷ್ಟಿದೆ, ಅವರು ಎಷ್ಟು ಎಥಿಕಲ್ ಆಗಿ ತೀರ್ಮಾನಗಳನ್ನು ತೆಗೆದುಕೊಳ್ತಾರೆ ಮತ್ತು ಮುಂಬರುವಂತಹ ದಿನಗಳಲ್ಲಿ ಅವರು ಯಾವ ಸ್ಥಾನಕ್ಕೆ ತೆರಳಬಹುದು, ಇಂತಹ ಒಂದು ಅಂಶಗಳನ್ನ ಪರಿಗಣನೆ ಮಾಡಿಬಿಟ್ಟು ಲಿಸ್ಟನ್ನು ಹೊರಗೆ ತರಲಾಗುತ್ತೆ. ಸೊ ಫಸ್ಟ್ ಪ್ಲೇಸಲ್ಲಿ ಆ್ಯಪಲ್ ಇದ್ದರೆ 2ನೇ ಸ್ಥಾನದಲ್ಲಿ ಭಾರತದ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಕಾಣಕ್ಕೆ ಸಿಗುತ್ತೆ. ಈ ರೀತಿ 4ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಪ್ರಶ್ನೆ ಹೇಳುತ್ತೆ, ಜಮ್ಮು ಮತ್ತು ಕಾಶ್ಮೀರದ ನೂತನ ಲೆಫ್ಟಿನೆಂಟ್ ಗವರ್ನರ್ ಆಗಿ ಯಾರು ನೇಮಕ ಆಗಿದ್ದಾರೆ? ಬಹಳ ಸಿಂಪಲ್, ನಾನು ಆಗಲೇ ಡಿಸ್ಕಸ್ ಮಾಡಿದ್ದೇನೆ. ಆಪ್ಷನ್ ಬಿ, ಮನೋಜ್ ಸಿನ್ಹಾ, ಒಬ್ಬ ರಾಜಕಾರಣಿ. ಇವರು ಉತ್ತರ ಪ್ರದೇಶದ ಗಾಜಿಪುರ್ನ ಮಾಜಿ ಒಂದು ಲೋಕಸಭಾ ಸದಸ್ಯರು ಕೂಡ ಆಗಿದ್ರು. ಅಷ್ಟೇ ಅಲ್ಲ, ಇವರು ನಮ್ಮ ಕೇಂದ್ರ ಸರ್ಕಾರದಲ್ಲಿ ರೈಲ್ವೆ ಮಿನಿಸ್ಟರ್ ಕೂಡ ಆಗಿದ್ರು. ರೈಲ್ವೆ ಮಿನಿಸ್ಟರ್ ಫಾರ್ ಸ್ಟೇಟ್ ಅಥವಾ ರಾಜ್ಯ ಸಚಿವ ಕೂಡ ಆಗಿ ಈ ರೈಲ್ವೆ ಒಂದು ಖಾತೆಯನ್ನು ಕೂಡ ನಿಭಾಯಿಸಿದ್ರು. ಸೊ ಖಂಡಿತ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಬಹುದು. ಆಪ್ಷನ್ ಬಿ, ಮನೋಜ್ ಸಿನ್ಹಾ. 5ನೇ ಪ್ರಶ್ನೆ ಹೇಳುತ್ತೆ, ಭಾರತೀಯ ರೈಲ್ವೆ ನೈಜ ಸಮಯದ ಮೇಲ್ವಿಚಾರಣೆಗಾಗಿ ಯಾವ ಅಪ್ಲಿಕೇಶನ್ ಪರೀಕ್ಷಿಸಿದೆ? ನೋಡಿ, ನಮ್ಮ ಇಂಡಿಯನ್ ರೈಲ್ವೇಸ್ನ ಒಂದು ಬಹುದೊಡ್ಡ ಪ್ರಾಬ್ಲಮ್ ಏನಪ್ಪಾ ಅಂತ ಹೇಳಿದ್ರೆ ವಿಳಂಬ ಆಗ್ತಕ್ಕಂತಹದ್ದು. ಟ್ರೈನ್ಗಳು ಬಹಳ ಡಿಲೇ ಆಗ್ತವೆ. ಸೊ ಅದನ್ನು ತಡೆದಾಕಬೇಕು ಅಂತ ಹೇಳಿ ರಿಯಲ್ ಟೈಮ್ ಮಾನಿಟರಿಂಗ್ ಅಂತ ಹೇಳಿದ್ರೆ ನೈಜ ಸಮಯದ ಮೇಲ್ವಿಚಾರಣೆ. ಈ ತಕ್ಷಣಕ್ಕೆ ರೈಲು ಯಾವ ಪ್ರದೇಶದಲ್ಲಿ ಸಂಚರಿಸ್ತಾ ಇದೆ ಅನ್ನೋದನ್ನ ಮೇಲ್ವಿಚಾರಣೆ ಮಾಡಬೇಕು, ಮಾನಿಟರ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಒಂದು ಆ್ಯಪನ್ನು ಇತ್ತೀಚೆಗಷ್ಟೇ ನಮ್ಮ ಭಾರತೀಯ ರೈಲ್ವೇಸ್ ಪರಿಚಯ ಮಾಡಿದ್ದು. ಅದು ಯಾವ ಆ್ಯಪ್ ಅಂತ ಕೇಳ್ತಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, OHE ಇನ್ಸ್ಪೆಕ್ಷನ್ ಆ್ಯಪ್. ಸೊ OHE ಫುಲ್ ಫಾರ್ಮ್ ಕೂಡ ಕೊಟ್ಟಿದ್ದಾರೆ, ನೋಟ್ ಮಾಡ್ಕೊಳ್ಳಿ. ಖಂಡಿತ ಆ್ಯಪ್ನ ಹೆಸರು ಕಾಣಿಸ್ತಾ ಇದೆ, ಓವರ್ ಹೆಡ್ ಎಕ್ವಿಪ್ಮೆಂಟ್, OHE ಓವರ್ ಹೆಡ್ ಎಕ್ವಿಪ್ಮೆಂಟ್ ಇನ್ಸ್ಪೆಕ್ಷನ್ ಆ್ಯಪ್ ಅಂತ ಹೇಳಿ ಖಂಡಿತ ಪರೀಕ್ಷೆಯಲ್ಲಿ ಕೇಳಬಹುದು, ನೋಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಅದೇ ರೀತಿ 6ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಪ್ರಶ್ನೆ ಹೇಳುತ್ತೆ, ಸಾಸಿವೆ ಎಣ್ಣೆ ಸರಬರಾಜು ಮಾಡಲು ಖಾದಿ ಮತ್ತು ಗ್ರಾಮ ಕೈಗಾರಿಕಾ ಆಯೋಗ ಯಾವ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗೆ ಒಪ್ಪಂದಕ್ಕೆ ಸಹಿ ಹಾಕ್ತು? ಇದಂತೂ ಬಹಳ ಪ್ರಮುಖ. ನಿಮಗನ್ಸ್ಬೋದು ಸಾಸಿವೆ ಎಣ್ಣೆ ಎಲ್ಲ ಬಗ್ಗೆ ಕೇಳಿದ್ದಾರೆ, ಇದನ್ನು ಯಾವ ರೀತಿ ಪ್ರಶ್ನೆ ಕೇಳಬಹುದು ಪರೀಕ್ಷೆಯಲ್ಲಿ ಅಂತ ಕೇಳಬಹುದು. ಬಟ್ ಒಂದು ವಿಚಾರ ತಿಳ್ಕೊಳ್ರಿ, ಈ ಗ್ರಾಮ ಕೈಗಾರಿಕಾ ಆಯೋಗ ಬಹಳ ಪ್ರಮುಖವಾದಂತಹ ಒಂದು ಸಂಸ್ಥೆ. ಇದನ್ನ ನಮ್ಮ ಕೇಂದ್ರ ಸರ್ಕಾರದ ಒಂದು ನಮ್ಮ ಸಂಸತ್ತಿನ ಒಂದು ಕಾಯ್ದೆಯ ಮೂಲಕ ಸ್ಥಾಪನೆ ಮಾಡಲಾಯಿತು. ಸೊ ಯಾರಾದರೂ ಕೂಡ ನಿಮಗೆ KIVC ಈ ಒಂದು ಸಂಸ್ಥೆ ಶಾಸನಬದ್ಧ ಸಂಸ್ಥೆಯೋ ಅಥವಾ ಸಂವಿಧಾನಿಕ ಸಂಸ್ಥೆಯೋ ಅಂತೆಲ್ಲ ಪ್ರಶ್ನೆ ಕೇಳಿದಾಗ ನೀವು ಆನ್ಸರ್ ಮಾಡಬೇಕಾಗಿರ್ತಕ್ಕಂತಹದ್ದು ಅದೊಂದು ಸ್ಟ್ಯಾಚ್ಯುಟರಿ ಬಾಡಿ ಅಥವಾ ಶಾಸನಬದ್ಧ ಸಂಸ್ಥೆ. ಬಿಕಾಸ್ ಕೇಂದ್ರ ಸರ್ಕಾರದ ಒಂದು ಕಾಯ್ದೆ ಮೂಲಕ ಅದನ್ನು ಜಾರಿಗೆ ತರಲಾಗಿದೆ. ಸೊ KIVC ಬಹಳ ಪ್ರಮುಖವಾಗಿರುತ್ತೆ. ಅದರ ಹೆಸರು ಹೇಳುವಂತೆ ಅದು ಖಾದಿಯನ್ನು ಮತ್ತು ಗ್ರಾಮ ಕೈಗಾರಿಕೆಗಳನ್ನು ನಮ್ಮ ದೇಶದಲ್ಲಿ ಉತ್ತೇಜನ ಕೊಡಲಿಕ್ಕೆ ಅದನ್ನು ಸ್ಥಾಪನೆ ಮಾಡಲಾಗಿದೆ. ಬಟ್ ಈಗ ಅದು ಬೇರೆ ಬೇರೆ ರೀತಿಯಾದಂತಹ ಉತ್ಪನ್ನಗಳನ್ನ ಉತ್ಪಾದಿಸ್ಬಿಟ್ಟು ಮಾರುಕಟ್ಟೆಯನ್ನು ಕೂಡ ಮಾಡ್ತಾ ಹೋಗುತ್ತೆ. ಸೊ ಬಹಳ ಪ್ರಮುಖವಾಗಿರ್ತಕ್ಕಂತಹ ಒಂದು ಸರ್ಕಾರಿ ಒಡೆತನದ ಒಂದು ಸಂಸ್ಥೆ ಆಗಿದೆ. ಆ್ಯಂಡ್ ಇವರು ಇತ್ತೀಚೆಗಷ್ಟೇ ಸಾಸಿವೆ ಎಣ್ಣೆ, ಮಸ್ಟರ್ಡ್ ಆಯಿಲ್, ನೋಡಿ ನೀವು ಉತ್ತರ ಭಾರತಕ್ಕೆ ಹೋದರೆ ಸಾಕಷ್ಟು ಈ ಮಸ್ಟರ್ಡ್ ಆಯಿಲನ್ನು ಕನ್ಸ್ಯೂಮ್ ಮಾಡೋದನ್ನು ನೋಡ್ತೀರಾ. ನಮ್ಮ ದಕ್ಷಿಣ ಭಾರತದಲ್ಲಿ ಎಸ್ಪೆಷಲಿ ಕರ್ನಾಟಕದಲ್ಲಿ ಶೇಂಗಾ ಎಣ್ಣೆ ಇರಬಹುದು, ಅದೇ ರೀತಿ ನಾವು ಈ ಸೂರ್ಯಕಾಂತಿ ಎಣ್ಣೆ, ಸನ್ಫ್ಲವರ್ ಆಯಿಲನ್ನು ಬಳಕೆ ಮಾಡ್ತೀವಿ. ನೀವು ಕರಾವಳಿ ಭಾಗಕ್ಕೆ ತೆರಳಿದ್ರೆ ಅಲ್ಲಿ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾರೆ, ಕೊಕೊನಟ್ ಆಯಿಲ್. ಅದೇ ನೀವು ಉತ್ತರ ಭಾರತಕ್ಕೆ ಹೋದರೆ ಅಲ್ಲಿ ಮಸ್ಟರ್ಡ್ ಆಯಿಲನ್ನು ಅಥವಾ ಸಾಸಿವೆ ಎಣ್ಣೆಯನ್ನು ಅಡಿಗೆಗೆ ಬಳಸಲಾಗುತ್ತೆ. ಸೊ ಇತ್ತೀಚೆಗಷ್ಟೇ ಈ ಸಾಸಿವೆ ಎಣ್ಣೆನ ಸರಬರಾಜು ಮಾಡಲಿಕ್ಕೆ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗೆ ಒಪ್ಪಂದಕ್ಕೆ ಸಹಿ ಹಾಕ್ತು. ಬಟ್ ಈ ಒಪ್ಪಂದಕ್ಕೆ ಯಾವ ಒಂದು ಪಡೆ ಸಹಿ ಆಗ್ತು ಅಂತ ಕೇಳ್ತಿದ್ದಾರೆ. ಇದು ಬಹಳ ಪ್ರಮುಖವಾಗಿರುತ್ತೆ, ಬಹಳ ಟ್ರಿಕಿ ಕ್ವಶನ್ ಕೂಡ ಪರೀಕ್ಷೆಯಲ್ಲಿ ಕೇಳಬಹುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಇಂಡೋ ಟಿಬಿಟಿಯನ್ ಬಾರ್ಡರ್ ಪೊಲೀಸ್, ITBP. ಸೊ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ತಾ ಹೋಗೋಣ. ನೋಡಿ ನಿಮಗೆಲ್ಲ ಡೌಟ್ ಬರ್ಬೋದು, ನಾವಿಲ್ಲಿ ಮಾತಾಡ್ತಿರ್ತಕ್ಕಂತಹದ್ದು
ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆ, ಅಥವಾ ನಾವು ಇಂಗ್ಲೀಷ್ ಅದನ್ನು CAPF ಅಂತ ಕರಿತೀವಿ. ಹಿಂದೆ ಕೂಡ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೇನೆ. CAPF ಅಂತ ಹೇಳಿದ್ರೆ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್. ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಲ್ಲಿ ಬೇರೆ ಬೇರೆ ವಿಭಾಗಗಳು ಬರ್ತಾ ಹೋಗುತ್ತೆ. ನಮಗೆ BSF ಸಿಗುತ್ತೆ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಅದೇ ರೀತಿ CRPF ಸಿಗುತ್ತೆ, ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಸಿಗುತ್ತೆ, ಅದೇ ರೀತಿ ಸಶಸ್ತ್ರ ಸೀಮಾ ಬಲ್ ಇರಬಹುದು, ಅಸ್ಸಾಂ ರೈಫಲ್ಸ್ ಇರಬಹುದು, ಅದೇ ರೀತಿ ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ ಇರಬಹುದು, NSG ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ಸ್ ಇರಬಹುದು. ಹೀಗೆ ಬೇರೆ ಬೇರೆ ವಿಭಾಗಗಳು ಸಿಗ್ತಾ ಹೋಗುತ್ತೆ. ಬಟ್ ಇವೆಲ್ಲವಲ್ಲೂ ಕೂಡ ಈ ಖರೀದಿಯನ್ನು ಪ್ರೊಕ್ಯೂರ್ಮೆಂಟ್ ಅಂತ ನಾವೇನು ಇಂಗ್ಲೀಷಲ್ಲಿ ಕರಿತೀವಿ, ಪ್ರೊಕ್ಯೂರ್ಮೆಂಟ್ ಅಥವಾ ಖರೀದಿ, ಅದು ಆಹಾರ ಉತ್ಪನ್ನಗಳಿರಬಹುದು ಅಥವಾ ಬೇರೆ ಯಾವುದೇ ಸಾಮಗ್ರಿಗಳಿರಬಹುದು, ಅವುಗಳನ್ನು ಖರೀದಿ ಮಾಡಲಿಕ್ಕೆ ಇರತಕ್ಕಂತಹ ನೋಡಲ್ ಏಜೆನ್ಸಿ ಯಾವುದು ಅಂತ ಹೇಳಿದ್ರೆ ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್, ITBP. ಈ ನಾನು ಆಗಲೇ ಲಿಸ್ಟ್ ಮಾಡಿದಂತಹ 7 ಪಡೆಗಳಿಗೆ ಈ ಉತ್ಪನ್ನಗಳನ್ನು ಖರೀದಿ ಮಾಡಬೇಕು ಅಂತ ಹೇಳಿದ್ರೆ ಅವುಗಳೆಲ್ಲವುಗಳ ಪರವಾಗಿ ಈ ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ ಖರೀದಿ ಮಾಡುತ್ತೆ. ಸೊ ಸಾಸಿವೆ ಏನಂತಾರೆ, ಕೇವಲ ಅವರೊಬ್ಬರಿಗೆ ಮಾತ್ರವಲ್ಲ, ಎಂಟೈರ್ CAPFಗೆ, ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳಿಗೆ ಈ ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ ಈ ಒಂದು ಖರೀದಿಯನ್ನು ಮಾಡುತ್ತೆ. ಸೊ ಪರೀಕ್ಷೆಯಲ್ಲಿ ಈ ರೀತಿಯೂ ಪ್ರಶ್ನೆ ಆಗ್ಬೋದು, CAPFಗಾಗಿ ಖರೀದಿಯನ್ನು ಮಾಡಲಿಕ್ಕೆ ಇರತಕ್ಕಂತಹ ನೋಡಲ್ ಏಜೆನ್ಸಿ ಯಾವುದು ಅಂತ ಕೇಳಿದ್ರೆ ನೀವು ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ನ ಕರಿಬೇಕಾಗುತ್ತೆ. ಇದನ್ನು 1962ನೇ ಇಸ್ವಿಯಲ್ಲಿ 1962 ಅಲ್ಲಿ ಸ್ಥಾಪನೆ ಮಾಡಲಾಯಿತು. 1962 ನಮಗೆಲ್ಲ ಗೊತ್ತಿದೆ, ಭಾರತ ಮತ್ತು ಚೀನಾ ಯುದ್ಧ ನಡೆಯುತ್ತೆ. ಇಂಡೋ ವಾರ್ ಅಂತ ಕರೆಯಲಾಗುತ್ತೆ. ಆ ಒಂದು ಯುದ್ಧದ ಬಳಿಕ ಟಿಬೆಟ್ ಗಡಿ, ಅಂದರೆ ಚೀನಾದೊಂದಿಗೆ ಏನು ಟಿಬೆಟ್ ಗಡಿ ಹಂಚ್ಕೊಳ್ತೀವಿ ಭಾರತ, ಆ ಒಂದು ಗಡಿಯ ಸಂರಕ್ಷಣೆಗಾಗಿ ಈ ITBPಯನ್ನು ಸ್ಥಾಪನೆ ಮಾಡಲಾಗುತ್ತೆ. ಆ್ಯಂಡ್ 1995ರಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಕಾಯ್ದೆಯನ್ನು ಕೂಡ ಸಂಸತ್ತಿನಲ್ಲಿ ಪಾಸ್ ಮಾಡಲಾಗುತ್ತೆ. ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ ಫೋರ್ಸ್ ಆಕ್ಟ್ 1995. ಸೊ ಹಾಗೆ ಇದು ಕೂಡ ಒಂದು ಶಾಸನಬದ್ಧ ಸಂಸ್ಥೆ ಅಂತ ಕರಿಬಹುದು. ಇದು CAPF ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸ್ನ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಣೆ ಮಾಡುತ್ತೆ. ಇದು ಕೂಡ ಅತ್ಯಂತ ಪ್ರಮುಖವಾಗಿರುತ್ತೆ, ಪರೀಕ್ಷೆಯಲ್ಲಿ ಕೇಳಿದ್ರು ಕೂಡ ಕೇಳಬಹುದು. ಆ್ಯಂಡ್ ಇದನ್ನು ಕೂಡ ಡೀಟೇಲ್ಸ್ ನೋಟ್ ಮಾಡ್ಕೊಳ್ತಾ ಮುಂದಿನ ಸುದ್ದಿ ಗಮನ ಹರಿಸೋಣ. ಸುದ್ದಿ ಹೇಳುತ್ತೆ, ಇತ್ತೀಚೆಗೆ ಸುದ್ದಿಯಲ್ಲಿರುವ ವಿಲಿಯಂ ಇಂಗ್ಲಿಷ್ ಯಾವ ಕಂಪ್ಯೂಟರ್ ಪರಿಕರಗಳ ಸಹ ಸೃಷ್ಟಿಕರ್ತ? ನಿಮಗೆ ಆಲ್ರೆಡಿ ಆನ್ಸರ್ ಕಾಣಿಸ್ತಾ ಇದೆ ಅನ್ಕೊಂತೀನಿ. ಆಪ್ಷನ್ B, ಆಪ್ಷನ್ C ಮೌಸ್. ನೋಡಿ, ನಿಮಗೆ ಇತ್ತೀಚೆಗಷ್ಟೇ ಒಬ್ಬ ಪ್ರಖ್ಯಾತ ಕಂಪ್ಯೂಟರ್ ಇಂಜಿನಿಯರ್ ಮತ್ತು ಸಂಶೋಧನಾಕಾರ ವಿಲಿಯಂ ಇಂಗ್ಲಿಷ್ ಅನ್ನೋರು ಮೃತಪಟ್ಟರು. ವಿಲಿಯಂ ಇಂಗ್ಲಿಷ್. ಆ್ಯಂಡ್ ಇವರು ಯಾವ ಒಂದು ಕಂಪ್ಯೂಟರ್ ಪರಿಕರವನ್ನು ಕಂಡುಹಿಡಿದಿದ್ದಾರೆ ಅಂತ ಕೇಳ್ತಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ C ಮೌಸ್. ನೋಡಿ, ನೀವು ಲ್ಯಾಪ್ಟಾಪ್ನ ಬಳಕೆ ಮಾಡ್ತೀರಾ ಅಂತ ಹೇಳಿದ್ರೆ ಮೌಸ್ ಇಲ್ಲದೇ ವರ್ಕ್ ಮಾಡಬಹುದು. ಬಟ್ ಕಂಪ್ಯೂಟರ್ಸ್ಗಳಲ್ಲಿ ಮೌಸ್ ಅಂತಕ್ಕಂತಹದ್ದು ಬಹಳ ಪ್ರಮುಖವಾದಂತಹ ಒಂದು ಪಾತ್ರವನ್ನು ನಿರ್ವಹಣೆ ಮಾಡುತ್ತೆ. ಇಂತಹ ಮೌಸನ್ನು ಸೃಷ್ಟಿ ಮಾಡಿದಂತಹ ಸೃಷ್ಟಿಕರ್ತ ವಿಲಿಯಂ ಇಂಗ್ಲಿಷ್ ಅಂತ ಹೇಳಲಾಗುತ್ತೆ. ಇದು ಸ್ವಲ್ಪ ಡಿಸ್ಪ್ಯೂಟಲ್ಲಿದೆ, ಬಿಕಾಸ್ 2013ರಲ್ಲಿ ಒಬ್ಬ ವ್ಯಕ್ತಿ ಮೃತಪಡ್ತಾರೆ, ಡೌಗ್ಲಾಸ್ ಎಂಗಲ್ಬಾರ್ಟ್ ಅಂತ ಹೇಳಿ. ಸೊ ಡೌಗ್ಲಾಸ್ ಎಂಗಲ್ಬಾರ್ಟ್ ಅವ್ರನ್ನ ಕೂಡ ಈ ಮೌಸ್ನ ಸೃಷ್ಟಿಕರ್ತ ಅಂತ ಕರೆಯಲಾಗುತ್ತೆ. ಬಟ್ ಇವರನ್ನು ಕೂಡ ಸಹ ಸೃಷ್ಟಿಕರ್ತ ಅಂತ ಕೂಡ ಕರೆಯಲಾಗುತ್ತೆ. ಸೊ ವಿಲಿಯಂ ಇಂಗ್ಲಿಷ್ ಮತ್ತು ಡೌಗ್ಲಾಸ್ ಎಂಗಲ್ಬಾರ್ಟ್ ಇಬ್ಬರು ಕೂಡ ಬಹಳ ಪ್ರಮುಖವಾಗಿ ನಿಮಗೆ ಗೊತ್ತಿರಬೇಕಾಗುತ್ತೆ, ಪರೀಕ್ಷೆಯಲ್ಲಿ ಕೇಳಬಹುದು. ಆ್ಯಂಡ್ ಇದರೊಂದಿಗೆ ಇವತ್ತಿನ ಪ್ರಮುಖ ದಿನಪತ್ರಿಕೆಗಳ ವಿಶ್ಲೇಷಣೆ ಮುಕ್ತ ಆಗುತ್ತೆ. ನಾಳೆ ಇದೇ ಸಮಯಕ್ಕೆ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಸಿ ಯು ಆನ್ ದ ವೆಬ್ಸೈಟ್. ಜೈ ಹಿಂದ್.